ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವತ್ತು ಭಗವದ್ಗೀತೆಯ 15ನೇ ಅಧ್ಯಾಯದಿಂದ, ಸೊ ಈಗಲೂ ಕೂಡ ಏನು ನಡೀತಾ ಇದೆ, ಅಧಿಕ ಮಾಸ, ಪುರುಷೋತ್ತಮ ಮಾಸ ನಡೀತಾ ಇದೆ ಅಲ್ವಾ, ಅಧಿಕ ಮಾಸ ನಡೀತಾ ಇದೆ. ಸೊ ಹೇಳಲಾಗುತ್ತೆ ಈ ಒಂದು ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ ಭಗವದ್ಗೀತೆ ಎಲ್ಲ ಒಂದು ಅಧ್ಯಾಯಗಳು ಕೂಡ ತುಂಬ ಶ್ರೇಷ್ಠವಾದದ್ದು, ಶುದ್ಧವಾದದ್ದು, ಎಷ್ಟೋ ಒಂದು ವಿಚಾರಗಳು ಭಗವಂತ ಕೃಷ್ಣ ಅರ್ಜುನಿಗೆ ತಿಳಿಸ್ಕೊಡ್ತಾನೆ. ಅದರಲ್ಲಿಯೂ ಕೂಡ 15ನೇ ಒಂದು ಅಧ್ಯಾಯ ಏನಿದೆ ಅದು ಇನ್ನೂ ಮುಖ್ಯವಾದದ್ದು. ಸೊ 15ನೇ ಅಧ್ಯಾಯಕ್ಕೆ ನಾವೇನಂತ ಕರಿತೇವೆ, ಪುರುಷೋತ್ತಮ ಯೋಗ ಅಂತ. ಸೊ ಯಾಕೆ ನಾವು ಇದನ್ನ ಪುರುಷೋತ್ತಮ ಯೋಗ ಅಂತ ಹೇಳ್ತೇವೆ? ಸೊ ಈ ಒಂದು 15ನೇ ಅಧ್ಯಾಯದಲ್ಲಿ ನಮಗೆ ಏನು ತಿಳಿಸಿಕೊಡಲಾಗಿದೆ? ಎಷ್ಟು ಶ್ಲೋಕಗಳಿದೆ 15ನೇ ಅಧ್ಯಾಯದಲ್ಲಿ? 20 ಶ್ಲೋಕಗಳು. ಚಿಕ್ಕ ಒಂದು ಅಧ್ಯಾಯ ಪರಿಪೂರ್ಣ ಭಗವದ್ಗೀತೆಯಲ್ಲಿ ಯಾವುದು ಅಂತ, ಯಾವ ಅಧ್ಯಾಯ? 15ನೇ ಇದೆ. ಸೊ ಅಧ್ಯಾಯ ಬಂದ್ಬಿಟ್ಟು ಬರೀ 20 ಶ್ಲೋಕಗಳಿಂದಿದೆ. ಆದರೆ ಆ ಒಂದು ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿರುವ ಒಂದು ವಿಚಾರಗಳೇನಿದೆ ತುಂಬ ಮುಖ್ಯವಾದದ್ದು ಅನ್ನೋ ಮಾತು. ಅರ್ಥ ಆಯ್ತಲ್ವಾ? ನಾನು ಹೇಳೋ ಕನ್ನಡ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಇಲ್ಲ ಸ್ವಲ್ಪ ಉತ್ತರ ಕನ್ನಡ ಏನಾದರೂ ಮಿದ್ದದಲ್ಲಿ ಮಿಕ್ಸ್ ಆಗ್ತಾ ಇದೆಯಾ? ಸೊ ನಾನು ಹುಟ್ಟಿ ಬೆಳೆದದ್ದು ಬಂದ್ಬಿಟ್ಟು ಬಳ್ಳಾರಿ ಹತ್ತಿರ ಸಿರುಗುಪ್ಪ ಅನ್ನೋ ಒಂದು ಜಾಗದಲ್ಲಿ. ಸೊ ಏನಪ್ಪ ಅಂತಂದರೆ, ಇಸ್ಕಾನಿಗೆ ಬಂದಾದ ನಂತರ ಸ್ವಲ್ಪ ವರ್ಷಗಳು ಕನ್ನಡ ಮರ್ತೋಗ್ಬಿಟ್ಟಿದೆ. ಯಾಕೆ ಇಂಗ್ಲೀಷ್ ಮಾತಾಡ್ತಾ ಮತ್ತೆ ಆಮೇಲೆ ಕಲ್ತ್ಕೊಳ್ಬೇಕಾಯಿತು. ಯಾವ ಭಾಷೆ ಅಂದರೆ ಬೆಂಗಳೂರು ಭಾಷೆ. ಆದರೂ ಏನಾಗ್ಬಿಡುತ್ತೆ, ಕೆಲವೊಂದ್ಸಲ ಅಪ್ಪಿತಪ್ಪಿ ನಮ್ಮ ಉತ್ತರ ಕನ್ನಡದ ಒಂದು ಶಬ್ದಗಳು ಏನಾಗುತ್ತೆ ಮಧ್ಯದಲ್ಲಿ ಬರುತ್ತೆ. ಸೊ ಸ್ವಲ್ಪ ಏನಾದರೂ ಅರ್ಥ ಆಗಲಾರ್ದು ಕೆಲವೊಂದು ಶಬ್ದಗಳು ಮಧ್ಯದಲ್ಲಿ ಬಂದಲ್ಲಿ ಸ್ವಲ್ಪ ಸಹಿಸ್ಕೊಳ್ಬೇಕು ನಮ್ಮ ಭಾಷೆಯನ್ನು, ಸರಿನಾ? ಯಾಕಂದರೆ ಹೇಳಲಾಗುತ್ತೆ ಕರ್ನಾಟಕದಲ್ಲಿ ಪ್ರತಿ 10 ಕಿಲೋಮೀಟ್ರ್ ಕನ್ನಡ ಭಾಷೆ ಬದಲಾಗುತ್ತಂತೆ. ಕೇಳಿದ್ರ? ನೀವು ಉಡುಪಿಯಲ್ಲಿ ಹೋದ್ರೆ ಎಂತ ಮಾರಾಯ ಅಂತ ಹೇಳ್ತಾರೆ ಅಲ್ವಾ? ಅದೇ ನೀವು ಮೇಲ್ಗಡೆ ಉತ್ತರ ಕನ್ನಡ ಬೀದರ್ಗೆ ಹೋಗ್ಬಿಟ್ರೆ, ಅಲ್ಲಿ ಹೋಗ್ಬಿಟ್ರೆ ಉರ್ದು ಮಿಕ್ಸ್ ಇರುತ್ತೆ. ಭಯ ಆಗುತ್ತೆ ಕೇಳೋರಿಗೆ. ಯಾಕಂದರೆ ಏನಂದರೆ ಅನುಭವ ಇದೆ ನಮ್ಮ ಮಾತು. ಕೆಲವೊಂದ್ಸಲಿ ನಾವು ಮಾತಾಡೋದು ಚೆನ್ನಾಗೇ ಮಾತಾಡ್ತೀವಿ, ಆದರೆ ಕೇಳೋರಿಗೆ ಏನನ್ಸುತ್ತೆ, ಇದೇನಪ್ಪ ಇದು ಇಷ್ಟಕ್ಕೊಂದು ಬೈತಾ ಇದ್ದೇನೆ, ಮಾತಿಗೆ ಹಿಂಗೆ ಯಾಕಂದರೆ ಭಾಷೆ ಇರೋದೇ ಹಂಗೆ ನಮ್ಮ ಮಾತು. ಸೊ ಸ್ವಲ್ಪ ಏನಾದರೂ ಬದಲಾವಣೆ ಇರ್ಬೋದು. ಸೊ ನಾವೇನು ಮಾಡುವ ಅಂದರೆ 15ನೇ ಅಧ್ಯಾಯದ ನಿಮ್ಮಲ್ಲಿ ಒಂದು ವೇಳೆ ಭಗವದ್ಗೀತೆ ಇದ್ದರೆ ಓಪನ್ ಮಾಡ್ಬೋದು. ಒಂದು ವೇಳೆ ಇಲ್ಲ ಅಂತಂತಂದರೆ ನಾನು ಶ್ಲೋಕವನ್ನು ಪಠನೆ ಮಾಡ್ತೇನೆ, ಕೇಳಿಸ್ಕೊಂಡು ನೀವು ಕೂಡ ನನ್ನಿಂದ ಹೇಳ್ಬೋದು ಅನ್ನೋ ಮಾತು, ಸರಿನಾ? ಸೊ 15ನೇ ಅಧ್ಯಾಯದ 6ನೇ ಶ್ಲೋಕ ಭಗವದ್ಗೀತೆ ನಿಮ್ಮಲ್ಲಿದ್ದಲ್ಲಿ ಓಪನ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಕೇಳಿಸ್ಕೊಂಡು ನನ್ನಿಂದ ಉಚ್ಚಾರಣೆ ಮಾಡಿ. 15ನೇ ಅಧ್ಯಾಯದ 6ನೇ ಶ್ಲೋಕ. ಲಾಸ್ಟ್ ಭಾನುವಾರ ಕಾರ್ತಿಕ್ನಾಥ್ ಹರಿಪ್ರಭುಗಳು ಭಗವದ್ಗೀತೆ ಮೊದಲನೇ ಒಂದು 2-3 ಶ್ಲೋಕಗಳನ್ನ ಕವರ್ ಮಾಡಿದ್ರು ಅನ್ಸುತ್ತೆ ಅಲ್ವಾ? ಸೊ ಇವತ್ತು ನಾವು ಮುಂದಿನ ಒಂದು ಶ್ಲೋಕಗಳನ್ನು ನೋಡೋಣ ಅಂತ. ದಯವಿಟ್ಟು ನನ್ನಿಂದ ಉಚ್ಚಾರಣೆ ಮಾಡಿ. ನ ತದ್ಭಾಷಯತೆ ಸೂರ್ಯೋ ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅನುವಾದ ಮತ್ತು ಭಾವಾರ್ಥ ಇಸ್ ಡಿವೈನ್ ಗ್ರೇಸ್ AC ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದ ಕೀ. ಅನುವಾದ ದಯವಿಟ್ಟು ಕೇಳಿಸ್ಕೊಳ್ಳಿ ಏನು ಹೇಳಲಾಗ್ತಾ ಇದೆ ಇಲ್ಲಿ. ಅನುವಾದ: ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಭಗವಂತ ಆ ಕೃಷ್ಣ ತಾನು ಇರುತ್ತಿರುವ ಆ ಒಂದು ಊರು, ಆ ಒಂದು ಸ್ಥಳ, ಆ ಒಂದು ಜಾಗ ಏನಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾನೆ.
ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಭಗವಂತ ಹೇಳ್ತಾ ಇದ್ದಾನೆ ಏನಂತ, ನನ್ನ ಆ ಒಂದು ಪರಮಧಾಮದಲ್ಲಿ ಯಾರಿಲ್ಲ, ಮೊದಲನೇದಾಗಿ ಸೂರ್ಯ ಚಂದ್ರಗಳಿಲ್ಲ. ಜಸ್ಟ್ ಆಲೋಚನೆ ಮಾಡಿ, ನಾವು ಈ ಲೋಕದಲ್ಲಿದ್ದೇವಲ್ವಾ, ಈ ಲೋಕದಲ್ಲಿ ಸೂರ್ಯ ಚಂದ್ರ ಇವರಿಬ್ಬರು ಇಲ್ಲ ಅಂತಂತಂದ್ರೆ ಇರೋದಕ್ಕೆ ಸಾಧ್ಯನಾ? ಇರೋದಕ್ಕೆ ಸಾಧ್ಯನಾ? ಸೊ ಅಲ್ಲಿ ಅದ್ಯಾವ ರೀತಿಯಾಗಿ ಮತ್ತೆ ಆ ಒಂದು ಜಗತ್ತಲ್ಲಿ ಸೂರ್ಯ ಚಂದ್ರ ಇರಲ್ಲ ಅಲ್ವಾ? ಅದನ್ನ ಚರ್ಚೆ ಮಾಡೋಣ ಅಂತ. ಮತ್ತೆ ಎರಡನೇದಾಗಿ ಭಗವಂತ ಹೇಳಿದೆ ಅಲ್ಲಿ ಏನಿಲ್ಲ, ಅಗ್ನಿ ಇಲ್ಲ. ಅಗ್ನಿ ಇಲ್ಲ. ನೋಡಿ ಅಗ್ನಿ ಎಷ್ಟು ಅವಶ್ಯಕತೆ ಅಂತಂದ್ರೆ, ಈಗ ನಾನು ಇಲ್ಲಿ ಜೀವಂತವಾಗಿ ನಿಮ್ಮ ಮುಂದೆ ಕುಂತ್ಕೊಂಡಿದ್ದೀನಿ ಅಂತಂದ್ರೆ ಕಾರಣ ಏನು ಗೊತ್ತಾ, ನನ್ನ ದೇಹದಲ್ಲಿಯೂ ಕೂಡ ಏನಿದೆ, ತಾಪಮಾನ ಇದೆ. ಎಷ್ಟು? 36 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ ಅಲ್ವಾ. ಆ ಒಂದು ತಾಪಮಾನ ಏನಾದರೂ ಹೋಯ್ತು ಅಂದ್ಕೊಳ್ಳಿ, ದೇಹ ಏನಾದರೂ ತಣ್ಣಗಾಯ್ತು ಅಂತ ಅನ್ಕೊಳ್ಳಿ. ಯಾರ್ದಾದ್ರೂ ದೇಹ ತಣ್ಣಗಾಗಿದೆ, ರಾತ್ರಿ ಮಲ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಮುಟ್ಟಿ ನೋಡಿದ್ರೆ ತಣ್ಣಗಾಗ್ಬಿಟ್ಟಿದ್ರೆ ಏನರ್ಥ? ತಿಳ್ಕೊಂಡ್ಬಿಟ್ಟಿದ್ರೆ ಅಂತ ಅರ್ಥ ಅಲ್ವಾ. ಅಂದ್ರೆ ಏನು, ಅಗ್ನಿಯ ಒಂದು ಅವಶ್ಯಕತೆ ತುಂಬಾ ಇದೆ ನಮ್ಮ ಮಾತು ಅಲ್ವಾ. ಈಗ ನೋಡಿ ಚಳಿ ಆಗ್ತಾ ಇದೆ, ನಾವೇನ್ ಮಾಡ್ತಾ ಇದೀವಿ, ಬಟ್ಟೆ ಹಾಕೊಳ್ತಾ ಇದೀವಿ, ಸ್ವೆಟರ್ ಹಾಕೊಳ್ತೀವಿ. ಯಾಕೆ? ದೇಹದಲ್ಲಿ ಆ ಒಂದು ಬೆಂಕಿಯನ್ನ, ತಾಪಮಾನನ್ನ ಏನು ಬೆಳೆಸಿಕೊಳ್ಳೋದಕ್ಕೆ ಅಥವಾ ಕಾಪಾಡಿಕೊಳ್ಳೋದಕ್ಕೆ ಅಂತ. ಸೊ ಅಲ್ಲಿ ಕೂಡ ಭಗವಂತ ಏನು ಹೇಳ್ತಾ ಇದ್ದಾನೆ, ಅಲ್ಲಿ ಅಗ್ನಿ ಇಲ್ಲ. ನೆಕ್ಸ್ಟ್, ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅಂದ್ರೆ ನೋಡಿ ಇಲ್ಲಿ ನಾವು ಕತ್ತಲದಲ್ಲಿ ಕುಂತ್ಕೊಂಡಿದ್ದೀವಿ, ಈ ಲೈಟ್ ಎಲ್ಲ ಇದೆ ಅಲ್ವಾ, ಅಲ್ಲಿ ಏನು ಆ ಒಂದು ವಿದ್ಯುತ್ ಶಕ್ತಿನೇ ಇಲ್ಲ ನಮ್ಮ ಮಾತು. ಸೊ ಅದೆಂಥ ಸ್ಥಳಪ್ಪ, ಕರೆಂಟ್ ಇಲ್ಲ, ಮತ್ತೆ ಅದಾದ್ಮೇಲೆ ಏನಿಲ್ಲ, ಅಗ್ನಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ. ಯಪ್ಪ ಇದೇನಿದು, ಒಳ್ಳೆ ಒಂದು ನರಕದ ಒಂದು ಏನು ಹೊಗಳಿಕೆ ಏನಾದರೂ ಇದೆಯಾ ಇಲ್ಲಿ ಅಂತ ಅನ್ಸುತ್ತೆ ನಮಗೆ. ಆದರೆ ಅಲ್ಲ, ಅದು ಯಾವ ಸ್ಥಳ, ಅದು ಗೋಲೋಕ ಪರಮಧಾಮ. ಅಲ್ಲಿ ಬೇರೆನೇ ಇದೆ ನಮ್ಮ ಮಾತು, ಬೇರೆನೇ ಇದೆ ನಮ್ಮ ಮಾತು. ಒಂದ್ಸಲ ಏನಾಯ್ತು, ಒಂದು ನಿಮಗೆ ಗೊತ್ತಾ, ಈ ಕಲ್ಲಿದ್ದಲು ತೆಗಿಬೇಕು ಅಂತಂದ್ರೆ ಕೆಲಸ ಮಾಡೋರು ಏನು ಮಾಡ್ತಾರೆ, ಕೆಳಗಡೆ, ಭೂಮಿಯ ಕೆಳಗಡೆ ಸುರಂಗಗಳಿರುತ್ತೆ ನಮ್ಮ ಮಾತು. ಅದ್ರ ಒಳಗಡೆ ಹೋಗಿ ಅಲ್ಲಿಂದ ಏನು ಮಾಡ್ತಾರೆ, ಕಲ್ಲಿದ್ದಲುಗಳನ್ನ ತಕೊಂಡ್ಬರ್ತಾ ಇರ್ತಾರೆ. ಸೊ ಈ ಥರ ಕೆಲಸ ಮಾಡೋರು ಇದ್ರು ನಮ್ಮ ಮಾತು. ಸೊ ಕೆಲಸ ಮಾಡೋರು ಇರಬೇಕಾದಾಗ ಏನಾಯ್ತು ಅಂತಂದ್ರೆ, ಆ ಒಂದು ಊರಿಗೆ ಇವರು ಏನೋ ಪ್ರಚಾರ ಮಾಡೋರು ಬರ್ತಾರ ನಮ್ಮ ಮಾತು. ಸೊ ಪ್ರಚಾರ ಮಾಡೋರು ಬಂದಾದ್ಮೇಲೆ ಆ ಒಂದು ಜನರಿಗೆ ಹೇಳ್ತಾರೆ ಏನಂತ, ನೀವೇನಾದರೂ ಆ ಪರಮ ವ್ಯಕ್ತಿಗೆ ಶರಣಾಗತಿ ಆಗಲಿಲ್ಲ ಅಂತ ಅನ್ಕೊಳ್ಳಿ, ಏನಾಗ್ಬಿಡ್ತೀರಾ ನೀವು, ನರಕಕ್ಕೆ ಹೋಗ್ಬಿಡ್ತೀರಾ ಅಂತ ಹೇಳಿದ್ರು. ಇದೇನಪ್ಪ ಇದು, ನರಕಕ್ಕೆ ಹೋಗ್ಬಿಡ್ತೀಯ, ಯಾಕೆ ನರಕಕ್ಕೆ ಹೋಗ್ತೀವಿ ಅಂತಂತಂದಾಗ ಅವ್ರು ಹೇಳ್ತಾರೆ, ಯಾಕೆ ಅಂತಂತಂದ್ರೆ ನೀವು ಏನು ಅಂತಂತಂದ್ರೆ ಭಗವಂತನ ನೀವು ಧ್ಯಾನ ಮಾಡ್ತಾ ಇಲ್ಲ, ಮತ್ತೆ ನೀವು ಕುಡಿತಾ ಇದ್ದೀರಾ, ನೀವು ಸಿಗರೇಟ್ ಸೇರ್ತಾ ಇದ್ದೀರಾ, ನೀವು ಇದೆಲ್ಲ ಒಂದು ಪಾಪಗಳನ್ನು ಬಿಡಲಾರ್ದೆ ನಿಮ್ಮ ಜೀವನ ನಡೆಸಿಬಿಟ್ರೆ ಆ ಒಂದು ನರಕಕ್ಕೆ ಹೇಳ್ತಾರೆ. ಜನರು ಹೇಳ್ತಾರೆ ಏನಂತ, ಅಯ್ಯೋ ಹೌದಾ, ಆ ರೀತಿಯಾಗಿರ್ಬೇಕಾದಾಗ ನಮ್ಮ ಪೂರ್ವದ ಒಂದು ಏನು ಮನೆಯಲ್ಲಿರುವವರು ಅವರು ಕೂಡ ಸೇರ್ತಾ ಇದ್ರು, ಅವರು ಕೂಡ ಎಲ್ಲ ತಪ್ಪು ಕೆಲಸ ಮಾಡ್ತಾರೆ, ಸೊ ಅವರು ಕೂಡ ಅಲ್ಲಿಗೆ ಹೋಗಿದ್ರೆ ಅಂದರೆ ಹೌದು, ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಮತ್ತೆ ನಮ್ಮ ಏನು ನಮ್ಮ ಮೇಲ್ಗಡೆ ಇರೋ ಒಂದು ಬಂಧು ಬಾಂಧವ್ಯರು ಏನಿದ್ದಾರೆ ಅವರು ಕೂಡ ಸ್ವಲ್ಪ ದಾರಿ ಮಾಡಿಕೊಡಿ, ಬರೋರಿಗೆ ಕಷ್ಟ ಆಗ್ತದೆ, ಬನ್ನಿ ಮತ್ತೆ ಒಳಗಡೆ ಬನ್ನಿ ನಡೆಯುತ್ತೆ. ಸೊ ಏನಾಯ್ತು, ಆ ಜನರು ಕೇಳ್ತಾರ ನಮ್ಮ ಮಾತು ಏನು ಅಂತಂದ್ರೆ, ನಮ್ಮ ಒಂದು ಸಂಬಂಧಿಕರು ಅವರು ಕೂಡ ಎಲ್ಲ ಏನು ಕುಡಿದು ಸಿಗರೇಟ್ ಅವರು ಕೂಡ ಆ ಒಂದು ನರಕಕ್ಕೆ ಹೋಗಿದ್ದಾರೆ ಅಂದ್ರೆ ಹೌದು, ಎಲ್ಲರೂ ಅಲ್ಲೇ ಹೋಗಿದ್ದಾರೆ, ನಮ್ಮ ಒಂದು ಮೇಲ್ಗಡೆ ಇರೋರು ಹೋಗಿದ್ದಾರೆ, ಮುತ್ತಜ್ಜರು ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ನಾವು ಇಲ್ಲಿದ್ದೇನಿದೆ ಪ್ರಯೋಜನ, ನಾವು ಕೂಡ ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ. ಸೊ ಇದು ಏನಪ್ಪಾ ಅಂದ್ರೆ ಮೂರ್ಖತನ ನಮ್ಮ ಮಾತು. ಆದ್ರೆ ನಿಜವಾದದ್ದೇನಿದೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ನೋಡಿ, ಹೇಳಲಾಗ್ತಾ ಇದೆ, ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಅಂದ್ರೆ ನಾವೇನಾದ್ರೂ ಅಲ್ಲಿಗೆ ಹೋಗ್ಬಿಟ್ಟಿವಿ ಅನ್ಕೊಳ್ಳಿ, ಮತ್ತೆ ಇಲ್ಲಿಗೆ ವಾಪಸ್ ಬರ್ತೀವೋ ಬರಲ್ವಾ? ಇದು ಒಳ್ಳೆಯ ಸುದ್ದಿಯಾ ಅಥವಾ ಸ್ವಲ್ಪ ಏನಾದರೂ ಅಯ್ಯಪ್ಪ ಅದೆಂಥ ಸ್ಥಳ, ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಅಂದ್ರೆ ಏನು ಒಳ್ಳೆ ಸುದ್ದಿನಾ? ನೋಡಿ ಏನಪ್ಪ ಅಂದ್ರೆ ಯೂಶ್ವಲಿ ನಾವು ಒಳ್ಳೆ ಸುದ್ದಿ ಅಂತ ಹೇಳ್ತಾ ಇದ್ವಿ, ಅಲ್ಲಿಗೆ ಹೋದ್ರೆ ವಾಪಸ್ ಬರಲ್ಲ ಅಂತ. ಆದರೆ ಏನಾಯ್ತು, ಒಂದ್ಸಲಿ ನಾರದ ಮುನಿಗಳು ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹತ್ರ ಹೋಗಿ ಹೇಳ್ತಾರೆ ಏನಂತ ಅಂತಂದ್ರೆ, ಓ ಭಗವಂತ, ನಿನ್ನ ಕರುಣೆ ಅಪಾರವಾದದ್ದು, ನಿನ್ನ ಕರುಣೆ ಯಾರ ಮೇಲೆ ಆದರೂ ಬಂತು ಅಂತಂತಂದ್ರೆ ಅವರು ಅತಿ ಸುಲಭವಾಗಿ ಎಲ್ಲಿಗೆ ಬರ್ಬೋದು, ವೈಕುಂಠ ಧಾಮಕ್ಕೆ ಬರ್ಬೋದು. ಸೊ ದಯವಿಟ್ಟು ನಿನ್ನ ಒಂದು ಕೃಪೆಯನ್ನು ಕೊಡು. ಏನು ಅಂತಂದ್ರೆ, ನಾನು ಈಗ ಭೂಲೋಕಕ್ಕೆ ಹೋಗ್ಬಿಟ್ಟು ಯಾರನ್ನ ಮಾತಾಡಿಸ್ತೀನಿ ಅವರನ್ನ ನಾನು ಡೈರೆಕ್ಟಾಗಿ ಎಲ್ಲಿಗೆ ಬರಕ್ಕೆ ಹೇಳ್ತೇನೆ,
ವೈಕುಂಠಕ್ಕೆ ಬರಕ್ಕೆ ಹೇಳ್ತಾರೆ. ಸೊ ಅವರು ನಾನು ಕೇಳಿದ ತಕ್ಷಣ ಅವರು ಬಂದಲ್ಲಿ ಅವ್ರನ್ನ ನೀವು ವೈಕುಂಠ ಧಾಮ ಕರ್ಕೊಂತೀವಿ ಅಂದರೆ ನನಗೆ ತುಂಬ ತುಂಬ ಖುಷಿ. ಭಗವಂತ ಹೇಳ್ತಾನೆ ತಥಾಸ್ತು, ಆಯ್ತು ಹೋಗು ಅಂತ. ಸೊ ನಾರದ ಮುನಿಗಳು ಏನು ಮಾಡ್ತಾರೆ, ಹುಡುಕೊಂಡು ಬರ್ತಾರೆ ಎಲ್ಲಿಗೆ, ಈ ಭೂಲೋಕಕ್ಕೆ ಬಂದು ಹುಡುಕಾಡ್ತಾರೆ. ಯಾರು ರೆಡಿ ಇದ್ದಾರೆ ಎಲ್ಲಿಗೆ ಹೋಗೋಕ್ಕೆ, ವೈಕುಂಠಕ್ಕೆ. ಸೊ ಬಂದು ಏನಾದರೂ ಇಲ್ಲಿ ನಾರದ ಮುನಿಗಳು ಬಂದರು ಅನ್ಕೊಳ್ಳಿ, ಇಲ್ಲಿ ನಮ್ಮೊಳಗಡೆ ಬಂದು ಕೇಳಿದ್ರು ಯಾರೆಲ್ಲ ವೈಕುಂಠ ಧಾಮಕ್ಕೆ ಬರೋಕ್ಕೆ ರೆಡಿ ಇದ್ದೀರಾ ಅಂದ್ರೆ ಯಾರೆಲ್ಲ ಕೈ ಎತ್ತಿ ನೋಡ್ತಾ ಇದ್ದೀನಿ ಯಾರೆಲ್ಲ ಎತ್ತಾ ಇದ್ದೀರಾ ಅಂತ. ಅವ್ರು ನಿಜವಲ್ಲೂ ರೆಡಿ ಇದ್ದೀರಾ? ಓಹೋ, ಕತೆ ಹೇಳ್ತೇನೆ ಕೇಳಿಸ್ಕೊಳ್ಳಿ ನೋಡೋಣ ಏನಂತ. ಸೊ ಏನಾಯಿತು ಅಂದರೆ, ಬಂದು ಒಬ್ಬರು ರಸ್ತೆ ಒಂದು ಪಕ್ಕದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋ ಮಾತು ಕೇಳ್ತಾರೆ. ಎಲ್ಲಿಗೆ ಹೋಗ್ತಾ ನಾರದ ಮುನಿಗಳು ಬಂದು ಹೇಳ್ತಾರೆ, ಓ ಯಾರಪ್ಪ ನೀನು, ಅವನು ಏನು ಚಪ್ಪಲಿ ಹೊಲಿಯೋ ನನ್ನ ಮಾತು. ಸೊ ಹೇಳ್ತಾರೆ, ಏನು ಮಾಡ್ತಾ ಚಪ್ಪಲಿ ಹೊಲಿತಾ ಇದ್ದಾನೆ. ಇವತ್ತು ಒಳ್ಳೆ ಸ್ಪೆಷಲ್ ಆಫರ್ ಇದೆ. ಏನಿದೆ ಇವತ್ತು? ಬಿಗ್ ಬಿಲಿಯನ್ ಡೇ ಆಫರ್ ಇದೆ. ಏನು ಬಿಗ್ ಬಿಲಿಯನ್ ಡೇ ಆಫರು? ವೈಕುಂಠ ಧಾಮಕ್ಕೆ ವಿಷ್ಣು ಎಂಟ್ರಿ ಪಾಸ್ ಕೊಡ್ತಾರೆ, ಟಿಕೆಟ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಹೋದಲ್ಲಿ ನೀನು ತುಂಬ ಖುಷಿಯಾಗಿರೋದು, ಬಾ ಹೋಗೋಣ ಅಂತ. ಸೊ ಅವರೊಂದು ವಿಷ್ಣು ನೋಡೋಕ್ಕೆ ಹೋಗ್ಬೇಕಲ್ಲ ಅಂತ ಎದ್ದು ನಿಂತ್ಕೊಂಡು ಇನ್ನೇನು ಹೋಗೋದಕ್ಕೆ ರೆಡಿ ಆಗ್ತಾರೆ. ಹೋಗ್ಬೇಕಾದಾಗ ಇನ್ನೇನು ಒಂದು 10 ಹೆಜ್ಜೆಗಳಾದ್ಮೇಲೆ ನಾರದ ಮುನಿಗಳನ್ನ ಕೇಳ್ತಾರೆ, ನಾರದ ಮುನಿಗಳೇ ಹೋಗ್ತಾ ಇದ್ದೀವಿ, ಆದರೆ ವಾಪಸ್ ಯಾವಾಗ ಬರ್ತೀವಿ ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ? ವಾಪಸ್ ಯಾವಾಗ ಬರ್ತೀವಿ? ನಾರದ ಮುನಿ ಕೇಳ್ತಾರೆ, ಇದು ಎಂಥ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾರಾದರೂ ವೈಕುಂಠ ಧಾಮಕ್ಕೆ ಹೋದ್ರೆ ವಾಪಸ್ ಬರಲ್ಲ. ಅವನಂತಾರೆ, ವಾಪಸ್ ಬರಲ್ವಾ? ನೀನು ಮೊದಲೇ ಹೇಳಿಲ್ಲ ನನಗೆ ವಾಪಸ್ ಬರಲ್ಲ ಅಂತ. ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ಮನೆಯಲ್ಲಿ ಹೊಲದಲ್ಲಿ ಬೀಜಗಳನ್ನು ಹಾಕಿದ್ದೇನೆ, ಈಗ ತಾನೇ ಮಳೆ ಬಂದಿದೆ, ಕುಂಟೆ ಹೊಡಿಬೇಕು, ಎಣ್ಣೆ ಆಗಬೇಕು. ಮನೆಯಲ್ಲಿ ಈಗ ತಾನೇ ಒಂದು ನಾಯಿ 2 ಮರಿಗಳನ್ನು ಹಾಕಿದೆ, ಆ ನಾಯಿ ಮರಿಗಳನ್ನು ನಾನು ನೋಡ್ಕೊಳ್ಬೇಕು. ಈಗ ತಾನೇ ಏನೋ ಮಕ್ಕಳು 9ನೇ ಕ್ಲಾಸ್ ಮುಗಿಸಿ 10ನೇ ಕ್ಲಾಸಿಗೆ ಹೋಗ್ತಾ ಇದ್ದಾರೆ. 10ನೇ ಕ್ಲಾಸ್, ಯಪ್ಪ ಎಷ್ಟು ತುಂಬ ಟೈಟ್ ಕಾಂಪಿಟೇಷನ್ನು, ಏನೆಲ್ಲ ಓದಬೇಕು, ಏನೆಲ್ಲ ನೆನ್ಪಿಟ್ಕೊಳ್ಬೇಕು. ನಾನೇನಾದರೂ ಅವ್ರ ಪಕ್ಕದಲ್ಲಿ ಕುಂತ್ಕೊಂಡು ಅವ್ರಿಗೆ ಕಲಿಸ್ಲಿಲ್ಲ ಅಂತಂದರೆ ಏನಾಗ್ಬಿಡ್ತಾರೆ? ಫೇಲ್ ಆಗ್ಬಿಡ್ತಾರೆ. ನಾನು ಅಲ್ಲಿಗೆ ಹೋಗ್ಬಿಟ್ರೆ ಇವ್ರೆಲ್ಲ ಏನಾಗ್ಬಿಡುತ್ತೆ ಅಲ್ಲಿ ಅಂತ ಏನು ಹೇಳ್ಬಿಡ್ತಾರೆ. ಹೋಗೋದಿದ್ರೆ ವಾಪಸ್ ಬರಂಗಿದ್ರೆ ಕರ್ಕೊಂಡು ಹೋಗು, ವಾಪಸ್ ಬರೋದಿಲ್ಲ ಅಂದರೆ ಬೇಡ ಅಂತ. ಒಂದ್ಸಲ ಏನಾಗುತ್ತೆ, ಒಂದು ವೈಕುಂಠ ವಿಮಾನ ಕೆಳಗಡೆ ಇಳಿದಿರುತ್ತೆ ಒಬ್ಬರು ಭಕ್ತಾದಿಗಳ ಒಂದು ಮನೆಯಲ್ಲಿ. ಒಂದು ವೈಕುಂಠ ವಿಮಾನ ಇಳಿದಿರುತ್ತೆ, ಮನೆ ಮುಂದೆ ಕಾರ್ ನಿಂತ್ಕೊಂಡಿದೆ. ಸೊ ಆ ಮನೆಯಲ್ಲಿರೋ ಆ ಒಂದು ಯಜಮಾನರು ತಮ್ಮ ಒಂದು ಜೀವನದ ಪರಿಪೂರ್ಣತೆನ ಕಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವರಿಗೆ ಹೇಳಲಾಗುತ್ತೆ ಏನಂತ, ನೀನು ಈಗ ಕಾರಲ್ಲಿ ಕುಂತ್ಕೊಂಡ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ಕಾರು? ವೈಕುಂಠಕ್ಕೆ ಹೋಗ್ಬಿಡುತ್ತೆ, ಬಾ ಕುಂತ್ಕೋ ಬಾ ಅಂತ ಕೇಳುತ್ತೆ. ಸೊ ಅವನೇನು ಮಾಡ್ತಾನೆ, ನಾನು ಬಂದಿದ್ದೇನೆ, ನನ್ನ ಮನೆಯಲ್ಲಿ ಇಷ್ಟಕ್ಕೊಂದು ಜನ, ಮನೆಯಲ್ಲಿ ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ, ಮತ್ತು ಅಮ್ಮ ಅಪ್ಪ ಇದ್ದಾರೆ, ಅತ್ತೆ ಮಾಮ ಇದ್ದಾರೆ, ಮತ್ತು ದೊಡ್ಡಮ್ಮ ದೊಡ್ಡಪ್ಪ ಇದ್ದಾರೆ, ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ನಾನೊಬ್ಬನೇ ಯಾಕೆ ವೈಕುಂಠ ಧಾಮಕ್ಕೆ ಹೋಗ್ಬೇಕು? ಅವ್ರನ್ನೂ ಕೂಡ ಕರ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಅವರು ಡ್ರೈವರ್ ಹೇಳ್ತಾರೆ, ಅಂದರೆ ಜೈ ವಿಜಯ್ ಹೇಳ್ತಾರೆ, ಅಷ್ಟಕ್ಕೊಂದು ಸೀಟುಗಳು ಇಲ್ಲ ಕಾರಲ್ಲಿ, ನಿನಗೊಬ್ಬನಿಗೆ ಸೀಟ್ ಇರೋದು. ಆದರೆ ಒಂದು ರಸ್ತೆ ಇದೆ, ಏನು? ನೀನು ಕುಂತ್ಕೊಂಡಾಗ ನಿನ್ನ ಧೋತಿಯ ಒಂದು ತುದಿ ಏನಿರುತ್ತಲ್ವ, ಅದನ್ನು ಯಾರಾದರೂ ಹಿಡ್ಕೊಂಡ್ರೆ ಅವರು ಕೂಡ ಬರ್ಬೋದು, ಮತ್ತು ಅವ್ರನ್ನ ಬೇರೆ ಹಿಡ್ಕೊಂಡ್ರೆ ಅವರು ಕೂಡ ಬರ್ಬೋದು, ಅವ್ರನ್ನ ಹಂಗೆ ಹಿಡ್ಕೊಂಡೆ ಬರ್ಬೋದು. ಸೊ ಏನಾಯಿತು, ಇವರು ಕುಂತ್ಕೊಂಡ್ರು, ಮೆಲ್ಲಕ್ಕೆ ಎಲ್ಲರೂ ಏನಾಯಿತು, ಒಬ್ರನ್ನೊಬ್ರು ಹಿಡ್ಕೊಂಡು ಫುಲ್ಲು ಕನೆಕ್ಟ್ ಆಗಿದ್ರು. ನಮ್ಮ ಮಾತು ಮೇಲೆ ಹೋಗ್ತಾ ಇದೆ, ಎಲ್ಲರೂ ಲೈನಲ್ಲಿದ್ದಾರೆ. ಹೋಗ್ತಾ ಇರಬೇಕಾದಾಗ ಮೇಲ್ಗಡೆ ಪ್ರಭುಗಳು ಫುಲ್ ಖುಷಿಯಲ್ಲಿ ಮಗ್ನರಾಗ್ಬಿಟ್ಟಿದೆ. ಯಾರ ಬಗ್ಗೆ? ಹರಿಯ ಬಗ್ಗೆ ಫುಲ್ಲು ಖುಷಿ ಆಗ್ಬಿಟ್ಟಿದೆ. ಈಗ ಇವರು ಕೆಳಗಡೆ ಇರೋರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಿಲ್ಲ. ಸೊ ಇನ್ನೇನು ಗಾಡಿ ಅಂದರೆ ವೈಕುಂಠ ವಿಮಾನ ಗಾಡಿ ಮೇಲ್ಗಡೆ ಹೋಗ್ತಾ ಇದೆ. ಮಧ್ಯದಲ್ಲಿ ಏನಾಗುತ್ತೆ, ಮಾತುಕತೆ ಶುರುವಾಗುತ್ತೆ. ಸೊ ಹೋಗ್ತಾ ಇರಬೇಕಾದಂದರೆ ಕೆಳಗಡೆ ಏನಂದರೆ ಗದ್ದೆ ಇರುತ್ತೆ, ಮನೆಯವರ ಒಂದು ಹೊಲ ಇರುತ್ತೆ. ಸೊ ಹೊಲದಲ್ಲಿ ಏನಂದರೆ ಜಸ್ಟ್ ಈಗ ತಾನೇ ಏನಂತ ಹೇಳ್ತಾರೆ, ಟೊಮ್ಯಾಟೊ ಮತ್ತು ಹಣ್ಣುಗಳು ಅವೆಲ್ಲ ಹಾಕಿರ್ತಾರೆ. ಸೊ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂತಂತಂದರೆ ಸಡನ್ನಾಗಿ ಪತ್ನಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೆಳಗಡೆ ಎಲ್ಲ ಇರ್ತಾರಲ್ವಾ, ಮುದೇಕಿ ನಿನಗೆ ನಾನು ಹೇಳಿದ್ದೆ ಆವಾಗಲೇ ಹೊಲಕ್ಕೆ ನೀರು ಹಾಕ್ಬೇಕಂತ ಹೇಳಿದೆ, ಮರ್ತೋಗ್ಬಿಟ್ಟಿದ್ದಿಲ್ಲ ಹಾಕೋಕ್ಕೆ. ಈಗ ನೀನು ನೀರು ಹಾಕಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಎಲ್ಲ ಒಂದು ಇದಕ್ಕೆ ಒಣಗಿ ಹೋಗ್ಬಿಡುತ್ತೆ. ಆವಾಗ ಅಜ್ಜಿ ಹೇಳ್ತಾರೆ ಏನಂತ, ನಂದೆಲ್ಲ ತಪ್ಪಿದು, ನಾನು ನನ್ನ ಯಜಮಾನ್ರಿಗೆ ಹೇಳಿದ್ದೆ ನೀರು ಹಾಕೋಕ್ಕೆ ಅಂತ, ಅವ್ರು ಹಾಕ್ಲಿಲ್ಲ, ನಾನೇನು ಮಾಡಲಿ, ಅವ್ರು ಹಾಕ್ಲಿಲ್ಲ ಅಂತ. ಅವಾಗ ಅಜ್ಜಂದ್ರೆ ಹೇಳ್ತಾರೆ, ನಾನು ಕರೆಂಟ್ ಹಾಕಿದ್ದೆ ಬಟನ್ನು, ಆದರೆ ನೀರು ಬರಲಿಲ್ಲ, ಅದ್ರ ನನ್ನ ತಪ್ಪಲ್ಲ ಅಂತ. ಏನು ಮಾಡ್ತಾರೆ, ಮಧ್ಯದಲ್ಲಿ ಎಲ್ಲರೂ ಮಾತಾಡೋದಕ್ಕೆ ಶುರು ಮಾಡಿ ಎಷ್ಟು ಮಾತಲ್ಲಿ ಮಗ್ನರಾಗ್ಬಿಡ್ತಾರೆ ಅಂತಂದರೆ ಅವ್ರಿಗೆ ಗೊತ್ತೇ ಇರಲ್ಲ ಎಲ್ಲಿಗೆ ಹೋಗ್ತಾ ಇದಾರಂತ
ಏನಾಗುತ್ತೆ, ಆ ಪತ್ನಿಗೆ ಸಿಟ್ಟು ಬಂದು ಮಾವನ ಮೇಲೆ, ಮಾವನವ್ರು ಇರ್ತಾರಲ್ವ ಮನೆಯಲ್ಲಿ, ಅವರಿಗೆ ಒಂದು ತಲೆಗೆ ಹಿಂಗೆ ಏಟ್ ಹಾಕಬೇಕು ಅಂತ ಏನು ಮಾಡ್ಬಿಡ್ತಾಳೆ, ಯಜಮಾನ್ರ ಒಂದು ಧೋತಿಯನ್ನು ಬಿಟ್ಬಿಟ್ರೆ ಎಲ್ಲರೂ ಕೆಳಗಡೆ ಬಿದ್ದುಬಿಡ್ತಾರೆ ನಮ್ಮ ಮಾತು. ಸೊ ನಮ್ಮ ಪರಿಸ್ಥಿತಿ ಹೆಂಗೆ ಅಂತಂತಂದರೆ ಎಲ್ಲಿದ್ದೀವಿ, ಈ ಮಧ್ಯದಲ್ಲಿದ್ದಾರಲ್ವ ಅಲ್ಲಿದ್ದೀವ ನಮ್ಮ ಮಾತು. ಸೊ ಅದಕ್ಕೆ ನಮಗೀಗ ಭಗವದ್ಗೀತೆಯ ಒಂದು ವಿಚಾರ ಬೇಕು. ಯಾಕೆ, ಯಾವ ರೀತಿಯಾಗಿ ನಮ್ಮ ಒಂದು ಭಕ್ತಿಯನ್ನು ನಾವು ಮಾಡಬೇಕು ಅಂತ. ಯಾಕೆ ಅಂತಂದರೆ ತುಂಬ ಹತ್ತಿರಕ್ಕೆ ಬಂದಿದ್ದೇವೆ. ನಾವು ಇನ್ನೊಂದು ಸ್ವಲ್ಪ ಕೆಲವು ವರ್ಷಗಳೇನಾದರೂ ತುಂಬ ಗಂಭೀರತೆಯಿಂದ ಭಕ್ತಿಯನ್ನೇನಾದರೂ ಮಾಡಿದಲ್ಲಿ ಮುಟ್ಟಿಬಿಡ್ತೇವೆ ನಮ್ಮ ಮಾತು ಭಗವದ್ಧಾಮಕ್ಕೆ. ಅದರಲ್ಲಿ ಏನಾದರೂ ಸ್ವಲ್ಪ ನಮ್ಮ ಗಮನವನ್ನು ನಾವೇನಾದರೂ ತಿರುಚಿಕೊಂಡ್ಬಿಟ್ಟಾಗ ಏನಾಗ್ಬಿಡುತ್ತೆ, ಆ ಒಂದು ಗಮ್ಯದಿಂದ ನಾವೇನಾಗ್ಬಿಡ್ತೀವಿ, ಮಿಸ್ ಆಗಿಬಿಡ್ತೀವಿ ಅನ್ನೋ ಮಾತು. ಟ್ರೈನ್ ನಿಂತ್ಕೊಂಡಿದೆ, ರೈಲ್ವೆ ಸ್ಟೇಷನ್ ಟ್ರೈನ್ ನಿಂತ್ಕೊಂಡಿದೆ, ಕರೆಕ್ಟಾಗಿ ನಾವು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಆದರೆ ಏನು, ಆ ಟ್ರೈನ್ನ ಒಂದು ದ್ವಾರ ಏರೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಪಕ್ಕದಲ್ಲಿ ಇಡ್ಲಿ ವಡೆ ಸಾಂಬಾರು ಮಾರ್ತಾ ಇದ್ದಾರೆ ನಮ್ಮ ಮಾತು. ನಾವೇನು ಮಾಡಬೇಕು, ಟ್ರೈನ್ ಇರಬೇಕು, ಟೈಮ್ ಕಮ್ಮಿ ಇದೆ, ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇಡ್ಲಿ ಸಾಂಬಾರು ವಡೆ ಚಿಪ್ಸ್ ಬಿಂಗು ಅವೆಲ್ಲ ತಿನ್ಕೊಂಡು ಸೈಡಿಗೆ ಡೈವರ್ಟ್ ಆಗ್ತಾ ಇದೀವಿ ನಮ್ಮ. ಎಷ್ಟು ಮಗ್ನರಾಗಿದ್ದೀವಿ ಅಂದರೆ ಟ್ರೈನು ಹಾರ್ನ್ ಹೊಡೆದದ್ದು ಆಯಿತು, ಮುಂದೆ ಹೋಗಿದ್ದು ಆಯಿತು, ಆದರೆ ನಾವು ಎದ್ರಲ್ಲಿ ಬ್ಯುಸಿ ಇದ್ದೀವಿ, ಇಡ್ಲಿ ವಡೆ ಸಾಂಬಾರು ತಿಂಬೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ ನಾವು. ಮತ್ತು ಸೊ ಏನಪ್ಪ ಅಂದರೆ ಸ್ವಲ್ಪ ತಪಸ್ಯ ಅಂದರೆ ಏನು, ಆ ಒಂದು ತಿನ್ನೋ ಒಂದು ಏನಿದೆ ಅಲ್ವಾ, ಅಂದರೆ ನಾನು ಜಸ್ಟ್ ಉದಾಹರಣೆ ಕೊಡ್ತಾ ಇದ್ದೀನಿ, ಅಂದರೆ ಆ ಒಂದು ಇಂದ್ರಿಯ ತೃಪ್ತಿ ಏನಿದೆ ಸ್ವಲ್ಪ ಅದನ್ನು ನಾವು ನಿಗಾ ಇಟ್ಕೊಂಡು ತಪಸ್ಸೆ ಮಾಡಿಕೊಂಡು ಟ್ರೈನ್ ಒಳಗಡೆ ಏರಿ ಕುಂತ್ಕೊಂಡು ಬಿಟ್ರೆ ಸಾಕು. ನಮ್ಮ ಎಲ್ಲಿಗೆ ಹೋಗ್ತೇವೆ, ವೈಕುಂಠಕ್ಕೆ. ಒಂದ್ಸಲಿ ಹೋದ್ರೆ ವಾಪಸ್ ಬರ್ತೀವ ಬರಲ್ವಾ? ಸೊ ಯಾರೆಲ್ಲ ಹೋಗಿ ವಾಪಸ್ ಬರಬೇಕು ಅಂತ ಇದ್ದೀರಾ ಕೈ ಎತ್ತಿ. ಯಾರೆಲ್ಲ ಹೋಗಿ ವಾಪಸ್ ಬರಬೇಕು ಅಂತಿದ್ರೆ ಕೈ ಎತ್ತಿ. ಯಾರೆಲ್ಲ ಹೋಗಿ ಇಲ್ಲ ಪ್ರಭುಜಿ ನಾವು ಅಲ್ಲೇ ಇರ್ತೀವಿ ಅಂತಂದಿದ್ರೆ ಕೈ ಎತ್ತಿ. ಜೈ ಹರಿ ಬೋಲ್. ಚೆನ್ನಾಗಿ ಕೇಳಿಸ್ಕೊಂಡಿದ್ರೆ ಅಂತ ಗೊತ್ತಾಯ್ತು. ಭಾವಾರ್ಥ ಓದ್ತೀನಿ ಪ್ರಭುಪಾದರಿಂದ, ದಯವಿಟ್ಟು ಕೇಳಿಸ್ಕೊಳ್ಳಿ. ತುಂಬ ಮುಖ್ಯವಾದದ್ದು. ಪ್ರಭುಪಾದರು ಹಲವಾರು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಭಾವಾರ್ಥ: ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಿವಾಸದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣಲೋಕ, ಗೋಲೋಕ, ವೃಂದಾವನ ಎಂದು ಹೆಸರು. ಅದನ್ನು ಇಲ್ಲಿ ವರ್ಣಿಸಿದೆ. ಆಧ್ಯಾತ್ಮಿಕ ಗಗನದಲ್ಲಿ ಸೂರ್ಯನ ಬೆಳಕು, ಬೆಳದಿಂಗಳು, ಅಗ್ನಿ ಅಥವಾ ವಿದ್ಯುತ್ ಶಕ್ತಿ ಯಾವುದೂ ಅಗತ್ಯವಿಲ್ಲ, ಏಕೆಂದರೆ ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ. ಸೊ ಅಲ್ಲಿ ಸೂರ್ಯ ಚಂದ್ರ ಅಗ್ನಿ ಯಾವುದೂ ಇಲ್ಲ. ಯಾಕೆ? ಅಲ್ಲಿ ಎಲ್ಲ ಒಂದು ವಸ್ತುಗಳು ಕೂಡ ಏನು ನೋಡಿ, ಸ್ವಯಂ ಪ್ರಭೆಯನ್ನು ಹೊಂದಿದೆ ಅನ್ನೋ ಮಾತು. ಸೆಲ್ಫ್ ಇಲ್ಯುಮಿನೇಟಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಬಲ್ಪ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಏನು ಮಾಡ್ತಾ ಇದೆ ಆ ಒಂದು ಬಲ್ಪ್ ಏನು ಮಾಡ್ತಾ ಇದೆ, ಬೆಳಕನ್ನು ಕೊಡ್ತಾ ಇದೆ. ಆ ಒಂದು ಗೋಲೋಕ ವೃಂದಾವನದಲ್ಲಿ ಪ್ರತಿ ವಸ್ತು ಕೂಡ ಏನು, ಈ ಒಂದು ಬಲ್ಪ್ನಂತೆ ನಮ್ಮ ಮಾತು. ಸ್ವಯಂ ಪ್ರಭೆಯಿಂದ ನಮಗೆ ಯಾವುದೇ ರೀತಿಯಾದ ಒಂದು ಎಕ್ಸ್ಟರ್ನಲ್ ಸೋರ್ಸ್ ಅವಶ್ಯಕತೆ ಇಲ್ಲ ನಮ್ಮ ಮಾತು. ನೆಕ್ಸ್ಟ್, ಈ ವಿಶ್ವದಲ್ಲಿ ಸ್ವಯಂ ಪ್ರಭೆ ಇರುವ ಲೋಕ ಒಂದೇ ಒಂದು, ಅದು ಸೂರ್ಯ. ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂ ಪ್ರಭೆಯುಂಟು. ವೈಕುಂಠ ಲೋಕಗಳೆಂದು ಕರೆಯಲಾಗುವ ಲೋಕಗಳ ಬೆಳಗುವ ಕಾಂತಿಯೇ ಹೊಳೆಯುವ ಆಕಾಶದ ಬ್ರಹ್ಮಜ್ಯೋತಿ. ವಾಸ್ತವವಾಗಿ ಪ್ರಭೆಯು ಕೃಷ್ಣನ ಲೋಕವಾದ ಗೋಲೋಕ ವೃಂದಾವನದಿಂದ ಮೂಡಿ ಬರುತ್ತದೆ. ಮಹತ್ತತ್ವವು ಎಂದರೆ ಐಹಿಕ ಜಗತ್ತು ಈ ಮಹಾಪ್ರಭೆಯ ಒಂದು ಭಾಗವನ್ನು ಮುಚ್ಚಿಬಿಡುತ್ತದೆ. ಇದನ್ನು ಬಿಟ್ಟರೆ ಬೆಳಗುವ ಆಕಾಶದ ಬಹುಭಾಗ ಆಧ್ಯಾತ್ಮಿಕ ಲೋಕಗಳಿಂದ ತುಂಬಿರುತ್ತದೆ. ಈ ಲೋಕಗಳಿಗೆ ವೈಕುಂಠಗಳೆಂದು ಹೆಸರು. ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು? ವೈಕುಂಠಗಳಲ್ಲಿ ಅತಿ ಮುಖ್ಯವಾದ ಒಂದು ಸ್ಥಳ ಯಾವುದು? ಗೋಲೋಕ ವೃಂದಾವನ. ಯಾರೆಲ್ಲ ಹೋಗಿದ್ದೀರಾ ವೃಂದಾವನಕ್ಕೆ? ಯಾರಾದರೂ ಹೋಗಿದ್ದೀರಾ? ಡೆಲ್ಲಿ ಹತ್ತಿರ, ಮಥುರಾದ ಒಂದು ಹತ್ತಿರ ಗೋಲೋಕ ವೃಂದಾವನ ಇದೆ, ಅಂದರೆ ವೃಂದಾವನ ಇದೆ, ಅಲ್ಲಿ ಹೋಗಿದ್ರೆ ಯಾರಾದರೂ ಕೈ ಎತ್ತಬೇಕು. ಹೋಗಿದ್ರೆ ಓಹೋ, ಆ ಒಂದು ಆಧ್ಯಾತ್ಮಿಕ ವೈಕುಂಠ ಲೋಕದ ಒಂದು ವೃಂದಾವನ ಹೇಗಿದೆಯಲ್ವಾ, ಅದರ ಒಂದು ಛಾಯ ನಮಗೆ ಈ ವೃಂದಾವನದಲ್ಲಿ ಸಿಗುತ್ತೆ ನಮ್ಮ ಮಾತು. ಸೊ ತಪ್ಪದೇ ಹೋಗ್ಬೇಕು. ಯಾವುದಾದ್ರೂ ಯಾತ್ರೆಗಳೇನಾದರೂ ಪ್ರಭುಗಳು ಏನಾದರೂ ನಿಯೋಜನೆ ಮಾಡಿದಲ್ಲಿ ಆ ಒಂದು ಅವಕಾಶವನ್ನು ಕಳಿಸ್ಕೊಳ್ಬಾರ್ದು. ನಾವು ಯೂಶ್ವಲಿ ಏನಪ್ಪ ಅಂದರೆ ವರ್ಷಕ್ಕೆ ಒಂದ್ಸಲಿ ವೃಂದಾವನಕ್ಕೆ ಹೋಗಿ ಬರಲೇಬೇಕು ಅನ್ನೋ ಮಾತು. ಯಾಕೆ? ನಾವು ಪೂಜೆ ಮಾಡುತ್ತಿರುವ ಒಂದು ಕೃಷ್ಣ, ನಾವು ಜಪ ಮಾಡುತ್ತಿರುವ ಕೃಷ್ಣನ ಹೆಸರು ಎಲ್ಲವೂ ಕೂಡ ಎಲ್ಲಿ ಆಗಿರೋದು ಅಂತಂದರೆ, ಲೀಲೆಗಳು ಎಲ್ಲಿ ಆಗಿರೋದು?
ವೃಂದಾವನದಲ್ಲಿ. ಸೊ ಅಲ್ಲಿಗೆ ಹೋಗೋದು ತುಂಬ ತುಂಬ ಮುಖ್ಯ. ಅದರಲ್ಲೂ ಭಾರತೀಯರಾಗಿ ನಮಗೇನಪ್ಪ ಅಂದ್ರೆ ನೋಡಿ, ಒಂದು ಎಕ್ಸ್ಪ್ರೆಸ್ ಇದೆ ಎಲ್ಲಿಂದ, ಇಲ್ಲಿ ಬೆಂಗಳೂರಿನಿಂದ ಯಾವ್ದು ಹೋಗುತ್ತೆ, ರಾಜಧಾನಿ ಎಕ್ಸ್ಪ್ರೆಸ್ ಹೋಗುತ್ತೆ, ಡೈರೆಕ್ಟ್ ಹೋಗಿ ಮುಟ್ಕೊಂಡ್ಬಿಡುತ್ತೆ ನಮ್ಮ ಮಾತು, ಮೊತ್ರದಲ್ಲಿ ಇಳ್ಕೊಂಡು ಹಂಗೆ ಹೋಗ್ಬೋದು ಅನ್ನೋ ಮಾತು. ಸೊ ಅದು ಒಳ್ಳೆ ಅವಕಾಶ ಇದೆ. ಆದರೆ ಪಾಶ್ಚಾತ್ಯ ದೇಶದಲ್ಲಿ ಇದ್ದಾರಲ್ವಾ, ಅವ್ರಿಗೆ ತುಂಬ ತುಂಬ ಕಷ್ಟ, ಇಂಥ ಒಂದು ಅವಕಾಶ ಅವರಿಗೆ ತುಂಬ ಕಷ್ಟ ಅನ್ನೋ ಮಾತು. ನೆಕ್ಸ್ಟ್, ಜೀವಿಯು ಈ ಕತ್ತಲು ಮುಸುಕಿದ ಐಹಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವು ಬದ್ಧ ಜೀವನದಲ್ಲಿರುತ್ತಾನೆ. ಈ ಐಹಿಕ ಜಗತ್ತಿನ ಮಿಥ್ಯವಾದ ವಿಕೃತ ಮರವನ್ನು ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಗಗನವನ್ನು ತಲುಪುತ್ತಲೇ ಆತನು ಮುಕ್ತನಾಗುತ್ತಾನೆ. ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಹಿಕ ಜಗತ್ತಿನ ಪ್ರಭು ಎಂದು ಭಾವಿಸುತ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮ ಪ್ರಭುವಿನ ಸಂಗಾತಿಯಾಗುತ್ತಾನೆ. ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ. ಈ ವಿಷಯವು ಮನುಷ್ಯನನ್ನು ಆಕರ್ಷಿಸಬೇಕು. ಆತನು ಈ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು. ಈಗ ನಾನೇನು ಓದ್ತೇನಲ್ವಾ, ಇದು ತುಂಬ ತುಂಬ ಮುಖ್ಯವಾದದ್ದು, ಇವತ್ತಿನ ಚರ್ಚಿನ ವಿಷಯ, ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವರಿಗೆ ಈ ಮೋಹವನ್ನು ಕತ್ತರಿಸುವುದು ಕಷ್ಟ. ಆದರೆ ಅವನು ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆಯುಂಟು. ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿರುವವರ ಸಹವಾಸವನ್ನು ಮಾಡಬೇಕು. ಯಾರು ಸಹವಾಸ ಮಾಡಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ಸಹವಾಸ ಮಾಡಬೇಕು. ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಂಘವನ್ನು ಹುಡುಕಿಕೊಂಡು ಹೋಗಬೇಕು. ಅಂದರೆ ಏನು? ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಅಂದರೆ ಯಾವುದು ನಮಗೆ ಅದು ಅನುಕೂಲ ಮಾಡಿಕೊಡುತ್ತೆ ಆ ಒಂದು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋದಕ್ಕೆ, ಅಲ್ಲಿಗೆ ಏನು ಮಾಡ್ಬೇಕು ನಾವು? ಹುಡುಕಿಕೊಂಡು ಹೋಗಬೇಕು. ನೋಡಿ, ಈ ಪರಿಪೂರ್ಣ ಯಲಹಂಕ ಸುತ್ತಮುತ್ತ ನಮಗೆ ಆ ಒಂದು ಕೃಷ್ಣ ಪ್ರಜ್ಞೆ ಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ? ಕಿಡ್ಸಿ ಸ್ಕೂಲಿಗೆ ಬರಬೇಕು. ಇಲ್ಲಿ ಬಂದು ನಾವು ಮಕ್ಕಳಾಗಬೇಕು ಅಲ್ವಾ? ಬರೀ ಅವ್ರು ಮಾತ್ರ ಮಕ್ಕಳಲ್ಲ, ನಾವು ಮಕ್ಕಳಾಗಬೇಕು ದೊಡ್ಡರ. ಯಾಕೆ? ಈ ಒಂದು ವಿಚಾರಗಳನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಳಬೇಕು. ಈ ರೀತಿಯಲ್ಲಿ ಅವನು ಐಹಿಕ ಜಗತ್ತಿನ ಮೋಹವನ್ನು ಕತ್ತರಿಸಿ ಹಾಕಬಹುದು. ಕಾವಿಯ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಹಿಕ ಜಗತ್ತಿನ ಆಕರ್ಷಣೆಯಿಂದ ಬಿಡುಗಡೆಯಾಗುವುದಿಲ್ಲ. ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕು. ಆದುದರಿಂದ 12ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವ ಭಕ್ತಿ ಸೇವೆಯೊಂದೇ ನಿಜವಾದ ವೃಕ್ಷದ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದುವ ಮಾರ್ಗ. ಇದನ್ನು ಮನುಷ್ಯನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಎಲ್ಲ ಬಗೆಯ ಪ್ರಕ್ರಿಯೆಗಳು ಐಹಿಕ ಪ್ರಕ್ರಿಯೆಯಿಂದ ಕಲ್ಮಶವಾಗಿರುವುದನ್ನು 14ನೇ ಅಧ್ಯಾಯದಲ್ಲಿ ವರ್ಣಿಸಿದೆ. ಭಕ್ತಿ ಸೇವೆಯೊಂದೇ ಪರಿಶುದ್ಧವಾದ ಆಧ್ಯಾತ್ಮಿಕವಾದದ್ದು ಎಂದು ವರ್ಣಿಸಿದೆ. ಇಲ್ಲಿ ಪರಮಮ ಎನ್ನುವ ಮಾತುಗಳು ಮುಖ್ಯವಾದದ್ದು. ವಾಸ್ತವವಾಗಿ ಮೂಲೆಯು ಪ್ರಭುವಿನ ಸ್ವತ್ತು. ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ 6 ಸಿರಿಗಳಿಂದ ತುಂಬಿದ್ದು. ಯಾವುದೆಲ್ಲ 6 ಸಿರಿಗಳು? ಐಶ್ವರ್ಯ, ಕೀರ್ತಿ, ಸೌಂದರ್ಯ, ಜ್ಞಾನ, ವೈರಾಗ್ಯ, ಯಶಸ್ಸು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಅಗತ್ಯವಿಲ್ಲ ಎನ್ನುವುದನ್ನು ಕಥ ಉಪನಿಷತ್ ದೃಢಪಡಿಸುತ್ತದೆ. ನ ತತ್ರ ಸೂರ್ಯೋ ಭಾತೀನ ಚಂದ್ರ ತಾರಕ. ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮ ಪ್ರಭುವಿನ ಅಂತರಂಗ ಶಕ್ತಿಯು ಬೆಳಗುತ್ತದೆ. ಶರಣಾಗತಿಯಿಂದ ಮಾತ್ರ ಈ ಪರಮಧಾಮವನ್ನು ಪಡೆಯಲು ಸಾಧ್ಯ. ಯಾವುದರಿಂದ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ? ಶರಣಾಗತಿ. ಬೇರೆ ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಸೊ ವೃಂದಾವನದಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಎಲ್ಲ ಮಕ್ಕಳು ಸ್ವಲ್ಪ ಕೇಳಿಸ್ಕೊಳ್ಬೋದು, ಮಧ್ಯದಲ್ಲಿ ಮಾತಾಡಕೂಡ್ದು. ಸೊ ಒಂದ್ಸಲ ಏನಾಯ್ತು, ವೃಂದಾವನದಲ್ಲಿ ಒಳ್ಳೆ ಕಥೆಗಳು ಹೇಳ್ತೇನೆ, ನಿಮಗೆ ಕಥೆಗಳು, ಪ್ರಶ್ನೆಗಳು ಕೇಳ್ತೇನೆ, ಮಧ್ಯದಲ್ಲಿ ಉತ್ತರ ಹೇಳಬೇಕು, ಸರಿನಾ? ಶ್ಲೋಕನೂ ಹೇಳ್ತೀರಾ? ಎಸ್, ನೋಡಿ ಚೆಕ್ ಮಾಡುವ ಅಂತ. ಸೊ ಏನಾಯಿತು, ವೃಂದಾವನದಲ್ಲಿ ಒಂದು ಫ್ಯಾಮಿಲಿ ಇದ್ಕೊಂಡಿದ್ರು ಅನ್ನೋ ಮಾತು. ಆ ಒಂದು ಫ್ಯಾಮಿಲಿಗೆ ಏನಾಗುತ್ತೆ, ಒಬ್ಬ ಮಗಳು ಹುಡ್ತಾಳೆ.
ಮಗಳು ಹುಡ್ತಾಳೆ. ಸೊ ಆ ಮನೆಯಲ್ಲಿ ಆ ಒಂದು ಮಗುವಿನ ಜನ್ಮವಾಗುತ್ತೆ. ಹುಟ್ಟಿರೋದೆಲ್ಲಿ? ವೃಂದಾವನದಲ್ಲಿ. ಸೊ ವೃಂದಾವನದಲ್ಲಿ ಹುಟ್ಟಿದಾಗ ಏನಾಗುತ್ತೆ, ಮಕ್ಕಳು ಸ್ವಾಭಾವಿಕವಾಗಿ ಆ ಒಂದು ಭಕ್ತಿಯನ್ನು ಬೆಳೆಸ್ಕೊಂಡು ಬರ್ತಾರೆ. ಆದರೆ ಏನಾಯಿತು ಅಂತಂತಂದರೆ, ಆ ಒಂದು ಸಮಯದ ಒಂದು ಪ್ರಭಾವದ ಒಂದು ಕಾರಣ ಈ ಒಂದು ಮಗುವನ್ನು ಅಲ್ಲೇ 3 ಗಂಟೆಗಳ ಒಂದು ದೂರದಲ್ಲಿರುವ ರಾಷ್ಟ್ರಧಾನಿ ಯಾವುದು? ಡೆಲ್ಲಿಗೆ. ಸೊ ಅಲ್ಲಿ ಅವರ ಒಂದು ಚಿಕ್ಕಮ್ಮ ಚಿಕ್ಕಪ್ಪ ಇರ್ತಾರೆ ನಮ್ಮ ಹತ್ರ ಡೆಲ್ಲಿಯಲ್ಲಿ. ಸೊ ಆ ಒಂದು ಮಗುವನ್ನು ಎಲ್ಲಿ ಕರ್ಕೊಂಡು ಹೋಗಲಾಗುತ್ತೆ? ಡೆಲ್ಲಿಗೆ. ಯಾಕೆ? ಮಗುವಿನ ಒಂದು ಆರೋಗ್ಯಕ್ಕೋಸ್ಕರ ಅಂತ, ಮತ್ತೆ ಆ ಒಂದು ಮಗುವಿನ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಅಂತ. ಆ ಒಂದು ಮಗುವನ್ನ ಆ ಒಂದು 2-3 ವರ್ಷಗಳಿರಬೇಕಾದ್ರೆ ಅಲ್ಲಿ ಕಳಿಸ್ಬಿಡ್ತಾರೆ ನಮ್ಮ ಮಾತು. ತಂದೆ ತಾಯಿ ಎಲ್ಲಿದ್ದಾರೆ? ವೃಂದಾವನದಲ್ಲಿ. ಆದರೆ ಮಗಳು ಎಲ್ಲಿಗೆ ಹೋಗಿದ್ದಾಳೆ? ಡೆಲ್ಲಿ. ಯಾರ ಕೆಳಗಡೆ ಬೆಳೀತಾ ಇದ್ದಾಳೆ? ಚಿಕ್ಕಮ್ಮ ಚಿಕ್ಕಪ್ಪ. ಆದರೆ ಈ ಒಂದು ಮಗುಗೆ ನೋಡಿ, ಪ್ರಜ್ಞೆ ಯಾವಾಗ ಬರುತ್ತೆ? ಯೂಶ್ವಲಿ ಪರಿಪೂರ್ಣ ಪ್ರಜ್ಞೆ ಯಾವಾಗ ಬರುತ್ತೆ? 2 ವರ್ಷ 3 ವರ್ಷ ಇರಬೇಕಾದಾಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ನನ್ನ ತಂದೆ ಮತ್ತು ಇವ್ರು ನನ್ನ ತಾಯಿ ಅಂತ. ಸೊ ಈ ಒಂದು ಮಗು ಚಿಕ್ಕವದಿನಿಂದಾಗಲೇ ಆ ಒಂದು ಊರಲ್ಲಿ, ಎಲ್ಲಿ ಡೆಲ್ಲಿಯಲ್ಲಿ ಬೆಳೀತಾ ಬೆಳೀತಾ ಇರಬೇಕಾದಾಗ ಆ ಚಿಕ್ಕಮ್ಮ ಚಿಕ್ಕಪ್ಪನನ್ನ ಏನಂತ ಕರಿತಾ ಇದ್ಲು? ಅಪ್ಪ ಅಮ್ಮ ಅಂತ ಕರಿತಾ ಇದ್ಲು. ಸೊ ಕರಿತಾ ಕರಿತಾ ಬೆಳೀತಾ 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 ಹೋದ್ಲು ಅನ್ನೋ ಮಾತು. ಅವಾಗ ತಂದೆ ತಾಯಿ ಬರ್ತಾ ಇದ್ರು. ಆದರೆ ಸಂಬಂಧ ಎಚ್ಚೆತ್ತವಾಗಿ ಯಾರ ಜೊತೆ ಇದೆ? ಚಿಕ್ಕಮ್ಮ ಚಿಕ್ಕಪ್ಪ. ಸೊ ಆದರೆ ಬೆಳೀತಾ ಇರಬೇಕಾದ್ರೆ ಏನಾಗುತ್ತೆ ಅಂದರೆ, ಆ ಮಗು ಆ ಒಂದು ಡೆಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಏನು ಪರಿಪೂರ್ಣ ಪಾಶ್ಚಾತ್ಯಕರವಾಗಿರೋದನ್ನ ಒಂದು ಅಲ್ವಾ, ಫುಲ್ ವೆಸ್ಟರ್ನೈಸ್ ಆಗಿ. ಸೊ ಈಗ ಆ ಒಂದು ಡೆಲ್ಲಿಯಲ್ಲಿ ಇರ್ತಾ ಇರಬೇಕಾದ್ರೆ ಆ ಒಂದು ಹುಡುಗಿ, ಆ ಒಂದು ಮಗಳು ಏನು ಮಾಡ್ತಾಳೆ, ಆ ಒಂದು ಡೆಲ್ಲಿಯ ಒಂದು ಕಲ್ಚರಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತಾಳೆ ಅನ್ನೋ ಮಾತು. ಆಮೇಲೆ ಒಂದು ವಯಸ್ಸಿಗೆ ಬಂದಾದ ನಂತರ ಆ ಒಂದು ಏನಂತ ಹೇಳಿದ್ರೆ ಆ ಒಂದು ಮಗಳನ್ನು ಮದುವೆ ಮಾಡಬೇಕಾಗುತ್ತೆ. ಮತ್ತು ಏನಂತಂದರೆ ಯಾರಿಗೆ ಒಪ್ಪಿಸ್ಬೇಕಾಗುತ್ತೆ? ವಾಪಸ್ಸು ತಂದೆ ತಾಯಿಗೆ ಒಪ್ಪಿಸ್ಬೇಕಾಗುತ್ತೆ. ಸೊ ಆ ಒಂದು ಹುಡುಗಿಯನ್ನು ಕೇಳಲಾಗುತ್ತೆ, ಈಗ ನೀನು ವಾಪಸ್ ಇಲ್ಲಿಗೆ ಹೋಗ್ಬೇಕು ಅಂತ, ವೃಂದಾವನಕ್ಕೆ. ಆದರೆ ಒಪ್ತಾಳ ಹುಡುಗಿ? ಯಾಕೆ? ಡೆಲ್ಲಿಯಲ್ಲಿ ಬೆಳೆದು ಪರಿಪೂರ್ಣವಾಗಿ ಅಲ್ಲೇ ಏನಂತ ಹೇಳ್ತಾರೆ ಬೆರೆತು ಹೋಗ್ಬಿಟ್ಟಿದ್ದಾಳ ನಮ್ಮ ಮಾತು. ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಮ್ಮೆಲ್ಲರ ಒಂದು ಪರಿಸ್ಥಿತಿ ಏನಿದೆ ಅಲ್ವಾ, ಈ ಒಂದು ಹುಡುಗಿಯ ರೀತಿ ಅನ್ನೋ ಮಾತು ಅಲ್ವಾ. ನಾವೆಲ್ಲರೂ ಕೂಡ ಯಾವ ಸ್ಥಳಕ್ಕೆ ಸಂಬಂಧಪಟ್ಟವರು ಎಲ್ಲಿಗೆ ಸಂಬಂಧಪಟ್ಟವರು? ನಾವೆಲ್ಲ ಭಗವದ್ಧಾಮಕ್ಕೆ ಸಂಬಂಧಪಟ್ಟವರು. ನಮ್ಮ ನಿಜವಾದ ತಂದೆ ಮತ್ತೆ ತಾಯಿ ಯಾರು? ಹೆಸರೇನು? ಭಗವಂತನ ಹೆಸರೇನು? ಕೃಷ್ಣ. ನೋಡಿ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ದೇವರು ಅಂತ ಹೇಳ್ತೇವೆ. ಎಲ್ಲಿಗೆ ಹೋಗಿದ್ದೆ ಅಂದರೆ ದೇವ್ರಿಗೆ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ದೇವರು. ಆ ದೇವರು ಅನ್ನೋ ಒಂದು ಶಬ್ದದ ಒಂದು ಅರ್ಥ ಏನಿದೆ ಅಲ್ವಾ, ಬಗೆಯ ನಮ್ಮ ಮಾತು ಅಲ್ವಾ. ಸೊ ಅದಕ್ಕೆ ಯಾವಾಗಲೂ ಹೇಳ್ಬೇಕು ಅಂತಂತಂದ್ರೆ ಏನಂತ ಹೇಳ್ಬೇಕು? ಭಗವಂತ ಕೃಷ್ಣ ಅಂತ ಹೇಳ್ಬೇಕು. ಮತ್ತೆ ಪರಮಾತ್ಮ ಅಂತ ಕೂಡ ಹೇಳ್ಬಹುದು, ಏನಂತ ಹೇಳಿದ್ರೆ ಪರಮಾತ್ಮ ಅಂತ ಕೂಡ ಹೇಳ್ತಾರೆ. ಆದರೆ ನಾವು ಬೆಳೆಸುವಂಥ ಶಬ್ದ ಯಾವುದು? ಕೃಷ್ಣ ಅನ್ನೋ ಮಾತು. ಸೊ ನಮ್ಮ ನಿಜವಾದ ತಂದೆ ತಾಯಿ ಯಾರು? ಕೃಷ್ಣ. ನಮ್ಮ ತಾಯಿ ಯಾರು? ಶ್ರೀಮತಿ ರಾಧಾರಾಣಿ ಅಥವಾ ರುಕ್ಮಿಣಿ ಅಲ್ವಾ, ಇವರೆಲ್ಲರೂ ಅನ್ನೋ ಮಾತು. ಅಥವಾ ಏನಪ್ಪ, ಇಲ್ಲ ನನಗೆ ರಾಮನ ಪ್ರತಿ ತುಂಬ ಒಂದು ಒಲವು ಉಂಟು ಅಂತಂತಂದ್ರೆ ನಮ್ಮ ತಂದೆ ಯಾರು? ತಾಯಿ ಯಾರು? ನಮಗೆ ತುಂಬ ಹೃದಯಕ್ಕೆ, ನಾವು ಸೌತ್ ಇಂಡಿಯಾದಿಂದ ಗೋವಿಂದ ಗೋವಿಂದ ಗೋವಿಂದ. ಸೊ ನಮಗೆ ಏನು ನಮ್ಮ ಆರಾಧ್ಯ ದೈವ ಯಾರು ಅಂತಂತಂದ್ರೆ ಶ್ರೀನಿವಾಸ ವೆಂಕಟರಮಣ. ಸೊ ಆಯ್ತು, ನಿಮ್ಮ ತಂದೆ ಯಾರು? ಶ್ರೀನಿವಾಸ ವೆಂಕಟ. ತಾಯಿ ಯಾರು? ಪದ್ಮಾವತಿ ಅಥವಾ ಶ್ರೀದೇವಿ ಭೂದೇವಿ ಅಂತ ಹೇಳ್ಬೋದು. ಸೊ ಈಗ ಏನಪ್ಪಾ ಅಂತಂದ್ರೆ ಇವರು. ಆದರೆ ನೋಡಿ, ನೆಕ್ಸ್ಟ್ ಶ್ಲೋಕದಲ್ಲಿ ಈ ಒಂದು ಶ್ಲೋಕ ಉಚ್ಚಾರಣೆ ಮಾಡಿದ್ವಲ್ವಾ, 7ನೇ ಶ್ಲೋಕದಲ್ಲಿ ಭಗವಂತ ಮುಖ್ಯವಾದ ಒಂದು ವಿಷಯ ಹೇಳ್ತಾ ಇದ್ದಾನೆ. ಯಾರಿಗೆ ಗೊತ್ತುಂಟು ಈ ಶ್ಲೋಕ? ಮಮೈವ, ದಯವಿಟ್ಟು ಹೇಳಿ ಶ್ಲೋಕ. ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃ ಷಷ್ಟ್ಯಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಹರಿವಾಲ್. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಕೃಷ್ಣ? ಮಮೈವ ಅಂಶ ಜೀವಲೋಕೆ. ಈ ಒಂದು ಜಗತ್ತಿನಲ್ಲಿ ಯಾರೆಲ್ಲ ಜನರಿದಾರಲ್ವಾ, ಈ ಒಂದು ಜನರಿನ ಒಳಗಡೆ ಆ ಒಂದು ಆತ್ಮ ಅನ್ನೋದು ಏನಿದೆ, ಯಾರಿಗೆ ಸಂಬಂಧಪಟ್ಟದ್ದು? ನನಗೆ ಕೃಷ್ಣ ಹೇಳಿದ ನನಗೆ ಸಂಬಂಧಪಟ್ಟವರು ಅವರೆಲ್ಲ. ಮಮೈವ ಅಂಶ, ಅವರೆಲ್ಲರೂ ಕೂಡ ಯಾರು? ನನ್ನ ಅಂಶ. ನೋಡಿ, ಈ ಒಂದು ಜಗತ್ತಿನಲ್ಲಿ ಯಾರೂ ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನು, ಇವರು ನನ್ನ ಅಂಶ ಅಂತ. ನೋಡಿ, ಈ ಒಂದು ಜಗತ್ತಿನಲ್ಲಿ ನಾವು ಜನ್ಮವನ್ನು ತಾಳಿದ್ದೇವೆ, ನಮಗೆ ಸ್ವಂತ ತಂದೆ ತಾಯಿ ಇರಿದ್ರೆ. ಆದರೆ ನಾವು ನೋಡಬಹುದು ಏನಪ್ಪ ಅಂತಂದರೆ, ಈ ಒಂದು ಹಾಳೆ ಇದೆ, ಪೆನ್ ಇದೆ. ಈ ಒಂದು ಪೆನ್ನನ್ನು ತೆಗೆದು ನಾವು ಹಾಳೆಯ ಮೇಲೆ ಬರಿತಾ ಇದ್ದೀವಿ ಅಂದ್ಕೊಳ್ಳಿ
ಅಲ್ವಾ? ಈ ಒಂದು ಹಾಳೆಯ ಮೇಲೆ ಈಗ ಆ ಒಂದು ಅಕ್ಷರಗಳಿದೆ. ಈ ಒಂದು ಅಕ್ಷರಗಳು ಇಲ್ಲಿ ಬರೋದಕ್ಕೆ ಆ ಒಂದು ಏನಂತ ಹೇಳ್ತಾರೆ ಆ ಒಂದು ಗಣ್ಯತೆ ಅಥವಾ ಆ ಒಂದು ಕ್ರೆಡಿಟ್ ಪೆನ್ನಿಗೆ ಹೋಗುತ್ತಾ ಪೇಪರಿಗೆ ಹೋಗುತ್ತಾ? ಪ್ರಶ್ನೆ ಅರ್ಥ ಆಯ್ತಲ್ವಾ? ಪೆನ್ ಇದೆ, ಪೇಪರ್ ಇದೆ. ಪೆನ್ನನ್ನು ತೆಗೆದು ನಾನು ಪೇಪರಲ್ಲಿ ಬರಿತೇನೆ. ಸೊ ಇಲ್ಲಿ ಅಕ್ಷರಗಳು ಮೂಡ್ತಾ ಇದೆ. ಈ ಅಕ್ಷರಗಳು ಮೂಡಿದಕ್ಕೆ ಕಾರಣ ಪೆನ್ನ ಪೇಪರ? ಎಷ್ಟು ಜನ ಪೆನ್ ಅಂತ ಹೇಳ್ತೀರಾ? ಕೈ ಎತ್ತಿ, ಕೈ ಎತ್ತಿ, ಕೈ ಎತ್ತಿ. ಗುಂಪಿನಲ್ಲಿ ಗೊತ್ತುಂಟು. ಕೈ ಎತ್ತಿ. ಪೆನ್ ಅಂದ್ರೆ ಯಾರು? ಓಕೆ. ಪೇಪರ್? ಪೇಪರ್ ಓಕೆ. ಎರಡು ಅಲ್ಲ. ಯಾರಿದ್ದೀರಾ? ಎರಡು ಅಲ್ಲ. ಯಾರು? ಬರೆದವ್ರ ಮೇಲೆ ಹೋಗುತ್ತೆ ಕ್ರೆಡಿಟ್, ಹೌದಲ್ವಾ? ಸೊ ಅದೇ ರೀತಿಯಾಗಿ ನೋಡಿ, ಈ ಒಂದು ಸೃಷ್ಟಿಯಲ್ಲಿ ಯಾವ ರೀತಿಯಾಗಿ ಕೃಷ್ಣ ಈ ಒಂದು ಸೃಷ್ಟಿಯನ್ನು ನಿರ್ಮಿಸಿದ್ದಾನೆ ಅಂತಂತಂದ್ರೆ, ಒಬ್ಬ ಪುರುಷ ಮತ್ತೆ ಒಬ್ಬ ಸ್ತ್ರೀ ಒಟ್ಟಿಗೆ ಬಂದಾಗ ಇಬ್ರಿಗೂ ಕೂಡ ಗೊತ್ತಿಲ್ಲ ಒಂದು ಮಗುವಿನ ಒಂದು ಜನನ ಯಾವ ರೀತಿಯಾಗಿ ಆಗುತ್ತೆ ಅಂತ. ಯಾರಿಗಾದ್ರೂ ಗೊತ್ತುಂಟಾ? ಆ ಒಂದು ತಾಯಿಯ ಒಂದು ಗರ್ಭದ ಒಳಗಡೆ ಮಗು 9 ತಿಂಗಳಿನ ಒಂದು ಕಾಲ ಯಾವ ರೀತಿಯಾಗಿ ಬೆಳೆದುಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಆ ಒಂದು ಪೌಷ್ಟಿಕ ಅಂಶಗಳು ಆ ಒಂದು ಮಗುವಿಗೆ ಒಳಗಡೆ ಯಾವ ರೀತಿಯಾಗಿ ತಲುಪ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ ನಮ್ಮ ಮಾತು, ಹೌದಲ್ವಾ? ಭಗವಂತನ ಒಂದು ಸೃಷ್ಟಿಕರಣ ಎಷ್ಟು ಅದ್ಭುತವಾಗಿದೆ, ಸುಂದರವಾಗಿದೆ ಅಂತಂದ್ರೆ, ಆ ಒಂದು ಕರುಳಿನ ಒಂದು ಏನಂತ ಹೇಳ್ತಾರೆ ರಂಧ್ರದಿಂದ ಆ ಒಂದು ತಾಯಿ ಸೇವಿಸುತ್ತಿರುವ ಒಂದು ಆಹಾರದ ಒಂದು ಪೌಷ್ಟಿಕಾಂಶದಿಂದ ಆ ಒಂದು ಮಗು ಉಸಿರಾಡಲ್ಲ ಹೊಟ್ಟೆ ಒಳಗಡೆ, ಆದರೂ ಕೂಡ ಮಗು ಆ ರೀತಿಯಾಗಿ ಬೆಳೆಯುತ್ತಾನ ಮಾತು. ಸೊ ಯಾರಿಗೆ ಆ ಒಂದು ಏನಂತ ಹೇಳ್ತಾರೆ ಘನತೆ ಅಥವಾ ಆ ಒಂದು ಕ್ರೆಡಿಟ್ ಹೋಗುತ್ತೆ ಈ ಒಂದು ಜಗತ್ತಿನಲ್ಲಿ? ಎಸ್, ಹೌದು. ಯಾರಿಗೆ? ಪೇಪರ್ದು ಕೂಡ ಕ್ರೆಡಿಟ್ ಇದೆ ನಮ್ಮ ಮಾತು. ಪೇಪರ್ ಇಲ್ಲದೆ ಅಕ್ಷರ ಬರಲ್ಲ. ಪೆನ್ನಿಗೂ ಕೂಡ ಕ್ರೆಡಿಟ್ ಇದೆ ನಮ್ಮ ಮಾತು. ಆದ್ರೆ ಮುಖ್ಯವಾದದ್ದು ಯಾರಿಗೆ ಹೋಗುತ್ತೆ? ಭಗವಂತನಿಗೆ ಹೋಗುತ್ತೆ. ಯಾರಿಗೆ? ಬರ್ದಿರೋರಿಗೆ. ಬರ್ದಿರೋರು ಯಾರು? ಭಗವಂತನಿಗೆ ನಮ್ಮ ಮಾತು. ಯಾರೂ ಕೂಡ ಏನೋ ಮಗುವಿನ ಒಂದು ಜನ್ಮ ಆಗಬೇಕು ಅಂತಂದ್ರೆ ಏನೋ ನನಗೆ ಗಂಡು ಮಗು ಆಗಬೇಕು ಇಲ್ಲ, ನನಗೆ ಹೆಣ್ಣು ಮಗು ಆಗಬೇಕು ಇಲ್ಲ. ಕೆಲವೊಂದ್ಸಲಿ ಮಗು ಕೂಡ ಆಗಲ್ಲ. ಕೆಲವೊಂದ್ಸಲಿ ಏನಂತ ಹೇಳ್ತಾರೆ ಇಬ್ರು ಮಕ್ಕಳು ಆಗ್ತಾರೆ. ಯಾರ ಕೈಯಲ್ಲಿದೆ ಇದು? ಕರ್ಮಣ ದೈವ ನೇತ್ರೇಣ ಜಂತುರ್ ದೇಹೋಪಪತ್ಯೆ. ಭಾಗವತನಲ್ಲಿ ಹೇಳ್ತದೆ ಏನು? ಕರ್ಮಣ ದೈವ ನೇತ್ರೇಣ, ಆ ಒಂದು ಭಗವಂತನ ಒಂದು ದೃಷ್ಟಿಕೋನದ ಒಂದು ಮಾರ್ಗದಲ್ಲಿ ಈ ಒಂದು ಜಗತ್ತಿನಲ್ಲಿ ಸೃಷ್ಟೀಕರಣ ಆಗ್ತಾ ಇದೆ. ಜಸ್ಟ್ ಆಲೋಚನೆ ಮಾಡಿ, ಮಳೆ ಆಗ್ತಾ ಇದೆ ಹೊರಗಡೆ, ಹೌದಲ್ವಾ? ಯಾರು ಈ ಒಂದು ಮಳೆಯನ್ನ ಮಾಡ್ತಾ ಇರೋದು? ಯಾರು? ಕೃಷ್ಣ. ಒಂದ್ಸಲಿ ಕಾಲೇಜಲ್ಲಿ ಕೆಲವು ಮಕ್ಕಳಿಗೆ ನಾನು ಪ್ರಶ್ನೆ ಕೇಳಿದೆ. ಒಂದು ಮಗುಗೆ ಪ್ರಶ್ನೆ ಕೇಳಿದೆ, ಎದ್ದೇಳಿದೆ ಕೇಳಿದೆ, ಏನಂತ ಹೇಳ್ತಾರೆ ಹಾಲು ಎಲ್ಲಿಂದ ಬರುತ್ತೆ ಅಂತ ನಾನು ಕೇಳಿದೆ. ಹಾಲು ಎಲ್ಲಿಂದ ಬರುತ್ತೆ ಅಂತ ಕೇಳಿದೆ. ಮನೆಯಲ್ಲಿ ಹಾಲು ಕುಡಿತೀವಲ್ವಾ, ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಆನ್ಸರ್ ಏನು ಕೊಟ್ಟ ಗೊತ್ತಾ? ಡೈರಿಯಿಂದ ಅಂತ. ಸರ್, ನಮ್ಮ ಮನೆ ಪಕ್ಕದಲ್ಲಿ ನಂದಿನಿ ಡೈರಿ ಮಿಲ್ಕ್ ಇದೆ ಸರ್, ಅಲ್ಲಿಂದ ಬರುತ್ತೆ ಸರ್. ನಾನು ಅಂದೆ, ಅಯ್ಯಪ್ಪ ಕರೆಕ್ಟಪ್ಪ ನೀನು ಹೇಳಿದ್ದು, ಆದರೆ ಆ ಒಂದು ಡೈರಿಗೆ ಎಲ್ಲಿಂದ ಬರುತ್ತೆ ಹಾಲು? ಎಲ್ಲಿಂದ ಬರುತ್ತೆ? ಹಸುವಿನಿಂದ ಬರುತ್ತೆ. ಹಸುವಿಗೆ ಆ ಒಂದು ಹಾಲು ಕೊಡುವ ಶಕ್ತಿ ಇಲ್ಲಿಂದ ಬರುತ್ತೆ? ಹುಲ್ಲಿನಿಂದ ಅಲ್ವಾ? ಆ ಒಂದು ಹುಲ್ಲು ಯಾವ ರೀತಿಯಾಗಿ ಬೆಳೆಯುತ್ತೆ? ಮಳೆಯಿಂದ. ಮಳೆ ಎಲ್ಲಿಂದ ಬರುತ್ತೆ? ಮೋಡದಿಂದ. ಮೋಡಗಳು ಯಾವ ರೀತಿಯಾಗಿ ನಿರ್ಮಾಣ ಆಗುತ್ತೆ? ಸಮುದ್ರದಿಂದ. ಸಮುದ್ರ ಯಾರು ನೋಡ್ಕೊಳ್ತಾ ಇದ್ದಾರೆ? ಕೃಷ್ಣದಿಂದ ನೋಡ್ಕೊಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಕೆಲವೊಂದ್ಸಲ ನಾವು ಟ್ರೈನಾಗಿ ಕುಂತ್ಕೊಳ್ಳಾಗ, ಟ್ರೈನ್ ನೋಡಿ S8 ಬೋಗಿ ನಂಬರ್ S8 S9 ಕುಂತ್ಕೊಂಡಿದೀವಿ ಅನ್ಕೊಳ್ಳಿ. ಒಳಗಡೆ ಕುಂತ್ಕೊಂಡವ್ರಿಗೆ ಅನ್ಸುತ್ತೆ ಏನು ಅಂತ, ನನ್ನ S8 ಬೋಗಿ ಮುಂದೆ ಹೋಗ್ತಾ ಇದೆ, ಕಾರಣ ಯಾರು? ಕೃಷ್ಣ ಅಂತ ಹೇಳ್ಕೊಡೋದು ಯಾರು? ಯೂಶಲಿ ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಮುಂದಿನ ಒಂದು ಬೋಗಿ ಇರುತ್ತಲ್ವಾ S7, ಅದು S8 ಅನ್ನ ಎಳೆಯುತ್ತೆ ಅಂತ ಅಂದ್ಕೊಳ್ಳುತ್ತೆ. ಆ ಒಂದು S7 ಯಾವ ರೀತಿಯಾಗಿ ಮುಂದೆ ಹೋಗ್ತಾ ಇದೆ? S6. ಅದೇ ರೀತಿಯಾಗಿ ಮುಂದೆ ಹೋಗ್ತಾ 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 ಯಾರು ಬರ್ತಾರೆ ಮುಂದಕ್ಕೆ? ಇಂಜಿನ್ ಬರುತ್ತೆ. ಬರೀ ಡ್ರೈವರ್ ಇದ್ರೆ ಆಗಲ್ಲ. ಡ್ರೈವರ್ನ ಇಂಜಿನ್ ತೆಗೆದು ಡ್ರೈವರ್ ನಿಂದಿಸಿದ್ರೆ ಟ್ರೈನ್ ಮುಂದೆ ಹೋಗಲ್ಲ. ಯಾರು ಬೇಕು? ಇಂಜಿನ್ ಬೇಕು. ಆ ಇಂಜಿನ್ ಯಾರು ಗೊತ್ತಾ? ಪ್ರಕೃತಿ. ಆ ಒಂದು ಪ್ರಕೃತಿಯನ್ನು ಯಾರು ನೋಡ್ಕೊಳ್ತಾ ಇರೋದು? ಕೃಷ್ಣ. ಜೋರಾಗಿ ಹೇಳ್ಬೇಕು, ಯಾರು? ಕೃಷ್ಣನ ಮಾತು ಅಲ್ವಾ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂತಂದ್ರೆ,
ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ, ಅಂದರೆ ನಾನು ಪ್ರಕೃತಿಯನ್ನು ನೋಡ್ಕೊಳ್ತಾ ಇರೋದು ಅಂತ ಹೇಳ್ತಾ ಇದ್ದಾನೆ. ಸೊ ಏನಪ್ಪ ಅಂತಂತಂದರೆ, ಆ ಒಂದು ಹುಡುಗಿ ಎಲ್ಲಿದ್ಲು? ಡೆಲ್ಲಿಯಲ್ಲಿದ್ಲು ಅಲ್ವಾ. ಅವಳಿಗೆ ತನ್ನ ತಂದೆ ತಾಯಿ ಯಾರು ಅಂತ ಗೊತ್ತು, ಆದರೆ ಸಂಬಂಧ ಇಲ್ಲ ನಮ್ಮ ಮಾತು. ಸೊ ನಮ್ಮ ಒಂದು ಪರಿಸ್ಥಿತಿ ಏನಿದೆ ಈಗ ಇದೇ ರೀತಿ ಆದ ನಮ್ಮ ಮಾತು. ಸೊ ಅದಕ್ಕೆ ಇಲ್ಲಿ ಭಗವಂತ ಎಂತ ಇದ್ದಾರೆ, ನಾವು ಯಾರಿಗೆ ಸಂಬಂಧಪಟ್ಟದ್ದು? ಕೃಷ್ಣನಿಗೆ ಸಂಬಂಧ. ಸೊ ನಾವು ಈಗೇನು ಮಾಡಬೇಕು ಅಂತಂತಂದ್ರೆ, ಏನು ಮಾಡುವುದರಿಂದ ನಾವು ಮರೆತು ಹೋಗಿರುವ ಆ ಒಂದು ಸಂಬಂಧವನ್ನು ಮತ್ತೆ ಪುನರ್ಚೇತಿಸಿಕೊಳ್ಳಬೇಕು ನಾವು. ಯಾಕೆ ಅಂತಂತಂದ್ರೆ ನೋಡಿ, ಕೃಷ್ಣ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ. ಕೃಷ್ಣ ಏನಂತ ಹೇಳ್ತಾರೆ, ಈ ಒಂದು ಜಗತ್ತಿನಲ್ಲಿ ಯಾರಾದರೂ ಒಂದು ಆಶ್ರಯವನ್ನು ಪಡೆದುಕೊಂಡಾಗ ಏನಂದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಇಚ್ಛೆಗಳನ್ನು, ನಮ್ಮ ಒಂದು ಆಸೆಗಳನ್ನ ಪೂರೈಸ್ತಾರೆ. ಅದು ಪರಿಪೂರ್ಣವಾಗಿ ಈಡೇರಿಸೋದಕ್ಕೆ ಸಾಧ್ಯನಾ? ಸ್ವಲ್ಪ ಮಟ್ಟಿಗೆ ಸಾಧ್ಯನ ಮಾತು. ಉದಾಹರಣೆಗೆ ಮನೆಯಲ್ಲಿ ಪತ್ನಿ ಪತಿಗೆ ಕೇಳ್ತಾರೆ, ಏನಂತ? ಪ್ರಭುಗಳೇ, ಏನು ಹಬ್ಬ ಬರ್ತಾ ಇದೆ, ನನಗೆ 1 kg ಗೋಲ್ಡನ್ನು ಕೊಡಿಸ್ತೀರಾ ಅಂತ ಕೇಳಿದ್ರೆ ಅನ್ಕೊಳ್ಳಿ, ಏನಾಗ್ಬಿಡುತ್ತೆ? ಮೂರ್ಛೆ ಹೋಗಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಕೆಳಗಡೆ ಬಿದ್ದು ಬಿಡ್ತಾರೆ ನಾವು. ಹೌದಾ ಅಲ್ವಾ? ಅಥವಾ ಪತಿ ಏನಾದರೂ ಪತ್ನಿಗೆ ಕೇಳಿದ್ರು ಅನ್ಕೊಳ್ಳಿ, ಏನಂತ? ಓ ಪತ್ನಿಯವರೇ, ಏನು ಹಬ್ಬ ಬರ್ತಾ ಇದೆ, ಒಂದು 40 ಐಟಮ್ ಅಡಿಗೆ ಮಾಡಿ ಕೊಡ್ತೀರಾ ಅಂತ ಕೇಳಿದ್ರೆ ಅನ್ಕೊಳ್ಳಿ, ಏನಾಗ್ಬಿಡುತ್ತೆ? ಮೂರ್ಛೆಯಾಗಿ ಬಿದ್ದುಬಿಡ್ತಾರೆ ಅನ್ನೋ ಮಾತು. ಸೊ ಇವ್ರಿಗೆ ಸಾಧ್ಯ ಇಲ್ಲ ಅನ್ನೋ ಮಾತು. ಕೆಲವೊಂದ್ಸಲ ನಾವೇನು ಮಾಡ್ತೇವೆ, ಮಕ್ಕಳು ದೊಡ್ಡದಾದ್ರೆ ನಮ್ಮೆಲ್ಲ ಇಚ್ಛೆಗಳೆಲ್ಲ ಈಡೇರುತ್ತೆ ಅಂತ ನಾವು ಅಂದ್ಕೊಳ್ತೇವೆ. ಸಾಧ್ಯನಾ? ಸರಿನಾ? ದೊಡ್ಡವ್ರನ್ನ ಕೇಳ್ಬೋದು, ಸರಿನಾ? ನಾವು ಅಂದ್ಕೊಂಡಿದ್ದು ಒಂದು, ಅವ್ರು ಆಗೋದು ಇನ್ನೊಂದು ಅನ್ನೋ ಮಾತು. ನಾವು ಯಾವುದು ಬೇಡ ಅಂತ ಅಂದ್ಕೊಂಡಿರ್ತೀವಿ ಅದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾರೆ, ಯಾವುದು ಕಲ್ತ್ಕೊಳ್ಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಅವ್ರೇನಾಗ್ಬಿಡ್ತಾರೆ, ಅದರಿಂದ ದೂರ ಅನ್ನೋ ಮಾತು. ನೋಡಿರ್ತೀವಲ್ವಾ? ದೇವಸ್ಥಾನಕ್ಕೂ ಅಂದರೆ ಇಲ್ಲ ಮೂವಿಗೆ ಹೋಗೋಣ ಅಂತಂತಂದ್ರೆ ರೆಡಿ. ಹೌದಲ್ವಾ? ಸೊ ಈ ಒಂದು ಜಗತ್ತಿನಲ್ಲಿ ಏನಪ್ಪಾ ಅಂತಂತಂದ್ರೆ, ನಮ್ಮ ಒಂದು ಅನುಸರಿಕೆಗೆ ವಿಚಾರವಾಗಿ ಅನ್ಯೋನ್ಯವಾಗಿ ಯಾರೂ ಕೂಡ ನಾವು ಅಂದ್ಕೊಳ್ತೇವೆ, ಏನು ಈ ಕಂಪನಿಯಲ್ಲಿ ನನಗೇನಾದರೂ ಉದ್ಯೋಗ ಸಿಕ್ತು ಅಂದ್ಕೊಳ್ಳಿ, ನಾನು ಖುಷಿಯಾಗಿದ್ಬಿಡ್ತೇನೆ. ಯಲಹಂಕದಲ್ಲಿ ನನಗೆ ಈಗ 2 BHK ಮನೆ ಇದೆ. 2 BHK ಖುಷಿ ಆಗ್ತಾರಾ? ಇಲ್ಲ. 2 BHK ಸಿಕ್ಕ ಮೇಲೆ ನೆಕ್ಸ್ಟ್ ಏನು ಅನ್ಸುತ್ತೆ? 3 BHK ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. 3 BHK ಸಿಕ್ತು ಅಂತ ಅಂದ್ಕೊಳ್ಳಿ, ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಏನಾಗುತ್ತೆ? 4 BHK ಬೇಕು ಅಂತದ್ದು. ಅದಾದ್ಮೇಲೆ ಸ್ವಂತ ಮನೆ, ವಿಲ್ಲಾ ಇರಬೇಕು. ಮತ್ತೆ ಅದಾದ್ಮೇಲೆ ಪಕ್ಕದ ಮನೆಯಲ್ಲಿ ಏನೋ ಕಾರ್ ಇದೆ, ಎಲೆಕ್ಟ್ರಿಕ್ ಕಾರ್ ಇದೆ, ನಮ್ಮ ಮನೆಯಲ್ಲಿ ಕಾರ್ ಇಲ್ಲ, ಕಾರ್ ತಗೋ. ಆಮೇಲೆ ಕಾರ್ ಬಂದಾದ್ಮೇಲೆ ಹೇಳಂಗಿಲ್ಲ. ಸೊ ಆ ಒಂದು ಆಸೆಗಳೇನಿದೆ ಏನಾಗ್ಬಿಡುತ್ತೆ, ಬೆಳೆಯುತ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಈ ಒಂದು ಬೇಡಿಕೆಗಳಿಗೆ ಈ ಒಂದು ಜಗತ್ತಿನಲ್ಲಿ ಈಡೇರಿಸುವ ಶಕ್ತಿ ಯಾರಿಗೂ ಕೂಡ ಇದೇನಾ ಇಲ್ವಾ? ಇದು ಯಾರಿಗೂ ಕೂಡ ಇದೇನಾ ಇಲ್ವಾ? ಇಲ್ಲ ಅನ್ನೋ ಮಾತು, ಯಾರು ಕೂಡ. ಸೊ ನಮ್ಮ ಒಂದು ಇಚ್ಛೆಗಳನ್ನು ಪರಿಪೂರ್ಣವಾಗಿ ಈಡೇರಿಸುವ ಶಕ್ತಿ ಯಾರಿಗಾದ್ರೂ ಇದೆ ಅಂದರೆ ಅದು ಒಬ್ಬರಿಗೆ ಮಾತ್ರ ಸಾಧ್ಯ. ಯಾರಿಗೆ? ಕೆಲವೊಂದ್ಸಲ ನೀವು ಕೃಷ್ಣ ಅಂತ ಹೇಳೋಕ್ಕೂ ಭಯ ಆಗುತ್ತೆ. ಹಾಗೆ ಪ್ರಭುಗಳು ಹೇಳ್ತಾರೆ, ಏನಂತ? ಪ್ರಭುಜಿ, ಅಮೆಝಾನ್ ವೆಬ್ಸೈಟಿಗೆ ಹೋಗ್ಬಿಟ್ರೆ ಅಥವಾ ಫ್ಲಿಪ್ಕಾರ್ಟ್ ವೆಬ್ಸೈಟಿಗೆ ಹೋಗ್ಬಿಟ್ರೆ ಏನು ಹಾಕಿದ್ರು ಎಲ್ಲ ಪ್ರಾಡಕ್ಟ್ ಬಂದ್ಬಿಡುತ್ತೆ ಪ್ರಭುಜಿ. ಮತ್ತೆ ಏನು ಬರೀ 10 ನಿಮಿಷದಲ್ಲೇ ಡೆಲಿವರಿ ಆಗಿಬಿಡುತ್ತೆ ಪ್ರಭುಜಿ. ಆದರೆ ದೇವಸ್ಥಾನಕ್ಕೆ ಹೋದರೆ ಚಾಂಟಿಂಗ್ 1 ತಿಂಗಳಾಯಿತು, 2 ತಿಂಗಳು ಮಾಡ್ತಾ ಇದ್ದೀನಿ, ನನ್ನ ಇಚ್ಛೆನೇ ಈಡೇರ್ತಾ ಇಲ್ಲ ಪ್ರಭುಜಿ ಅಂತಲೂ ಅಳೋರು ಇದ್ದಾರೆ ಕೆಲವೊಂದ್ಸಲ. ಹೌದಲ್ವಾ? ಆದರೆ ಆ ಒಂದು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಏನಾದರೂ ಪದಾರ್ಥ ನಾವು ತೆಕ್ಕೊಂಬರ್ಬೇಕಂದ್ರೆ ಸುಮ್ಮನೆ ಹಂಗೆ ಹಾಕಿರಿ ಬಂದ್ಬಿಡುತ್ತಾ? ಏನು ಬೇಕು ಅದಕ್ಕೆ? ದುಡ್ಡು ಬೇಕು ಅಂದರೆ ಮತ್ತೆ ಫಾಲು ತುಂಬ ಇದೆ ಅನ್ನೋ ಮಾತು. ಹೌದಲ್ವಾ? ಸೊ ಆ ಶಕ್ತಿಯನ್ನು ಕೊಡೋರು ಯಾರು? ಮತ್ತೆ ಕೃಷ್ಣ ಅನ್ನೋ ಮಾತು. ಸೊ ಇದು ನಮಗೆ ಗೊತ್ತಿರಬೇಕಾದ ಒಂದು ವಿಷಯನ ಮಾತು. ಸೊ ಏನಪ್ಪ ಅಂತಂದರೆ, ನಾನು ಮುಖ್ಯವಾಗಿ ಬರೋ ಒಂದು ವಿಚಾರ ಏನಪ್ಪ ಅಂತಂದರೆ, ನಮ್ಮ ಒಂದು ಸಂಬಂಧವನ್ನು ಭಗವಂತನ ಜೊತೆ ನಾವೇನು ಮಾಡಬೇಕು? ಬೆಳೆಸಿಕೊಳ್ಳಬೇಕು. ಅದು ಯಾವುದರಿಂದ ಸಾಧ್ಯ ಮುಖ್ಯವಾಗಿ ಅಂತಂದರೆ ಭಕ್ತಾದಿಗಳ ಒಂದು ಸಂಘದಿಂದ ಸಾಧ್ಯ. ಒಂದು ವೇಳೆ ನಾನೇನಾದರೂ ಇಲ್ಲಿ ಬಂದಿಲ್ಲ ಅಥವಾ ನಿಮ್ಮಲ್ಲಿ ಯಾರಾದರೂ ಇಲ್ಲಿ ಬಂದಿಲ್ಲ ಅಂತಂದರೆ ಒಂದಲ್ಲ ಒಂದು ರೀತಿಯಾಗಿ ಕೃಷ್ಣನ ನಾವು ಮರೆತು ಹೋಗ್ಬಿಡ್ತಾ ಇದ್ದೀವಿ. ಈಗ IPL ಮ್ಯಾಚ್ ಆಗೋಗ್ಬಿಟ್ಟಿದೆ. ಒಂದು ವೇಳೆ RCB ವರ್ಸಸ್ ಏನಾದರೂ ಗುಜರಾತ್ ಟೈಟನ್ಸ್ ಮಧ್ಯೆ ಯುದ್ಧ ಇವತ್ತಿತ್ತು ಅಂತ ಅಂದ್ಕೊಳ್ಳಿ, ಕೃಷ್ಣನ ಮೇಲೆ ಏನಂತ ಹೇಳ್ತಾರೆ, ನಂಬಿಕೆ ಇಟ್ಕೊಂಡು ಹೇಳ್ತೇನೆ, ಏನಂತ, ಮಳೆ ಬರ್ತಾ ಇದ್ರು ಇಷ್ಟಕ್ಕೊಂದು ಏನಂತಂತಂದ್ರೆ ಇಲ್ಲಿ ಬಂದಿದ್ದೀರಾ ಅಂತಂತಂದ್ರೆ ಮೋಸ್ಟ್ಲಿ ನಿಮಗೆಲ್ಲ ಇದು ಅನ್ವಯವಾಗಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಆ ಒಂದು ಏನಂತ ಹೇಳ್ತಾರೆ ನಿಷ್ಠೆ ಇದೆ,
ಆ ಒಂದು ಸಿನ್ಸಿಯಾರಿಟಿ ಇದೆ, ಗಂಭೀರತೆ ಇದೆ. ಆದರೆ ಯೂಶ್ವಲಿ ಏನಪ್ಪ, ಹೊರಗಡೆ ಕೆಲವೊಂದ್ಸಲಿ ಕಾಲೇಜ್ ಪ್ರೋಗ್ರಾಮ್ ಮಾಡ್ತೇವೆ ನಾವು, ನಮಗೆ ಗೊತ್ತಿಲ್ಲ ಆದರೆ ಒಂದ್ಸಲಿ ಪ್ರೋಗ್ರಾಮ್ ಇಟ್ಬಿಟ್ಟಿದ್ದೀವಿ ನಮ್ಮ, ಯಾರೂ ಬರಲೇ ಇಲ್ಲ, ಯಾಕೆ ಬರಲಿಲ್ಲ ಆಮೇಲೆ ಗೊತ್ತಾಯ್ತು ಏನಂತ, ಇಂಡಿಯಲ್ ವರ್ಸಸ್ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನಡೀತಾಯಿತ್ತು. ಆಮೇಲೆ ಅನ್ಕೊಂಡೆ ಅಯ್ಯಪ್ಪ ಹುಷಾರಾಗಿರಬೇಕು ಅಂತಂತ. ಸೊ ಏನಪ್ಪ ಅಂತಂದರೆ, ಒಂದು ವೇಳೆ ನಾವೇನಾದರೂ ಈ ಒಂದು ಸಂಘದಲ್ಲಿ ಇರಲಿಲ್ಲ ಅಂತಂತಂದರೆ ಒಂದಲ್ಲ ಒಂದು ರೀತಿಯಾಗಿ ಏನಾಗ್ಬಿಡ್ತಾ ಇತ್ತು, ಕೃಷ್ಣನನ್ನು ನಾವು ಮರೆತು ಹೋಗ್ತಾ ಇದ್ವಿ ಅನ್ನೋ ಮಾತು. ಯಾಕೆ ಅಂತಂದರೆ ಈ ಒಂದು ಜಗತ್ತು ಸೃಷ್ಟೀಕರಣವಾಗಿರೋದೇ ನಮ್ಮನ್ನು ಕೃಷ್ಣನಿಂದ ಮರೆತು ಹೋಗುವುದಕ್ಕೆ ಮಾಡೋದಕ್ಕೆ ಅನ್ನೋ ಮಾತು. ಆ ಒಂದು ನಾವು ಏನಂತ ಹೇಳ್ತಾರೆ, ಸೃಷ್ಟಿಸುವ ಈ ಒಂದು ಪ್ರಕೃತಿಯ ಒಂದು ವಿರುದ್ಧವಾಗಿ ನಾವೇನಾದರೂ ಹೋಗಿ ಕೃಷ್ಣನ ಜೊತೆ ವಾಪಸ್ ಸೇರಬೇಕು ಅಂದರೆ ಅದು ಯಾವುದರಿಂದ ಮಾತ್ರ ಸಾಧ್ಯ, ಭಕ್ತಾದಿಗಳ ಸಂಘದಿಂದ ಮಾತ್ರ ಸಾಧ್ಯ. ಇದು ಮೊಟ್ಟ ಮೊದಲನೆಯದ್ದಾದ. ಸೊ ನಾನು ಜಪ ಎಷ್ಟೇ ರೌಂಡ್ ಮಾಡ್ತಾ ಇರಲಿ ಪರವಾಗಿಲ್ಲ, ಮತ್ತೇನಪ್ಪ ಅಂತಂತಂದರೆ ಮನೆಯಲ್ಲಿ ಕೆಲವು ದಿವಸ ಪೂಜೆ ಆಗ್ತಾ ಇಲ್ಲ ಪರವಾಗಿಲ್ಲ, ಪ್ರಸಾದ ಸ್ವೀಕಾರ ಆಗ್ತಾ ಇಲ್ಲ ಪರವಾಗಿಲ್ಲ, ಆದರೆ ಒಂದು ಮಾತ್ರ ನಡೀತಾ ಇರಬೇಕು. ಏನದು ಭಕ್ತಾದಿಗಳ ಸಂಘ. ಏನದು ಭಕ್ತಾದಿಗಳ ಸಂಘ. ಸೊ ಎಲ್ಲಿಯವರೆಗೆ ಈ ಒಂದು ಭಕ್ತಾದಿಗಳ ಒಂದು ಸಂಘವನ್ನ ಅತಿ ಗಟ್ಟಿಯಾಗಿ ನಾವು ಹಿಡ್ಕೊಳ್ತೇವೆ, ಈ ಬೇರೆ ಎಲ್ಲ ಒಂದು ಭಕ್ತಿಯ ಕ್ರಿಯೆಗಳಿದೆ, ಯಾವುದೆಲ್ಲ, ಜಪ ಮಾಡೋದಾಗಲಿ, ಕೃಷ್ಣನಿಗೆ ನೈವೇದ್ಯ ಮಾಡೋದಾಗಲಿ, ಕೃಷ್ಣನ ಒಂದು ಕೀರ್ತನೆ ಮಾಡೋದಾಗಲಿ, ಅಥವಾ ಭಗವದ್ಗೀತೆಯ ಒಂದು ಓದುವಿಕೆ, ಭಾಗವತಂನ ಒಂದು ಓದಿಕೆ, ನಮ್ಮಲ್ಲಿ ಆ ಒಂದು ಸ್ಫೂರ್ತಿ, ಉತ್ಸಾಹ ಇವೆಲ್ಲವೂ ಕೂಡ ನಡೆಯುತ್ತೆ ಒಂದು ಯಾವಾಗಲೂ ಗಟ್ಟಿಯಾಗಿ ಇಟ್ಕೊಂಡಲ್ಲ, ಯಾವುದದು ಭಕ್ತಾದಿಗಳ ಸಂಘ. ಸೊ ಏನಪ್ಪ ಅಂದರೆ ಒಂದು ವಾರಕ್ಕೆ ಸ್ವಲ್ಪ ಒಂದು ಸಮಯವನ್ನು ನಾವು ತೆಗೆದುಕೊಂಡು ಬಂದು ಈ ಒಂದು ಭಕ್ತಾದಿಗಳ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಇರ್ಬೋದು. ಏನಪ್ಪ ಅಂದರೆ ಸ್ವಲ್ಪ ಇಲ್ಲಿ ಏನಂತ ಹೇಳ್ತಾರೆ, ಸ್ವಲ್ಪ ಜಾಗ ಕಮ್ಮಿ ಇರ್ಬೋದು, ಇದಾಗ್ಬೋದು. ಆದರೆ ಒಳ್ಳೆ ಸುದ್ದಿ ಇದೆ, ಪ್ರಭುಗಳು ಎಲ್ಲಿದ್ದಾರೆ? ಪ್ರಭುಗಳು ಮಾತಾಜಿ ಯಾರಾದರೂ ಇದ್ದಾರಲ್ವಾ? ಸೊ ಲಾಸ್ಟಿಗೆ ಹೇಳ್ತಾರೆ ನಮ್ಮ ಮಾತು, ಏನಪ್ಪ ಅಂದರೆ ಏನು ವಿಷಯ ಏನು ಎಂಬುದು ಪ್ರಭುಗಳು ತಿಳಿಸ್ಕೊಡು. ಲೆಟ್ ಮಿ ನೋ ವೆನ್ ಐ ಹ್ಯಾವ್ ಟು ಸ್ಟಾಪ್ ದ ಕ್ಲಾಸ್. ಈಗ ಇನ್ನೊಂದು ಕತೆ ಹೇಳ್ತೇನೆ, ಎಲ್ಲವೂ ಕೂಡ 15 ಅಧ್ಯಾಯಕ್ಕೆ ಸಂಬಂಧಪಟ್ಟಿರೋದೇ ನಮ್ಮ. ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಎಲ್ಲ ಅಲ್ಲಿಂದನೇ ಹೇಳ್ತಾ ಇರೋದು ನಮ್ಮ ಮಾತು, ಸರಿನಾ? ಒಂದ್ಸಲ ಏನಾಯಿತು, ಒಬ್ಬ ಆ್ಯಕ್ಚುಲಿ ಆ ಕತೆ ಹೇಳಿದ್ದೇನೆ. ಸೊ ನಾನು ಹೇಳಿದೆ ಏನಪ್ಪ ಅಂತಂತಂದರೆ, ಭಗವಂತನ ಜೊತೆ ನಮ್ಮ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಬೇಕು. ಸೊ ಇದೇ ಒಂದು 15ನೇ ಅಧ್ಯಾಯದಲ್ಲಿ ಇನ್ನೊಂದು ಶ್ಲೋಕ ಬರುತ್ತೆ ಮುಂದಕ್ಕೆ, ಅಲ್ಲಿ ಭಗವಂತ ನಮಗೆ ತಿಳಿಸಿಕೊಡ್ತಾರೆ. ಸೊ ಆ ಶ್ಲೋಕವನ್ನು ಉಚ್ಚಾರಣೆ ಮಾಡೋಣ ಅಂತ. ಶ್ಲೋಕ ನಂಬರ್ 15 ತುಂಬ ಮುಖ್ಯವಾದ ಶ್ಲೋಕ. 15.15 ಶ್ಲೋಕ ನಂಬರ್, ದಯವಿಟ್ಟು ಉಚ್ಚಾರಣೆ ಮಾಡಿ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಸೊ ಇಲ್ಲಿ ಕೃಷ್ಣ ಈ ಒಂದು ಶ್ಲೋಕದಲ್ಲಿ, ಈ ಒಂದು ಪುರುಷೋತ್ತಮ ಯೋಗದ ಈ ಒಂದು 15ನೇ ಶ್ಲೋಕದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ, ಎಕ್ಸಾಮಲ್ಲಿ 15ಕ್ಕೆ 15 ಮಾರ್ಕ್ಸ್ ಬರಬೇಕು ಅಂತಂತಂದರೆ ಏನು ಮಾಡಬೇಕು? 15 ಔಟ್ ಆಫ್ 15 ಬರಬೇಕು ಅಂದರೆ ನಾವೇನು ಮಾಡಬೇಕು ಅಲ್ವಾ? ಈ ಶ್ಲೋಕ ನಂಬರ್ ಎಷ್ಟು? 15.15. ಸೊ ಯಾರಿಗೆಲ್ಲ 15ಕ್ಕೆ 15 ಬೇಕು, 15 ಮಾರ್ಕ್ಗಳಿಗೆ 15 ಮಾರ್ಕ್ ಬೇಕು. ಈಗೇನಾದರೂ ಭಕ್ತಿ ಮೇಲೆ ನಿಮಗೆ ಎಕ್ಸಾಮ್ ಇಟ್ನಿ ಅಂದ್ಕೊಳ್ಳಿ, 15 ಮಾರ್ಕ್ಸಿಗೆ ಯಾರಿಗೆಲ್ಲ 15ಕ್ಕೆ 15 ಬರಬೇಕು ಅಂತೀರಿ? ಕೈ ಎತ್ತಿ ಅಲ್ವಾ? ಕೆಲವರು ಕೈ ಎತ್ತಾ ಇಲ್ಲ, ಯಾಕೆ? ಬೇಡವಾ? ಫೇಲ್ ಆಗ್ಬೇಕಂತಿದ್ದೀರಾ? ಕೈ ಎತ್ತಬೇಕು, ಕೈ ಇಡಿಸಿ. ಸೊ ಏನಪ್ಪ ಅಂತಂತಂದರೆ 15ಕ್ಕೆ 15 ಮಾರ್ಕ್ಸ್ ನಮಗೆ ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಈ ಒಂದು ಶ್ಲೋಕದಲ್ಲಿ ನಮಗೆ ಕೃಷ್ಣ ತಿಳಿಸ್ಕೊಡ್ತಾರೆ. ಏನಂತಂತಂದರೆ ಹೇಳ್ತಾ ಇದ್ದಾರೆ ಏನದು ಶ್ಲೋಕ ಸ್ಟಾರ್ಟಿಂಗ್ ಏನದು? ಸರ್ವಸ್ಯ ಚಾಹಂ. ಸೊ ಹೇಳ್ತಾ ಇದ್ದಾರೆ ಕೃಷ್ಣ ಹೇಳ್ತಾ ಇದ್ದಾರೆ ಅಂದರೆ, ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂ ಚ. ಮೊದಲನೇ ಸಾಲಿನಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಏನಂದರೆ, ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ,
ಕೃಷ್ಣ ಹೇಳ್ತಿದ್ರೆ ನಾನು ಎಲ್ಲಿ ಇದ್ದೇನೆ, ಕರೆಕ್ಟ್, ನಾನು ಎಲ್ಲಿದ್ದೇನೆ, ಗೋಲೋಕದಲ್ಲಿದ್ದೇನೆ. 2 ಶ್ಲೋಕಗಳಿಂದ ಕೃಷ್ಣ ಹೇಳಿದ್ರೆ ಎಲ್ಲಂತ, ನಾನು ಗೋಲೋಕದಲ್ಲಿದ್ದೇನೆ ಅಂತ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ರೆ ನಾನು ಗೋಲೋಕದಲ್ಲಿಯೂ ಕೂಡ ಇದ್ದೇನೆ, ಮತ್ತೆ ಎಲ್ಲ ಒಂದು ಮನುಷ್ಯರ, ಜೀವಿಗಳ, ಪ್ರಾಣಿಗಳ ಅಂಶಗಳ ಒಂದು ಹೃದಯದಲ್ಲಿಯೂ ಕೂಡ ನಾನು ಇದ್ದೇನೆ. ಸೊ ನಾವು ಅಂದ್ಕೋಬಾರ್ದು ಏನು ಅಂತಂದ್ರೆ ಭಗವಂತ ತುಂಬಾ ದೂರ ಇದ್ದಾನಪ್ಪ, ಏನು ಅವನನ್ನ ಹಿಡ್ಕೊಳ್ಳೋದು ತುಂಬಾ ಕಷ್ಟ. ಇಲ್ಲ, ಎಲ್ಲಿದ್ದಾನೆ ಕೃಷ್ಣ? ನಮ್ಮ ಒಂದು ಹೃದಯದಲ್ಲಿದ್ದಾನೆ. ಸೊ ನೋಡಿ, ಯೂಶ್ವಲಿ ಈ ಒಂದು ಹೃದಯದಲ್ಲಿ ನಮಗೆ ಯಾರು ಅಚ್ಚುಮೆಚ್ಚು, ನಮಗೆ ಯಾರು ತುಂಬ ತುಂಬ ಸನ್ನಿಹದಲ್ಲಿದ್ದಾರೆ ಅವರನ್ನು ನಾವು ಎಲ್ಲಿ ಇಟ್ಕೊಳ್ತೇವೆ? ಹೃದಯದಲ್ಲಿ ಇಟ್ಕೊಳ್ತೇವೆ. ಹೌದಲ್ವಾ? ಯೂಶ್ವಲಿ ನೋಡ್ಬೋದು, ಏನಪ್ಪ ಫೋಟೋ ಇಟ್ಕೊಳ್ತೇವೆ, ಕೆಲವೊಂದ್ಸಲಿ ಭಗವಂತನ ಫೋಟೋ ಇಟ್ಕೊಳ್ತೇವೆ, ಕೆಲವೊಂದ್ಸಲಿ ಏನಪ್ಪ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ತೇವೆ ಜೋಬಿಯಲ್ಲಿ, ಅಥವಾ ಕೆಲವೊಂದ್ಸಲಿ ಏನಂತ ಹೇಳ್ತಾರೆ ಡೆಬಿಟ್ ಕಾರ್ಡು ಇಟ್ಕೊತೇವೆ ಕೆಲವೊಂದ್ಸಲಿ. ಸೊ ಜನರಿಗೆ ತಮಗೆ ಕೆಲವೊಂದ್ಸಲಿ ಕಾರ್ ಕೀನು ಇಟ್ಕೊತಾರೆ ಜೋಬಿಯಲ್ಲಿ. ಯಾಕೆ ಅವರಿಗೆ ಅದು ಅಚ್ಚುಮೆಚ್ಚು ಅನ್ನೋ ಮಾತು, ಅವರಿಗೆ ತುಂಬ ತುಂಬ ಇಷ್ಟವಾದದ್ದು. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂತಂದ್ರೆ ಭಗವಂತ ಹೇಳ್ತಾ ಇದ್ದೇನೆ, ನಾನು ಎಲ್ಲಿದ್ದೇನೆ? ಹೃದಯದಲ್ಲಿದ್ದೇನೆ. ಸೊ ಕೃಷ್ಣ ಅವಾಗಲೇ ಹೇಳ್ತಾ ಇದ್ದೇನೆ ನಾನು ಹೃದಯದಲ್ಲಿದ್ದೇನೆ ಅಂತ. ಆದರೆ ನಮ್ಮ ಪ್ರಶ್ನೆ ಏನು ಅಂತಂದರೆ, ನಾವು ನಮ್ಮ ಹೃದಯದ ಒಳಗಡೆ ಕುಳಿತುಕೊಂಡಿರುವ ಭಗವಂತ ಕೃಷ್ಣನನ್ನು ನೋಡ್ತಾ ಇದ್ದೀವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ನಾವು ಕೇಳ್ಕೊಳ್ಬೇಕು ಅನ್ನೋ ಮಾತು. ಯಾಕೆ ನೋಡಿ, ನಮ್ಮ ಒಂದು ಸಂಬಂಧಿಕರು ಏನಿದಾರಲ್ವ ಅವರನ್ನು 4 ಬಗೆಗಳನ್ನಾಗಿ ನಾವು ವಿಂಗಡಿಸಬಹುದು. ನಮ್ಮ 4 ಬಗೆಗಳಾಗಿ. ಮೊದಲನೇದು ಬಂದ್ಬಿಟ್ಟು ಬಾಂಧವರು ಅಂತ ಕರಿತೇವೆ. ಬಾಂಧವ ಅಂದ್ರೆ ಯಾರು? ಬಾಂಧವರು ಅಂದರೆ ದೂರ ಸಂಬಂಧಿನವರು, ದೂರ ಸಂಬಂಧ. ಏನಪ್ಪ, ನಮ್ಮ ಅಜ್ಜಿಯ ಏನಂತ ಹೇಳ್ತಾರೆ, ಅಜ್ಜಿಯ ಅಕ್ಕನ ಮಕ್ಕಳ 3ನೇ 4ನೇ ಮಗ, ದೂರದ ಸಂಬಂಧ. ಖುಷಿ ಆಗುತ್ತೆ ನೋಡಿದ್ರೆ. ಆದರೆ ಅವ್ರು ನೋಡಿದ್ರೆ ಏನು ನಮ್ಮ ಅಜ್ಜಿ ನಿಮ್ಮ ಅಜ್ಜಿ ಇಬ್ಬರು ಒಂದೇ ಅಂತ ಆ ರೀತಿಯಾದ ಒಂದು ಪ್ರೇಮ, ಒಂದು ಬಾಂಧವ್ಯ ಬರುತ್ತಾ? ಇಲ್ಲ. ಯಾಕೆ? ಅದಕ್ಕೆ ನಾವು ಅವ್ರನ್ನ ಏನಂತ ಕರಿತೇವೆ? ಬಾಂಧವರು, ಬಂಧುಗಳು ಅಂತ ಕರಿತೇವೆ, ಅಂದರೆ ದೂರದವರು ಅನ್ನೋ ಮಾತು. ಸೊ ಈ ಒಂದು ಜಗತ್ತಿನಲ್ಲಿ ನಮಗೆ ಆದಷ್ಟು ಜನರು ಏನಿದಾರಲ್ವಾ ಬಾಂಧವರು ಅನ್ನೋ ಮಾತು, ಬಾಂಧವ್. ಅದಾದ ಮೇಲೆ ಒಂದು ಹೆಜ್ಜೆ ನಾವು ಮೇಲ್ಗಡೆ ಬಂದಾಗ ಅದ್ರ ಮೇಲ್ಗಡೆ ಯಾರು ಬರ್ತಾರೆ ಅಂತಂದರೆ, ಅದ್ರ ಮೇಲ್ಗಡೆ ಸಖ ಅಂತ ಬರ್ತಾರೆ ಅನ್ನೋ ಮಾತು. ಸಖ ಅಥವಾ ಸಖಿಯರು ಅಂತ ಹೇಳ್ತೇವೆ. ಸೊ ಸಖ ಸಖಿಯರು ಏನಂದರೆ ಆ ಒಂದು ಬಂಧುಗಳಕ್ಕಿಂತಲೂ ಇನ್ನೂ ಸ್ವಲ್ಪ ಹತ್ತಿರವಾದವರು ನಮ್ಮ ಮಾತು. ಅವರನ್ನು ನಾವೆಂತ ಕರಿತೇವೆ? ಸಖ ಅಥವಾ ಸಖಿ ಅಂತ ಕರಿತೇವೆ ನಮ್ಮ ಮಾತು. ಸೊ ಏನಪ್ಪ ಅಂದರೆ ಇವರಿಗೆ ನಮ್ಮ ಒಂದು ಜೀವನದ ಬಗ್ಗೆ ಗೊತ್ತು, ನಮ್ಮ ಜೀವನದಲ್ಲಿ ಆಗುತ್ತಿರೋ ಒಂದು ಕಷ್ಟಗಳು ಮತ್ತು ಒಳ್ಳೆಯ ವಿಷಯಗಳು ಗೊತ್ತು. ಅದರಲ್ಲಿ ಅವರೂ ಕೂಡ ಸ್ವಲ್ಪ ಒಟ್ಟು ಏನಂತ ಹೇಳ್ತಾರೆ ಒಗ್ಗಾಗ್ತಾರೆ ಮತ್ತು ನೋಡ್ಕೊಳ್ತಾರೆ. ಆದರೂ ಸ್ವಲ್ಪ ದೂರ ನಮ್ಮ ಮಾತು. ಏನಾದರೂ ಅತಿಯಾದ ಒಂದು ತೊಂದರೆಗಳು ಬಂದು ಅಂತಂದರೆ ಅವರಿಗೂ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮೂಡುಬಿದ್ರಿಯ ಒಂದು ಆಳ್ವಾಸ್ ಕಾಲೇಜ್ ಕೇಳಿದ್ರೆ ಯೂಶ್ವಲಿ ಅಲ್ಲಿ ಓದ್ತಾ ಇದ್ದೇನೆ. ಮತ್ತು 2011 2012 ಓದ್ತಾ ಇದೆ. ನಾವೇನಂದರೆ ನಮ್ಮ ಸ್ಕೂಲಿಂದ ಎಲ್ಲಿಂದ ಬಳ್ಳಾರಿಯಿಂದ ಒಂದು 10 ಜನ ಹುಡುಗರು ಒಟ್ಟಿಗೆ ಆಗಿ ಮೊದಲನೇ ಬಾರಿಗೆ ನಮ್ಮ ಒಂದು ಊರಿನಿಂದ ಸಿರುಗುಪ್ಪದಿಂದ ಇಲ್ಲಿ ಹೋಗಿದ್ವಿ ನಮ್ಮ ಮಾತು. ಸೊ ನಾವೇನಂದರೆ ಈಗ ಎಲ್ಲರ ಒಂದು ಮಧ್ಯದಲ್ಲಿ ನಾವು ಮಾತ್ರ ಒಟ್ಟಿಗೆ ನಾವೇನು ಅನ್ಕೊಳ್ತೇವೆ, ಇವನು ನನ್ನ ಸ್ನೇಹಿತ, ನಾನು ಇವನ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ಅಂತ ಅನ್ಕೊಳ್ತಾ ಇದ್ದೆ. ಸೊ ನಾನು ಅನ್ಕೊಂಡಿದ್ದೆ ಇವರೇ ನನ್ನ ಸ್ನೇಹಿತರು ಅಂತ ನಾನು ಒಂದು ಭ್ರಮೆಯಲ್ಲಿದ್ದ ನಮ್ಮ ಮಾತು. ಏನಾಯಿತು, ಒಂದ್ಸಲಿ ನಾವೆಲ್ಲ ಬೆಳಗ್ಗೆ ಎದ್ದೇಳಬೇಕು ಓದ್ಕೊಳ್ಳೋದಕ್ಕೆ. PUC ಅಂದರೆ ತುಂಬ ಗಂಭೀರ ಅಲ್ವಾ, ಓದ್ಕೊಳ್ಬೇಕು ಅಂದರೆ ಬೆಳಗ್ಗೆ ಅಲ್ರಾಮ್ ಇಟ್ಕೊಂಡು ಮಲ್ಕೊಳ್ತಾ ಇದ್ವಿ. ಏನು 3 ಗಂಟೆಗೆ 4 ಗಂಟೆಗೆ ಅಲ್ರಾಮ್ ಇಟ್ಕೊಂಡು ಬೆಳಗ್ಗೆದ್ದು ಓದಬೇಕಪ್ಪ, ಎಕ್ಸಾಮಲ್ಲಿ ಮಾರ್ಕ್ಸ್ ಬರಬೇಕಂತ ಇಟ್ಕೊಂಡು ಮಲ್ಕೊತ. ಏನಾಯಿತು, ಒಂದು ವಾರ ದಿನ 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 ಅಲ್ರಾಮ್ ಆಫ್ ಆಗ್ತಾ ಇತ್ತು. ಯಾರಪ್ಪ ಇದು, ಹೆಂಗಪ್ಪ ಇದು ಅಲ್ರಾಮ್ ಆಫ್ ಆಗಿ, ನಿದ್ದೆಗಣ್ಣಲ್ಲಿ ಓದೋದು ಬೇಡ ಅಂತ ಒಂದು ಏನಂತ ಹೇಳ್ತಾರೆ ವೈರಾಗ್ಯದಿಂದ ಅಲ್ರಾಮ್ ನಾವೇನಾದ್ರು ಸ್ವಂತ ಆಫರ್ ಮಾಡ್ತೇವೆ. ಇಲ್ಲ, ಅದು ಆಗ್ತಾ ಇಲ್ಲ. ಯಾರು? ಸೊ ನಾನು ಅನ್ಕೊಂಡು ಯಾರಪ್ಪ, ಇಲ್ಲ ಏನಾದರೂ ಭೂತ ಏನಾದರೂ ಇದೆಯಾ, ಯಾಕಂದರೆ ಆ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ, ನಮ್ಮನ್ನ ಓದಬಾರ್ದು ಅಂತ ಒಂದು ಏನು ಕೆಟ್ಟ ಕಣ್ಣಿನಿಂದ ಭೂತ ಏನಾದರೂ ಆಫ್ ಮಾಡ್ತಾ ಇದೆ ಅದನ್ನಂತ ನಮಗೆ ಇದು ನಮ್ಮ ಮಾತು. ಸೊ ಏನಾಯಿತು, ನೋಡಿದೆ ಅಂದ್ಕೊಂಡೆ ಏನೋ ಒಂದು ನಡೀತಾ ಇದೆ ರಾತ್ರಿ ಹೊತ್ತು, ಗೊತ್ತಾಗ್ಲಾರ್ದಂಥ ವಿಷಯ. ಸೊ ಏನು ಮಾಡಿದ್ವಿ, ಎದ್ದಿದ್ವಿ ಅನ್ನೋ ಮಾತು. ರಾತ್ರಿ ಹೊತ್ತು ಮಲ್ಕೊಂಡಿದ್ವಿ, ಆದರೆ ಎದ್ದಿದ್ವಿ ಅನ್ನೋ ಮಾತು. ಯಾರು ರಾತ್ರಿ 12 ಗಂಟೆಗೆ ಮೆಲ್ಲಕ್ಕೆ ಒಂದು ಕೈ ಮೇಲ್ಗಡೆ ಬಂತು. ಎಲ್ಲಿಗೆ? ಟೇಬಲ್ ಮೇಲ್ಗಡೆ ಕೈ ಒಂದು. ನೀನು ಅಲ್ರಾಮ್ ಮೇಲೆ ಹಿಂಗೆ ಆಫ್ ಮಾಡಬೇಕು ಅಂತಂತಂದರೆ ಹಿಡ್ಕೊಂಡ್ಬಿಟ್ಟಿವ ನಮ್ಮ ಮಾತು. ಹಿಡ್ಕೊಂಡು ಯಾರಪ್ಪ ಇವನು ಬಂದು ಎಲ್ಲರ ಅಲ್ರಾಮ್ ಆಫ್ ಮಾಡೋದು ಅಂತ ಅವನ್ನ ಒಂದು ಬೆಡ್ಶೀಟ್ ಹಾಕ್ರನ್ನು ತೆಗೆದು ನೋಡಿದಾಗ 15 ವರ್ಷ ನನ್ನ ಒಂದು ಪಂಚ ಪ್ರಾಣ ಸ್ನೇಹಿತ ಅಂತ ನಾನು ಏನು ಅನ್ಕೊಂಡಿದ್ನಲ್ವಾ ಅವನಾಗಿದ್ದ.
ಅನ್ಕೊಂಡು ಎಂಥ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ದಯವಿಟ್ಟು ಕ್ಷಮಿಸಿ, ಭಕ್ತಾದಿಗಳಿಗೆ ಒಂದು ಶಬ್ದವನ್ನು ಬಳಸಬಾರ್ದು. ನಾನು ಎಂಥ ನನ್ನ ಮಗ ಇವನು ಬಂದು ಇವನ ಅಲ್ರಾಮ್ ಆಫ್ ಮಾಡ್ಕೊಂಡು, ನಾನು ಅಂದ್ಕೊಂಡು ಎಷ್ಟು ಸಲ ಸಹಾಯ ಮಾಡಿದ್ದೀನಿ ಇವನಿಗೆ ಒಳ್ಳೆ ಮಾರ್ಕ್ಸ್ ಬರಲಿ, ಅದು ಬರಲಿ, ಇದು ಬರಲಿ ಅಂತ, ಆದ್ರೆ ಇವನು ಹೆಂಗೆ ಇದು ಮಾಡ್ತಾ ಇದ್ದಾನೆ ಅಂತ ಕೇಳಿದೆ. ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾನೆ? ನಗ್ತಾ ಇದ್ದೆ, ಹೀಗೆ ನಗ್ತಾ ಇದ್ದೆ. ಅವ್ನಿಗೆ ಗೊತ್ತಾಯ್ತು ಏನಂತ ಸಿಗೇ ಬಿದ್ದಿದ್ದೀನಿ ಅಂತ. ನಾನು ಅಂದ್ಕೊಂಡೆ ಇವನು ನನ್ನ ನಿಜವಾದ ಸ್ನೇಹಿತ ಅಲ್ಲ. ಸೊ ಇವತ್ತು ನಾವು ನೋಡ್ಬೋದು, ಈ ಒಂದು ಜಗತ್ತಿನಲ್ಲಿ ಇವರು ನನ್ನ ಕಾಪಾಡ್ತಾರೆ, ಅವರು ನನ್ನ ಕಾಪಾಡ್ತೇವೆ ಅಂತ ಏನು ಅಂದ್ಕೊಳ್ತೇವೆ, ಮನೆಯಲ್ಲಿ ಸ್ವಲ್ಪ ಏನಾದರೂ ಹಣ ಇಲ್ಲ, ಕಷ್ಟದಲ್ಲಿದ್ದೀವಿ ಅಂತಂದರೆ ಯಾರ ಹತ್ತಿರ ಬರ್ತಾರೆ ಹೇಳಿ? ಇದೇ ಅಂದರೆ ಎಲ್ಲರೂ ಓಡ್ಕೊಂಡ್ಬರ್ತಾರೆ ಮನೆಗೆ, ಅಲ್ವಾ? ನಾನು ನನ್ನ ಒಂದು ಅನುಭವದಿಂದ ಹೇಳ್ತೇನೆ, ಮನೆಯ ಒಂದು ಅನುಭವದಿಂದ. ಇದೇ ಅಂದರೆ ಎಲ್ಲ ಓಡಿ ಬರ್ತಾರೆ, ಬೇಡ ಅಂದರೂ ಕೂಡ ಮನೆಗೆ ಕೇಳಾರ್ದೆ ಬರ್ತಾರೆ. ಏನೂ ಇಲ್ಲ ಅಂದರೆ ಫೋನು ಏನಂತ ಹೇಳ್ತಾರೆ, ಮಾಡೋಕ್ಕೂ ಹೋಗಲ್ಲ ಅಥವಾ ಎತ್ತಕ್ಕೂ ಕೂಡ ಹೋಗಲ್ಲ ನಮ್ಮ ಮಾತು. ಸೊ ಏನಪ್ಪ ಅಂದರೆ ನಮಗೆ ಗೊತ್ತಿರಬೇಕು, ನಮಗೆ ನಿಜವಾದ ಒಂದು ಸ್ನೇಹಿತರು ಈ ಒಂದು ಜಗತ್ತಿನಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮಾತು. ಮೂರನೇ ಒಂದು ಸ್ಥಾನ ಬಂದ್ಬಿಟ್ಟು ಪರಮ ಸಖ, ಅಥವಾ ಅವರನ್ನು ನಾವು ಕರಿತೇವೆ ಏನಂತಂದರೆ, ಅವರನ್ನು ನಾವು ಹೇಳ್ತೇವೆ ಪ್ರಿಯ ಸಖ ಅಥವಾ ಪ್ರಿಯ ಸಖಿ ಅಂತ ಹೇಳ್ತೇವೆ. ನೋಡಿ, ಏನೇ ಆಗಿರಲಿ ಒಂದು ಮಾತ್ರ ಒಪ್ಕೊಳ್ಬೇಕು, ಏನಪ್ಪ ಅಂತಂದರೆ ಅಟ್ಲೀಸ್ಟ್ ಒಂದು ಮಗು ಮತ್ತು ತಂದೆ ತಾಯರಿಗಿರುವ ಒಂದು ಸಂಬಂಧ ಏನಿದೆ ತುಂಬ ಅನ್ಯೋನ್ಯ ಭರಿತವಾದದ್ದು. ಉದಾಹರಣೆಗೆ ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗುತ್ತೆ, ಏನಪ್ಪ ಅಂದರೆ ಆ ಒಂದು ಭಗವದ್ಧಾಮದಲ್ಲಿ ಆ ಒಂದು ಭಗವಂತನ ಜೊತೆ ಸಂಬಂಧ ಯಾವ ರೀತಿಯಾಗಿರುತ್ತೆ ಅಂತ ಏನಾದರೂ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂತಂದರೆ, ಈ ಒಂದು ಜಗತ್ತಿನಲ್ಲಿ ಕೇವಲ ಈ ಒಂದು ಇಬ್ಬರ ಒಂದು ಮಧ್ಯದಲ್ಲಿರುವ ಒಂದು ಸಂಬಂಧದಿಂದ ಮಾತ್ರ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ಯಾವ ಸಂಬಂಧ ಅದು? ಮಕ್ಕಳ ಮತ್ತೆ ಯೂಶಲಿ ಹೇಳಬೇಕು ಅಂದರೆ ನೋಡಿ, ಒಪ್ಕೊಳ್ಬೇಕು, ನಾನು ಕೂಡ ಏನೋ ಒಬ್ಬ ಹುಡುಗ ಅಥವಾ ಪುರುಷ, ನಾನು ಕೂಡ ಒಪ್ಕೊಳ್ತೇನೆ. ಏನಪ್ಪ ಅಂತಂದರೆ, ಒಂದು ಮಗು ಮತ್ತು ತಾಯಿ ಇರುವ ಒಂದು ಸಂಬಂಧ ಏನಿದೆ ಅದು ತುಂಬ ಅನ್ಯೋನ್ಯತೆವಾದ ಒಂದು ಸಂಬಂಧ ಅಲ್ಲ. ಮತ್ತೆ ಪ್ರಭುಗಳು ಹೇಳ್ಬಾರ್ದ, ಪ್ರಭು ನೀವೇ ನಮ್ಮನ್ನ ಹೊರಗಾಗ್ಬಿಟ್ರಿ, ಬರೀ ಮಾತಾಜಿ ಪಾರ್ಟಿ ಆಗಿಬಿಟ್ರಿ ಅಂತ ನೀವು ಹೇಳ್ಬೋದಿಲ್ಲ. ಏನು ನೀವು ಕೂಡ ಒಬ್ಬರಲ್ಲ ಒಬ್ಬರು ಏನು ತಾಯಿಯ ಒಂದು ಮಗನಾಗಿರ್ಬೋದು. ಸೊ ಏನಪ್ಪ ಅಂತಂದರೆ ನೋಡಿ, ಆ ಒಂದು ಸಂಬಂಧದಲ್ಲಿ ಹಲವಾರು ವಿಶೇಷವಾದ ಒಂದು ಗುಣಗಳನ್ನು ನಾವು ಕಾಣ್ತೇವೆ. ಯಾವೆಲ್ಲ ಒಂದು ಗುಣಗಳನ್ನು ಕಾಣ್ತೇವೆ? ವಿಶೇಷವಾದ ಒಂದು ಗುಣಗಳು ಒಂದು ತಾಯಿಯ ಮತ್ತು ಮಗುವಿನ ಒಂದು ಮಧ್ಯದಲ್ಲಿ ಯಾವೆಲ್ಲ ಒಂದು ಗುಣಗಳನ್ನು ನಾವು ಕಾಣ್ತೇವೆ ಹೇಳಿ? ಹಣದಿಂದ ಬೆಲೆ ಕಟ್ಟಲಾಗದ ಒಂದು ಗುಣಗಳನ್ನು ಯಾವುದೆಲ್ಲ ನೋಡಿ. ಇವತ್ತಿನ ಒಂದು ದಿನಗಳು ನನಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ನಡೀತಾ ಇದೆ. ಕೆಲವೊಂದ್ಸಲಿ ತಾಯಿಯರು ಮಕ್ಕಳನ್ನು ಬೆಳೆಸ್ತಾ ಇರ್ಬೋದು, ಏನೋ ಇವನು ನಾನು ಚೆನ್ನಾಗಿ ಬೆಳೆಸ್ತೇನೆ, ಯಾಕೆ ದೊಡ್ಡವನಾದ್ಮೇಲೆ ನನಗೆ ಒಳ್ಳೆ ಕಾರ್ ತೊಗೊಂಡ್ಬರ್ತಾನೆ, ದೊಡ್ಡವನಾದ್ಮೇಲೆ ನನಗೆ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಸ್ಕೊಡ್ತಾನೆ, ದೊಡ್ಡವನಾದ್ಮೇಲೆ ನನಗೆ ಏರೋಪ್ಲೇನಲ್ಲಿ ಹಾಕೊಂಡು ತಿರುಗಾಡಿಸ್ತಾನೆ ಅಂತ ಕೆಲವೊಬ್ಬರು ತಾಯಿಯರು ಕೂಡ ಬೆಳೆಸ್ತಿರ್ಬೋದು, ಗೊತ್ತಿರಲಿಕ್ಕಿಲ್ಲ. ಆದರೆ ಅಟ್ಲೀಸ್ಟ್ ನಮ್ಮ ಒಂದು ಪೀಳಿಗೆಯಲ್ಲಿ ನೋಡಿಲ್ಲ ನಮ್ಮ ಮಾತಂತ. ಸೊ ಯಾವೆಲ್ಲ ಒಂದು ಒಳ್ಳೆ ಗುಣಗಳನ್ನು ನಾವು ನೋಡ್ಬೋದು ಈ ಒಂದು ಸಂಬಂಧದಲ್ಲಿ? ದಯವಿಟ್ಟು ಹೇಳ್ತೀರಾ? ಒಬ್ಬೊಬ್ಬರಾಗಿ ಎಸ್. ಪ್ರೀತಿ, ಕೈ ಎತ್ತಿ. ಎಸ್. ಮತ್ತೆ ವಿಶ್ವಾಸ, ನಂಬಿಕೆ ಇದೆ. ಏನು? ತಾಯಿ ನನಗೆ ವಿಷ ಕೊಡಲ್ಲ ಅಂತ ಮಗುಗೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯುತ್ತೆ, ಯಾಕೆ? ನಂಬಿಕೆ ಇದೆ. ಏನು ಪೂತನ ಥರ ಅಲ್ಲ, ಪೂತನ ವಿಷ ಕುಡಿಸೋಕೆ ಬಂದಿರೋದು, ಆದರೆ ತಾಯಿ ಮಾತ್ರ ಯಾವತ್ತೂ ಕೂಡ ವಿಷವನ್ನ ಕುಡಿಸೋದಿಲ್ಲ. ಮತ್ತೆ ಸಂಸ್ಕಾರವನ್ನು ಕೊಡ್ತಾಳೆ. ಮತ್ತೆ ಪ್ರಭುಗಳು ಹೇಳ್ತಿಲ್ಲ ಏನು ಉತ್ತರಗಳು? ಕನ್ಸರ್ನ್, ಆ ಒಂದು ಅವಳಿಗೆ ಆ ಒಂದು ಇದಿದೆ, ಏನು ಕಾಳಜಿ ಇರುತ್ತೆ. ಅಂದರೆ ಎಲ್ಲೇ ಇರಲಿ ಮಗುವಿನ ಶಬ್ದ ಕೇಳಿಸ್ತು ಅಂದ್ಕೊಳ್ಳಿ, ಏನ್ ಮಾಡ್ಬಿಡ್ತಾಳೆ? ಓಡೋಡಿ ಬಂದ್ಬಿಡ್ತಾಳೆ, ಏನಾಯ್ತು. ಕಣ್ಣು ಅಲ್ಲೇ ಇರುತ್ತೆ ಯಾವಾಗಲೂ ಕೂಡ. ಮತ್ತೆ ಸೊ ನೋಡಿ, ಒಂದು ಶಬ್ದ ನಾನು ಬಳಸ್ತೀನಿ, ಏನಪ್ಪಾ ಅಂದ್ರೆ ನಿಸ್ವಾರ್ಥ್ಯ ಸೇವೆ ಇದೆ. ಏನಿದೆ? ಹೌದಲ್ವಾ? ನಿಸ್ವಾರ್ಥ್ಯ ಸೇವೆ ಇದೆ. ರಾತ್ರಿ ಹೊತ್ತು ಮಗು ಅಳುತ್ತೆ 12 ಗಂಟೆಗೆ, ಕೈಯ ಅಂತ ಅಳುತ್ತೆ ಮಗು. ಯಾವ ಥರ ಅಳುತ್ತೆ ಮಗು ಅಲ್ವಾ? ಸೊ ಅಳ್ತಾ ಇರ್ಬೇಕಾದ್ರೆ ತಾಯಿ ಪಟ್ ಅಂತ ಮಗುಗೆ ಬಡ್ದು, ಮಲ್ಕೊಳ್ತೀಯಲ್ಲ, ನನ್ನ ನಿದ್ದೆಯನ್ನು ಯಾಕೆ ಡಿಸ್ಟರ್ಬ್ ಮಾಡ್ತೇನೆ, ಬಡಿತಾಳ ಆ ಥರ ಎದ್ದು ಅವ್ರ ನಿದ್ದೆ ಹೋದ್ರೂ ಕೂಡ ಪರವಾಗಿಲ್ಲ, ಮಕ್ಕಳನ್ನು ನೋಡ್ಕೊಳ್ತಾರೆ. ಹೌದಲ್ವಾ? ಒಂದ್ಸಲಿ ಏನಪ್ಪ, ಮಗು ಏನಾದರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ಅಂದ್ಕೊಳ್ಳಿ, 1 ವಾರ ಮಗು ಹಾಸ್ಪಿಟ್ಲಲ್ಲಿ ಅಂದರೆ ತಂದೆ ತಾಯಿಯರನ್ನು ಕೂಡ ನಾವು ನೋಡ್ಬೋದು, ಏನು ಹಾಸ್ಪಿಟ್ಲಲ್ಲೇ ಇರ್ತಾರೆ. ಅವರ ಒಂದು ಏನಂತ ಹೇಳ್ತಾರೆ ಮರೆತು, ಕೆಲವೊಂದ್ಸಲಿ ಹಣ ಇಲ್ಲ ಅಂದರೂ ಹೆಂಗಾದರೂ ಒಂದು ಮಾಡಿ ಏನು ಮಾಡಿ ಆ ಒಂದು ಮಕ್ಕಳನ್ನು ನೋಡ್ಕೊಳ್ತಾರೆ. ಏನಪ್ಪ, ಯಾಕಪ್ಪ
ಹೋಗ್ಲಿ ಸಾಯ್ಲಿ ನಡೆಯುತ್ತೆ, ಹಣವನ್ನು ಯಾವಾಗ ಖರ್ಚು ಮಾಡಬೇಕು. ಕೆಲವೊಂದ್ಸಲ 20 ಲಕ್ಷ 30 ಲಕ್ಷ ಸಾಲ ಮನ್ನಾ ಆಗಿರೋ ಮಕ್ಕಳ ಒಂದು ಪ್ರಾಣವನ್ನು ಉಳಿಸೋ ಒಂದು ಇದು ಯಾರು ಮಾಡ್ತಾರೆ? ತಂದೆ ತಾಯಿ ಇಬ್ರು ಕೂಡ ಮಾಡ್ತಾರೆ ನಮ್ಮ ಮಾತು. ಸೊ ನಾವು ನೋಡ್ಬೋದು ಆ ಒಂದು ನಿಸ್ವಾರ್ಥೆಯ ಒಂದು ಭಾವನೆ ಇದೆ. ಸೊ ಇದನ್ನ ಈ ಒಂದು ಸಂಬಂಧವನ್ನು ನಾವೇನಂತ ಕರಿತೇವೆ? ಪ್ರಿಯ ಸಖ ಅಥವಾ ಪ್ರಿಯ ಸಖಿ ಅಂತ ಕರಿತೇವೆ. ಆದರೆ ಇದಕ್ಕಿಂತಲೂ ಹೆಚ್ಚಿನವಾದ ಒಂದು ಬಾಂಧವ್ಯ ಸಂಬಂಧ ಅಂತಂತಂದ್ರೆ ಈ ಒಂದು ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ. ಸೊ ಈ ಒಂದು ಶ್ಲೋಕದಲ್ಲಿ ಹೃದಿ ಸನ್ನಿವಿಷ್ಟೋ ಅಂತಂತಂದ್ರೆ ಅವರನ್ನು ನಾವು ಸುಹೃದ ಅಂತ ಕರಿತೇವೆ. ಈ ಒಂದು ಸ್ಥಾನಕ್ಕಿಂತಲೂ ಹೆಚ್ಚಿನವಾದ ಒಂದು ಸ್ಥಾನ ಅಂದ್ರೆ ಏನು? ಸುಹೃದ. ಹೃದ ಅಂತಂದ್ರೆ ಹೃದಯ, ಅಂದ್ರೆ ತಂದೆ ತಾಯಿಯರಿಗಿಂತಲೂ ಕೂಡ ಹೆಚ್ಚು ಆ ಒಂದು ವ್ಯಕ್ತಿಯ ಹತ್ತಿರಕ್ಕೆ ಇರುವವರು ಯಾರು? ಯಾರು? ಭಗವಂತ ಕೃಷ್ಣ. ಭಗವಂತ ಕೃಷ್ಣ. ಯಾಕೆ ನೋಡಿ, ಈಗ ನಾನು ಈ ಬೆಂಗಳೂರಲ್ಲಿದ್ದೇನೆ, ನಮ್ಮ ತಂದೆ ತಾಯಿ ಬಳ್ಳಾರಿಯಲ್ಲಿದ್ದಾರೆ. ಈಗ ನನಗೇನಾದರೂ ರಸ್ತೆ ಮೇಲೆ ಆಯ್ತು ಅಂತಂದ್ರೆ ಅವ್ರು ನನ್ನ ಬಂದು ಕಾಪಾಡ್ತಾರಾ? ಸಾಧ್ಯ ಇಲ್ಲ. ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬೋದು, ಆದರೆ ನನ್ನನ್ನು ಗುಣವಾಸಿ ಮಾಡೋದಕ್ಕೆ ಶಕ್ತಿ ಇದೆಯಾ? ಯಾರಿಗೆ ಶಕ್ತಿ ಇದೆ? ಕೃಷ್ಣನಿಗೆ ಶಕ್ತಿ ಇದೆ. ಇಲ್ಲಿ ರಸ್ತೆ ಮೇಲೆ ನನ್ನ ಕಾಪಾಡಬೇಕು ಅಂದ್ರೆ ಯಾರಿಗೆ ಶಕ್ತಿ ಇದೆ? ಕೃಷ್ಣನಿಗೆ ಸಂಬಂಧ. ಮತ್ತೆ ನಾವು ನೋಡ್ಬೋದು ಒಂದಲ್ಲ ಒಂದು ಸಮಯ ಬರುತ್ತೆ ಈ ಒಂದು ಸಂಬಂಧ ಭೌತಿಕವಾಗಿ ಏನು ಈ ಒಂದು ದೇಹ ಕೆಲವು ವರ್ಷಗಳ ಕಾಲ ಈ ಒಂದು ಜಗತ್ತಿನ ಆ ಒಂದು ಸಂಬಂಧಕ್ಕೂ ಕೂಡ ಕಡಿತ ಒಂದಲ್ಲ ಒಂದು ದಿನ ಬಂದೇ ಬರುತ್ತಾ ಬರಲ್ವಾ? ನಾನು ಮುದೇತಾದ್ಮೇಲೆ ನನಗೆ ಗೊತ್ತಿರಬೇಕಾದ ಒಂದು ಸತ್ಯಾಂಶ ಏನು? ನಾನು ಆ ಒಂದು ಸಂಬಂಧದಿಂದ ದೂರ ಹಾಗೆ ಆಗ್ತೇನೆ ಅನ್ನೋ ಮಾತು ಅಲ್ವಾ? ಆದರೆ ನೋಡಿ, ನಾವು ಈ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೇವೆ ಅನ್ಕೊಳ್ಳಿ, ನಮ್ಮ ಹಿಂದೆ ಒಬ್ರು ಮಾತ್ರ ಖಂಡಿತವಾಗಿ ಬರ್ತಾರೆ. ಯಾರು? ಕೃಷ್ಣ. ಪರಮಾತ್ಮನ ರೂಪದಲ್ಲಿ ಕೃಷ್ಣ ನಮ್ಮ ಜೊತೆ ಬಂದೇ ಬರ್ತಾರೆ. ಎಷ್ಟು ಜೀವರಾಶಿಗಳಲ್ಲಿ ನಾವು ನೋಡಿ, ಅಲ್ಲಿ ನೋಡಿಗ ಆ ಬೋರ್ಡ್ ಮೇಲೆ ಎಷ್ಟೋ ಒಂದು ಪ್ರಾಣಿಗಳ ಒಂದು ಚಿತ್ರಣಗಳಿದೆ, ಕಾಣಿಸ್ತಾ ಇದೆ ಅಲ್ವಾ? ಎಲ್ಲ ಚಿತ್ರ, ಒಂಟೆ, ಬಾತುಕೋಳಿ, ಹಸು, ಮೊಲ ಎಲ್ಲ ಇದೆ ಅದರಲ್ಲಿ. ಆ ಎಲ್ಲ ಪ್ರಾಣಿಗಳ ಒಂದು ದೇಹವನ್ನು ದಾಟ್ಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ. ನಮ್ಮ ಬರುತ್ತೆ ಏನು ಭಜನೆ ಬರುತ್ತೆ ಏನಂತ? ಏಸು ಕಾಯಂಗಳಷ್ಟು ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಶರೀರ ತಾನಲ್ಲ ತನ್ನದಲ್ಲ, ದಾಸನಾಗು ವಿಶೇಷನಾಗು. ಮತ್ತೆ ನೋಡ್ಬೋದು, ಮಾನವ ಮೂಳೆ ಮಾಂಸದ ತಡಿಕೆ, ದೇಹವು ಮೂಳೆ ಮಾಂಸದ ತಡಿಕೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಮಾನವ ಮೂಳೆ ಮಾಂಸದ ತಡಿಕೆ. ಭಕ್ತ ಕುಂಬಾರರು ಆಡಿರೋದು ಅದಲ್ವಾ? ಇವೆಲ್ಲ ನಾವು ಕೇಳ್ಕೊಂಡೇ ಕೇಳೋದಕ್ಕೆ ಚೆನ್ನಾಗಿದೆ, ರಾಗ ಚೆನ್ನಾಗಿದೆ, ಆದರೆ ಅರ್ಥ ಇನ್ನೂ ಚೆನ್ನಾಗಿದೆ. ಕೇಳಿಸ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅರ್ಥ ಕೇಳಿಸ್ಕೊಂಡ್ಬಿಟ್ರೆ. ಸೊ ಯಾರಪ್ಪ ನಮ್ಮ ನಿಜವಾದ ಒಂದು ಸ್ನೇಹಿತ ಅಂತಂದ್ರೆ ಯಾರು? ಕೃಷ್ಣನ ಮಾತು. ಸೊ ಇದು ನಮಗೆ ಗೊತ್ತಿರಬೇಕು. ಸೊ ಆ ಒಂದು ಕೃಷ್ಣ ಭಗವಂತ ನಮ್ಮ ಒಂದು ಹೃದಯದಲ್ಲಿ ತುಂಬಾ ತುಂಬಾ ಹತ್ತಿರಕ್ಕೆ ಕುಂತ್ಕೊಂಡಿದ್ದಾನೆ ನನ್ನ ಮಾತು. ಕಾಯ್ತಾ ಇದನ್ನೇ ಯಾವಾಗ ನಾವು ಅವನ ಕಡೆ ತಿರ್ಕೊಳ್ತೇವೆ ಅಂತ. ಯಾಕೆಂದ್ರೆ ನೋಡಿ, ಎಷ್ಟೋ ಕಾರ್ಗಳು ಹೋಗ್ತಾ ಇದೆ ಬರ್ತಾ ಇದೆ. ಎಷ್ಟೋ ಒಂದು ಜನರಿಗೆ ಭಗವಂತ ಕೃಷ್ಣನ ಬಗ್ಗೆ ಗೊತ್ತಿಲ್ಲ. ನಮ್ಮ ಒಂದು ಕರ್ಮ, ನಮ್ಮ ಒಂದು ಭಾಗ್ಯ, ನಮ್ಮ ಒಂದು ಏನಂತ ಹೇಳ್ತಾರೆ, ನಮ್ಮ ಮೇಲೆ ಎಂಥ ಕೃಪೆ ಯಾವ ರೀತಿ ಆಯಿತೋ ಗೊತ್ತಿಲ್ಲ. ಏನಪ್ಪ ಅಂತಂದರೆ ಇಂತಹ ಒಂದು ಕೆಳಗಡೆ ಬಂದು ಭಕ್ತಾದಿಗಳ ಒಂದು ಸಂಘದಲ್ಲಿ ಬಂದು ಈ ಒಂದು ಭಗವಂತ ಕೃಷ್ಣನ ಒಂದು ನಾಮ, ಅವನ ಒಂದು ಹೆಸರು ಜಪ ಮಾಡುವ ಒಂದು ಅವಕಾಶತೆ ನಮಗೆ ಸಿಕ್ಕಿದೆ ನಮ್ಮ ಮಾತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೋಡಿ, ಕೃಷ್ಣ ಯಾವ ಮಟ್ಟಿಗೆ ತನ್ನ ಭಕ್ತಾದಿಗಳನ್ನ ಕಾಪಾಡ್ತಾನೆ ಅಂದ್ರೆ, ಭಗವದ್ಗೀತೆ ನಾವು ಓದಿದಾಗ ನೋಡಿ, ಈ ಒಂದು ಭಗವದ್ಗೀತೆ ಇದೆ ಅಲ್ವಾ, ನಾವು ಇದನ್ನ ಯಾವ ರೀತಿಯಾಗಿ ನೋಡ್ತೀವಿ ಗೊತ್ತಾ? ಒಬ್ಬ ಪ್ರಿಯಕನಿಗೆ ಒಬ್ಬ ಏನಂತ ಹೇಳ್ತಾರೆ ಪ್ರೇಯಸಿ, ಅಥವಾ ಒಬ್ಬ ಪತಿಗೆ ಒಬ್ಬ ಏನಂತ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಪತಿ ಹಡಗಿನ ಮೇಲೆ 7-8 ತಿಂಗಳ ಕಾಲ ಕೆಲಸ ಮಾಡೋಕೆ ಹೋಗಿದ್ದಾನೆ ಗೊತ್ತಾ? ಯೂಶಲಿ ಹಡಗಿನ ಒಳಗಡೆ ಹೋಗ್ಬಿಡ್ತಾರೆ. ಹೋದಾಗ ಏನಪ್ಪಾ ಅಂದ್ರೆ 7-8 ತಿಂಗಳ ಕಾಲ ನೋಡೇ ಇರಲಿಲ್ಲ ನಮ್ಮ ಮಾತು. ಅವನಿಗೆ ಎಷ್ಟೋ ಒಂದು ಆತುರತೆ ಇರುತ್ತೆ ಮನೆಗೆ ಬರೋದಕ್ಕೆ, ಮನೆಯಲ್ಲಿರುವ ಮಕ್ಕಳು ಮತ್ತೆ ಪತ್ನಿಗೂ ಕೂಡ ಆತುರತೆ ಇರುತ್ತೆ ಯಾವಾಗ ಯಜಮಾನರು ಮನೆಗೆ ಬರ್ತಾರೆ ಅಂತ. ಸೊ ಭಗವಂತನಿಗೂ ಕೂಡ ಆ ಒಂದು ಆತುರತೆಯಿಂದ ಇಟ್ಕೊಂಡು ಭಗವದ್ಧಾಮದಲ್ಲಿ ಕಾಯ್ಕೊಂಡು ಕೂತ್ಕೊಂಡಿದ್ದೇನೆ. ಯಾರಿಗೋಸ್ಕರ?
ನಮಗೋಸ್ಕರ. ಸೊ ಅವನು ಒಂದು ಪತ್ರವನ್ನು ಬರೆದು ಕಳಿಸಿದ್ದಾನೆ ಈ ಒಂದು ಜಗತ್ತಿಗೆ. ಈ ಒಂದು ಪತ್ರವನ್ನು ಓದಿದಾಗ ಗೊತ್ತಾಗುತ್ತೆ, ಓ ನಾನು ಎಲ್ಲಿಂದ, ಗೋಲೋಕ ವೃಂದಾವನದಿಂದ. ನಾನು ಈ ಜಗತ್ತಿಗೆ ಸಂಬಂಧಪಟ್ಟವನಲ್ಲ, ನಾನು ಎಲ್ಲಿಗೆ ಸಂಬಂಧಪಟ್ಟವನು, ಗೋಲೋಕ ವೃಂದಾವನಿಗೆ ಸಂಬಂಧಪಟ್ಟವನು. ಮತ್ತೆ ಅಲ್ಲಿ ಎಷ್ಟೋ ಒಂದು ಆನಂದ ಇದೆ, ಎಷ್ಟೋ ಒಂದು ಏನೋ ಪದಾರ್ಥಗಳಿದೆ, ಸುಖ ಕೊಡುವ ಒಂದು ಜನರಿದ್ದಾರೆ ಅನ್ನೋ ಒಂದು ವಿಷಯ ನಮಗೆ ತಿಳಿಬೇಕು ಅಂತಂತಂದ್ರೆ ಈ ಒಂದು ಪತ್ರವನ್ನು ಓದಬೇಕು ಅನ್ನೋ. ಸೊ ಇದು ಬಂದ್ಬಿಟ್ಟು ಒಂದು ಪ್ರೀತಿಯ ಒಂದು ಸಂದೇಶ. ಭಗವಂತ ಕೃಷ್ಣ ಇಲ್ಲಿ ಮರೆತು ಹೋಗಿರುವ ತನ್ನ ಒಂದು ಮಕ್ಕಳಿಗೆ ಬರೆದುಕೊಟ್ಟಿರುವ ಒಂದು ಪುಸ್ತಕ ಯಾವುದು, ಭಗವದ್ಗೀತೆ. ಓದ್ಬೇಕೋ ಓದ್ಬಾರ್ದ? ನಾವೇನ್ ಮಾಡುತ್ತೆ, ಭಗವದ್ಗೀತಾ ಇಲ್ಲಿ ನೋಡಿ ಏನು ಬರ್ದಿದೆ ಕೆಳಗಡೆ, ಭಗವದ್ಗೀತಾ ಯಥಾರೂಪ. ಯಥಾರೂಪ ಅಂದ್ರೆ ಹಿಂಗಿಟ್ಟಿದ್ದು ಯಥಾರೂಪವಾಗಿ ವರ್ಷಾನುಗಟ್ಟಲೆ ಕೆಂಪು ಬಟ್ಟೆಯ ಒಳಗಡೆ ದೇವ್ರ ಮನೆಯಲ್ಲಿ ದೇವ್ರ ಕಟ್ಟೆ ಮೇಲ್ಗಡೆ ಅದೇ ರೀತಿಯಾಗಿದೆಯಾ ನಮ್ಮ ಮಾತು. ಭಗವದ್ಗೀತೆ ಯಥಾರೂಪ ಓದ್ಬಾರ್ದು, ಭಗವದ್ಗೀತೆ ಯಥಾರೂಪ. ಅದು ಅರ್ಥ ಅಲ್ಲ. ಭಗವದ್ಗೀತೆ ಯಥಾರೂಪ ಅಂದ್ರೆ ಕೃಷ್ಣ ಅರ್ಜುನಿಗೆ ಹೇಳೋ ಒಂದು ವಿಚಾರ, ಯಥಾರೂಪವನ್ನು ನಾವು ತಿಳ್ಕೊಳ್ಬೇಕು ನಮ್ಮ. ಸೊ ಏನು ಮಾಡಬೇಕು, ನಾವು ಭಗವದ್ಗೀತೆಯನ್ನ ಪ್ರತಿದಿನ ಎತ್ಕೊಂಡು ಓದಬೇಕು ಅನ್ನೋ ಮಾತು. ಆಲೋಚನೆ ಮಾಡಿ, ನಿಮಗೆ ಗೊತ್ತಿರೋ ಒಂದು ಮಕ್ಕಳಾಗಲಿ ತಂದೆ ದೂರ ಇದ್ದಾರೆ ಅಂತ ಅನ್ಕೊಳ್ಳಿ, ಒಂದು ಪತ್ರವನ್ನು ಬರೆದಿರಿ. ಈಗ ವಾಟ್ಸಪ್ ಬಂದಿದೆ ಬಿಡಿ, ಅದು ಬೇರೆ ಕತೆ. ಹಿಂದಿನ ಕಾಲದಲ್ಲಿ ಪತ್ರ ಬಂದಿದೆ ಅಂದರೆ ಎಷ್ಟು ಕುಂತ್ಕೊಂಡು ಒಂದೊಂದು ಪದವನ್ನು ನಾವು ಗಮನವಿಟ್ಟು ಓದ್ತೇವೆ. ಆಲೋಚನೆ ಮಾಡಿ, ಓದ್ತೇವೆ ಓದಲ್ವಾ? ಅದೇ ರೀತಿಯಾಗಿ ಈ ಒಂದು ಕೃಷ್ಣ ಹೇಳಿರುವ ಒಂದು ವಿಚಾರಗಳನ್ನು ನಾವೇನು ಮಾಡಬೇಕು, ಅತಿ ಗಂಭೀರತನದಿಂದ ಕುಂತ್ಕೊಂಡು ಓದಬೇಕು ಅನ್ನೋ ಮಾತು, ಕುಂತ್ಕೊಂಡು ಓದಬೇಕು ಅನ್ನೋ ಮಾತು. ಅದರಲ್ಲಿಯೂ ಕೂಡ ನಮ್ಮ ಏನಂತ ಹೇಳ್ತಾರೆ, ಶಿಲ ಪ್ರಭುಪಾದರವರು ಈ ಒಂದು ಸಂಸ್ಕೃತ ಶ್ಲೋಕಗಳು ನಮಗೆ ಅರ್ಥ ಆಗಲ್ಲ. ಎಷ್ಟು ಜನಕ್ಕೆ ಸಂಸ್ಕೃತ ಬರುತ್ತೆ ಹೇಳಿ? ಎಷ್ಟು ಜನಕ್ಕೆ ಸಂಸ್ಕೃತ ಬರಲ್ಲ? ಕೈ ಎತ್ತಬೇಕು. ಎಷ್ಟು ಜನಕ್ಕೆ ಸಂಸ್ಕೃತ ಬರಲ್ಲ? ನನಗೂ ಬರಲ್ಲ ಸಂಸ್ಕೃತ, ನನಗೂ ಬರಲ್ಲ ಸಂಸ್ಕೃತ. ಯಾರು ಕಲಿಸಿದ್ರಿ? ಎಲ್ಲಿ ಯಾರು ಕಲಿಸಿದ್ರಿ ನಮ್ಮ ಸಂಸ್ಕೃತ? ಕನ್ನಡನೇ ಬರಲ್ಲ ಕೆಲವೊಂದ್ಸಲಿ ಹೇಳ್ಬೇಕು ಅಂತಂತಂದ್ರೆ, ಹೇಳ್ಬೇಕು ಅಂತ, ಹೌದಾ ಅಲ್ವಾ? ಕನ್ನಡನೂ ಬರಲ್ಲ ಕೆಲವೊಂದ್ಸಲಿ. ಆದರೆ ಶಿಲ ಪ್ರಭುಪಾದರವರು ನಮಗೆ ಅರ್ಥವಾಗುವ ಒಂದು ಭಾಷೆಯಲ್ಲಿ ನೋಡಿ, ಮಕ್ಕಳಿಗೆ ಕೆಲವೊಂದ್ಸಲಿ ಅಲ್ಲೂ ಬೆಳೆದಿರಲ್ಲ. ತಾಯಿ ಏನು ಮಾಡ್ತಾಳೆ, ತಾನು ಬಾಯಲ್ಲಿಟ್ಟುಕೊಂಡು ಅದನ್ನು ಅಗಲಿಸಿ ಆ ಒಂದು ಪದಾರ್ಥವನ್ನು ಮಗುವಿನ ಬಾಯಿ ಒಳಗಡೆ ಹಾಕ್ತಾರೆ, ತಿನ್ಸ್ಬೇಕು ಜೀರ್ಣ ಆಗಲಿ ಅಂತ. ಅದೇ ರೀತಿಯಾಗಿ ಆಚಾರ್ಯರು ಈ ಒಂದು ಭಕ್ತಿ ಶಾಸ್ತ್ರಗಳಲ್ಲಿ ಕೊಟ್ಟಿರುವ ಒಂದು ವಿಚಾರಗಳು ಅರ್ಥ ಆಗಲ್ಲ ನಮಗೆ, ಅದು ಏನಂತ ಹೇಳ್ತಾರೆ, ಜೀರ್ಣನೇ ಆಗಲ್ಲ ನಮ್ಮ ಮಾತು. ಆದರೆ ಅದು ಅವರು ಏನು ಮಾಡ್ತಾರೆ, ತಿಳ್ಕೊಂಡು ಅದನ್ನು ಅರ್ಥೈಸಿಕೊಂಡು ನಮಗೆ ಅರ್ಥವಾಗುವ ಒಂದು ಮಾತುಗಳಲ್ಲಿ ಅದನ್ನು ಅಗಲಿಸಿ ತಮ್ಮ ಒಂದು ಭಾವಾರ್ಥಗಳ ಒಂದು ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಅನ್ನೋ ಮಾತು. ಅಂದರೆ ಶ್ಲೋಕಗಳಿಗಿಂತಲೂ ಕೂಡ ಮುಖ್ಯವಾದದ್ದು ಯಾವುದು? ಭಾವಾರ್ಥ. ಕೆಲವೊಂದ್ಸಲಿ ಏನಂದರೆ ಈ ಒಂದು ರುಟೀನ್ ಇದೆ ನಮ್ಮ ಏನು, ಬರೀ ಶ್ಲೋಕವನ್ನು ಓದಿಬಿಡೋದು. ಕೇಳಿದ್ರೆ ಭಗವದ್ಗೀತೆ ಎಲ್ಲ ಓದಿದ್ದೀನಿ, ಏನು ಬರೀ ಶ್ಲೋಕಗಳನ್ನು ಮಾತ್ರ ಓದಿದ್ದೀನಿ, ಆದರೆ ಭಾವಾರ್ಥ ಓದಿಲ್ಲ. ಆದರೆ ಭಾವಾರ್ಥ ತುಂಬ ತುಂಬ ಮುಖ್ಯವಾದದ್ದು. ಮತ್ತು ಅದಾದಮೇಲೆ ಸೊ ಒಂದು ಭಕ್ತಾದಿಗಳ ಸಂಘದ ಬಗ್ಗೆ ಹೇಳಿದೆ, ಎರಡನೇದು ಭಗವದ್ಗೀತೆ ಬಗ್ಗೆ ಹೇಳಿದೆ, ಮೂರನೇದು ಇನ್ನೂ ಮುಖ್ಯವಾದ ಒಂದು ವಿಚಾರ ನಮ್ಮನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋದು ಅಂತಂತಂದರೆ ಭಗವಂತನ ಶುದ್ಧವಾದ ಪುಣ್ಯವಾದ ಮಂಗಳಕರವಾದ ನಾಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಿನಾ ಜಪ ಮಾಡಬೇಕು. ಒಂದ್ಸಲ ಏನಾಯ್ತು, ಫಾರಿನಲ್ಲಿ ಒಬ್ಬ ಹುಡುಗ ಇದ್ದ, ಬೆಳೆದಿರೋನು. ಏನಾಯ್ತು ಅಂದರೆ ಆಟ ಆಡ್ತಾ ರಸ್ತೆ ಬದಿಯಲ್ಲಿ ಬಿದ್ದುಬಿಡ್ತಾನೆ. ಕೆಳಗಡೆ ಬಿದ್ದು ಅವನ ಒಂದು ತಲೆಗೆ ಪೆಟ್ಟು ತಗಲಿ ಮರ್ತೋಗ್ಬಿಡ್ತಾನೆ. ತನ್ನ ತಂದೆ ತಾಯಿರನ್ನ ಮರ್ತೋಗ್ಬಿಡ್ತಾನೆ, ಫ್ರೆಂಡ್ಸನ್ನು ಮರ್ತೋಗ್ತಾನೆ, ಊಟ ಮಾಡೋದು ಮರ್ತೋಗ್ಬಿಡ್ತಾನೆ, ಮನೆ ಎಲ್ಲ ಮರ್ತೋಗ್ಬಿಡ್ತಾನೆ. ಹಾಸ್ಪಿಟ್ಲ್ ಅಲ್ಲೇ ಬಂದು ನಿಂತ್ಕೊಂಡು ನೋಡಿದರೆ ಕೆಲವೊಂದ್ಸಲ ನೋಡಿದ್ರಲ್ವ, ಸ್ವಲ್ಪ ಏನೋ ವಯಸ್ಸು ಜಾಸ್ತಿ ಆದ್ಮೇಲೆ ಮರ್ತೋಗ್ಬಿಡ್ತಾರೆ. ಯಾರು ಬಂದಿದ್ದಾರೆ ಹೇಳ್ತಾ ಇದ್ದಾರೆ, ಯಾರದು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅವನು ಕೂಡ ಅದೇ ರೀತಿಯಾಗಿ ನೋಡ್ತಾ ಇದ್ದಾನೆ. ಸೊ ನಾವು ಕೂಡ ಏನೋ ಅಂತ್ಯ ಪರಿಸ್ಥಿತಿಯಲ್ಲಿರೋದು. ಸೊ ಈಗ ಅವನನ್ನು ಮತ್ತೆ ಅವನ ಒಂದು ಬುದ್ಧಿಶಕ್ತಿಯನ್ನು ಅಥವಾ ಏನಂತ ಹೇಳ್ತಾರೆ ರಿಮೆಂಬರೆನ್ಸ್, ಪ್ರಜ್ಞೆಯನ್ನು ವಾಪಸ್ ಕರ್ಕೊಂಬರ್ಬೇಕಂದ್ರೆ ಏನು ಮಾಡ್ತಾರೆ, ತನ್ನ ಸ್ನೇಹಿತರು ಅವನಿಗೆ ಮ್ಯೂಸಿಕ್ ಅಂದರೆ ತುಂಬ ಪಂಚಪ್ರಾಣ ನಮ್ಮ ಮಾತು, ಪಂಚಪ್ರಾಣ. ಸೊ ಆ ಒಂದು ಮ್ಯೂಸಿಕ್ಕನ್ನು ಅವನ ಮುಂದೆ ಬಾರಿಸಿ ಅವನನ್ನು ಮತ್ತೆ ವಾಪಸ್ ಪುನರ್ಚಿತ. ಸೊ ನಮ್ಮ 5 ಇಂದ್ರಿಯಗಳಲ್ಲಿ ಒಂದು ಇಂದ್ರಿಯ 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಯಾವುದು ಗೊತ್ತಾ? ಕಿವಿ. ಕಣ್ಣು ಮುಚ್ಕೊಳ್ಬೇಕು, ದಿನದಲ್ಲಿ ಸ್ವಲ್ಪ ನಿದ್ದೆ ಮಾಡಬೇಕು, ಬಾಯಿ ಕೂಡ ಸ್ವಲ್ಪ ಹೊತ್ತು ಮುಚ್ಕೊಳ್ಬೇಕು, ಉಸಿರು ಆಡಬೇಕಾಗುತ್ತೆ, ಆದರೆ ಏನಂತ ಹೇಳ್ತಾರೆ ಇದು ಮಾಡಕ್ಕೆ ಬರಲ್ಲ. ಮತ್ತು ಚರ್ಮ ಕೂಡ ಏನಪ್ಪ ಅಂದರೆ ಇದಾಗುತ್ತೆ.
ಆದರೆ ಒಂದು ಇಂದ್ರಿಯ ನೋಡಿ, ವಾಸನೆ ಯಾವಾಗ ಅಡಿಗೆ ಮನೆ ಕಿಚಡಿ ಅಥವಾ ಏನೋ ಸ್ಮೆಲ್ ಬರ್ತಾ ಇದೆ ಅಂತಂತಂದ್ರೆ ಏನಾಗ್ಬಿಡುತ್ತೆ, ಇದಾಗುತ್ತೆ. ಸ್ಮೆಲ್ ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ. ಆದರೆ ಕಿವಿ ಮಾತ್ರ ಏನಾಗಿದೆ ನೋಡಿ, ಕೇಳಿಸ್ಕೊಳ್ತಾ ಇದೆ. ಸೊ ಹೇಳಲಾಗುತ್ತೆ, ಕಿವಿ ಬಾವಿ ಥರ, ಎಷ್ಟು ನೀರು ಹಾಕಿರಿ ಬಾವಿ ಒಳಗಡೆ ತುಂಬದೇ ಇಲ್ಲ ಅನ್ನೋ ಮಾತು. ಸೊ ಕಿವಿ ಒಳಗಡೆ ಕೂಡ ಎಷ್ಟೇ ಒಂದು ವಿಚಾರಗಳು ಹಾಕುತ್ತಾ ಹೋಗಿ ಅದು ತುಂಬಿಸ್ಕೊಳ್ಳುತ್ತೆ. ಸೊ ನಾವೇನು ಮಾಡಬೇಕು, ಕಿವಿಯ ಒಂದು ಒಳಗಡೆ ಏನು ಮಾಡಬೇಕು, ಈ ಒಂದು ಜಗತ್ತಿನಲ್ಲಿ ನಡೀತಿರುವ ನ್ಯೂಸನ್ನು ಮತ್ತು ಈ ಒಂದು ಜಗತ್ತಿನಲ್ಲಿ ನಡೀತಿರುವ ಕ್ರಿಕೆಟ್ ಸ್ಕೋರನ್ನು, ಯಾರು ಯಾರಿಗೆ ಬಡಿದ್ರು, ಯಾರ ಕಾರ್ ಎಲ್ಲಿ ಪಲ್ಟಿ ಆಯಿತು, ಯಾರು ಎಲ್ಲಿಂದ ಎಗ್ರಿದ್ರು, ಅವೆಲ್ಲವನ್ನು ಕೇಳಿಸ್ಕೊಳ್ತಾ ಜೀವನನ ನಡೆಸಬೇಕು ಅಲ್ವಾ. ಯಾರ ಮನೆಯಲ್ಲಿ ಹೆಂಗೆ ತೂತಿದೆ ಹೇಳಲಾಗುತ್ತಲ್ವ, ಪ್ರತಿ ಮನೆಯಲ್ಲಿ ಎಲ್ಲರ ಮನೆ ದೋಸೆ ಸೊ ತೂತು ಅಂತ ಹೇಳ್ತಾರೆ. ಎಲ್ಲರ ಮನೆಯಲ್ಲಿ ಹೆಂಗೆ ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ದೊಡ್ಡ ತೂತಿದೆ, ಎಷ್ಟು ಚಿಕ್ಕ ತೂತಿದೆ ಎಲ್ಲ ಕೇಳಿಸ್ಕೊಂಡಿರ್ಬೇಕು ಅಂತ ಕುಂತ್ಕೊಳ್ಬೇಕು. ಏನು ಮಾಡಬೇಕು, ಏನು ಕೇಳಿಸ್ಕೊಳ್ಬೇಕು, ಈ ಕಿವಿ ಯಾಕೆ ಕೊಟ್ಟಿರೋದು, ಕೇಳಿಸ್ಕೊಳ್ಳೋದಕ್ಕೆ. ಏನು ಕೇಳಿಸ್ಕೊಳ್ಳೋದಕ್ಕೆ, ಭಗವಂತನ ಶುದ್ಧವಾದ ಪುಣ್ಯವಾದ ಮಂಗಳಕರವಾದ ನಾಮವನ್ನು ಕೇಳಿಸ್ಕೊಳ್ಳೋದಕ್ಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪ್ರತಿ ದಿನ ಒಂದು ದಿನ ಕೂಡ ಬಿಡಲಾರ್ದೆ ಭಗವಂತನ ನಾಮದ ಒಂದು ಸ್ಮರಣೆ ಮಾಡಬೇಕು ಅನ್ನೋ ಮಾತು. ನನಗೆ ಓದೋದಕ್ಕೆ ಬರಲ್ಲ, ನನಗೆ ಏನಪ್ಪ ಅಂತಂದರೆ ಓದಿದ್ರು ಅರ್ಥ ಆಗಲ್ಲ, ನಾನು ಚಿಕ್ಕವನಿದ್ದೇನೆ, ನಾನು ದೊಡ್ಡವರಾಗ್ಬಿಟ್ಟಿದ್ದೇನೆ, ನಂದು ಟೈಮ್ ಆಗೋಗ್ಬಿಟ್ಟಿದೆ, ಈಗ ಗೊತ್ತಿಲ್ಲ ಏನು ಮಾಡಬೇಕು ಅಂದರೆ ಒಂದು ಮಾತ್ರ ಅತಿ ಸುಲಭ ಸರಳವಾದ ಒಂದು ವಿಷಯ. ಏನದು, ನಾಮಸ್ಮರಣೆ. ನೋಡಿ, ನಾನು ಭಗವಂತನನ್ನು ಕಾಣಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ, ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ಒಂದು ವಿಗ್ರಹಗಳ ಒಂದು ದರ್ಶನ ಮಾಡಬೇಕು. ಆದರೆ ಭಗವಂತನ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಭಗವಂತ ಆ ಒಂದು ಆಲ್ಟರ್ ಅಂದರೆ ಆ ಒಂದು ದೇವರ ಮನೆಯಿಂದ ಹೊರಗಡೆ ಇಳಿದು ಓಡ್ಕೊಂಡು ಎಲ್ಲಿಗೆ ಬರ್ತಾರೆ, ಆ ಒಂದು ಭಗವಂತನ ಒಂದು ನಾಮ ಯಾರು ಹೇಳ್ತಾ ಇದ್ರಲ್ಲ ಅವ್ರ ಹತ್ರ ಬರ್ತಾರೆ ನಮ್ಮ. ಸೊ ಭಗವಂತನ ನಾಮ ಶಕ್ತಿಯುತವಾದುದು ಬೇರೆ ಎಲ್ಲ ಒಂದು ಕ್ರಿಯೆಗಳಿಂದ. ಆದರೆ ಇದನ್ನ ನಾವು ವಿಷಯವನ್ನು ತಿಳ್ಕೊಳ್ಬೇಕು ಅಂದರೆ ಭಗವದ್ಗೀತೆ ಓದಬೇಕು, ಭಕ್ತಾದಿಗಳ ಸಂಘ ಮಾಡಿ. ಇದು ಮಾಡಲಿಲ್ಲ ಅಂದರೆ ಮತ್ತೆ ಈ ವಿಷಯ ನಮಗೆ ಏನಾಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ. ಒಂದ್ಸಲ ಏನಾಯಿತು, ಒಬ್ಬ ಭಕ್ತಾದಿಗಳು ಬರ್ತಾ ಇರ್ತಾರೆ, ಈ ರೀತಿಯ ಪ್ರೋಗ್ರಾಮ್ ಬರ್ತಾ ಇರ್ತಾರೆ. ಆದಮೇಲೆ ಮನೆಯಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಒಂದು ಹೊಸ ಸೀರಿಯಲ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೊಸ ಸೀರಿಯಲ್. ಸೊ ಸೀರಿಯಲ್ಸ್ ಯೂಶ್ವಲಿ ನಮ್ಮ ಒಂದು ಭಾರತದಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಅತಿ ಕಮ್ಮಿಯಾಗಿ ಎಷ್ಟು ವರ್ಷಗಳಾದ ನಂತರ ಮುಗಿಯುತ್ತೆ ಹೇಳಿ? ನಾನು ನೋಡಿದ್ದೀನಿ ಸೀರಿಯಲ್ ಬಗ್ಗೆ ಹೇಳೋ ಹಾಗೇ ಇಲ್ಲ ನಮ್ಮ ಮಾತು. ನಮ್ಮ ಅಜ್ಜಿ ನೋಡ್ಕೊಂಡು ಬಂದಿರೋದು ಆ ನೆಕ್ಸ್ಟ್ ಪೀಳಿಗೆ ಮುಂದುವರ್ಸ್ಕೊಂಬರ್ತು. ಯಾಕೆ, ಈ ನೋಡಿ ಅಜ್ಜಿ ನೋಡ್ಕೊಂಡು ಬಂದಿದ್ದಾಳೆ, ಆದರೆ ಸಸ್ಪೆನ್ಸಲ್ಲೇ ತಿರ್ಕೊಂಡ್ಬಿಟ್ಲು. ಆದರೆ ಹೋಗೋಕ್ಕಿಂತ ಮುಂಚೆ ಅಜ್ಜಿ ಮಗಳಿಗೆ ಹೇಳ್ತಾಳೆ, ಓ ಮಗಳೇ, ಈ ಒಂದು ಸೀರಿಯಲನ್ನು ಕರೆಕ್ಟಾಗಿ ಒಂದು ದಿವಸ ಬೀಳಾರ್ದೆ ನೋಡಬೇಕು. ಯಾಕೆ, ನೀನು ಮೇಲ್ಗಡೆ ಬಂದಾದ ನಂತರ ಏನಾಯ್ತು ಅಂತ ಹೇಳ್ಬೇಕು ನನಗೆ. ಸೊ ಅಂಥ ಮಟ್ಟಿಗೆ ಇದೆ ನಮ್ಮ. ಸೊ ಏನಾಯ್ತು ಅಂತಂತಂದರೆ ಬಂದಿರ್ತಾರೆ. ಸೊ ಈ ರೀತಿಯಾಗಿ ಪ್ರೋಗ್ರಾಮ್ ಬಿಟ್ಟು ಮನೆಯಲ್ಲಿ ಟಿವಿ ನೋಡ್ಕೊಂಡು ಕುಂತಿರ್ತಾರೆ. ಪ್ರಭುಗಳು ಅಂದ್ಕೊಳ್ತಾರೆ, ಏನು ಪ್ರಭುಗಳು ಇಷ್ಟು ದಿವಸ ಆಯಿತು ಬರಲಿಲ್ಲಲ್ಲ, ಯಾಕೆ ಅಂದ್ರೆ ಒಂದು ದಿವಸ ಆ ಕಡೆ ಮನೆ ಇರಬೇಕಾದಾಗ ಆ ಕಡೆ ಮಾರ್ಕೆಟಿಗೆ ಹೋದಾಗ ಹೋಗಿ ಸ್ವಲ್ಪ ಮಾತಾಡ್ಸ್ಕೊಂಡು ಬರುವ ಏನಾಗ್ತಾ ಇದೆ ಅಂತ. ಸೊ ಹೋಗಿ ಮನೆಯಲ್ಲಿ ಬಾಗಿಲು ತಟ್ತಾರೆ. ಪ್ರಭುಗಳು ಏನಿದ್ದಾರೆ ಅಂತಂದರೆ ಬೇಸ್ ಚೇರ್ ಮೇಲೆ ಕುಂತ್ಕೊಂಡು ಟಿ ವಿ ಇಟ್ಕೊಂಡು ಸೀರಿಯಲ್ ನೋಡ್ಕೊಳ್ತಾ ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಚಡ್ಡಿ ಮೇಲೆ ಕುಂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿರೋ ಹಾಗೆ. ಸೊ ಅಂದ್ಕೊಳ್ತಾರೆ ಪ್ರಭುಗಳು ಯಾಕೆ ಬಗ್ಗೆ ಅಂದರೆ ಒಬ್ಬ ಚಿಕ್ಕ ಮನೆಯಲ್ಲಿ ಇಬ್ಬರು ಮಕ್ಕಳು ಇರ್ತಾರೆ, ಬಂದು ಬಾಗಿಲು ತೆರೀತಾರೆ. ಬಾಗಿಲು ತೆಗೆದ ಪ್ರಭುಗಳು ನೋಡ್ತಾ ಇಲ್ಲ ಬಾಗಿಲು ಕಡೆ ಯಾರು ಬಂದಿದ್ದಾರೆ ಅಂತ. ಯಾರು ಬಂದಿದ್ದಾರೆ ಬಾಗಿಲು ಕಡೆ ಪ್ರಭುಗಳು ಬಂದಿದ್ದಾರೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಅಂತಂದ್ರೆ ಪ್ರಭುಗಳು ಟಿ ವಿ ನೋಡ್ತಾರೆ, ಯಾರಪ್ಪ ಇದು ಬಂದಿದ್ದಾರಲ್ಲ ಅಂತಂತಂದ್ರೆ ಯಾರು ಬಂದಿದ್ದಾರೆ, ಪ್ರಭುಗಳು ಬಂದಿದ್ದಾರೆ. ಇದೇನಿದು ಟಿ ವಿ, ಇದೇನಿದು ಎಲ್ಲ ನೋಡ್ಬಿಡ್ತಾರಲ್ಲ ಅಂತ ಟಿ ವಿ ಆಫ್ ಮಾಡ್ಬೇಕಂದ್ರೆ ರಿಮೋಟ್ ಸಿಗ್ತಾ ಇಲ್ಲ ಪ್ರಭುಗಳಿಗೆ. ಸೊ ಏನು ಮಾಡ್ತಾರೆ, ಪಕ್ಕದಲ್ಲಿ ಬೆಡ್ಶೀಟ್ ಇತ್ತು, ಬೆಡ್ಶೀಟ್ ತೊಗೊಂಡು ಟಿ ವಿ ಮೇಲೆ ಹಾಕ್ಬಿಡ್ತಾರೆ ನಾವು. ಸೊ ಟಿ ವಿ ಮೇಲೆ ಹಾಕಿದ್ರೆ ಅದು ಗೊತ್ತಾಗ್ಬಿಡುತ್ತೆ ಏನೋ ಆಫ್ ಆಗಿಬಿಟ್ಟಿದೆ ಅಂತ. ಸೌಂಡ್ ಬರ್ತಾ ಇದೆ, ಎಲ್ಲಿ ಮಕ್ಕಳು ಎಲ್ಲಿಟ್ಟಿದ್ದಾರೆ ರಿಮೋಟು. ಪ್ರಭು ಈ ಮಕ್ಕಳಿಗೆ ನಾನು ಎಷ್ಟಲ್ಲಿ ಹೇಳಿದ್ದೀನಿ ಟಿ ವಿ ನೋಡಬಾರ್ದು ಅಂತ, ಆದರೂ ಹಂಗೆ ನೋಡ್ತಾ ಇದ್ದಾರೆ ಅಂತ ಮಕ್ಕಳ ಮೇಲೆ ಹಾಕ್ಬಿಡ್ತಾರೆ. ಆದರೆ ಮಕ್ಕಳು ಹೇಳ್ತಾರೆ, ಪ್ರಭು ನಾವೆಲ್ಲ ನೋಡ್ತಾ ಇರೋದು, ಅಪ್ಪನೇ ನೋಡ್ತಾ ಇರೋದು ಅಂತ ಮಕ್ಕಳು ನಿಜನೇ ಹೇಳ್ಬಿಡ್ತಾರೆ ನಮ್ಮ ಮಾತು ಯೂಶ್ವಲಿ. ಸೊ ಅವಾಗ ಏನಾಗುತ್ತೆ, ಪ್ರಭುಗಳು ಮಾತಾಡಿಸಿ ಮತ್ತೆ ಅವ್ರನ್ನ ವಾಪಸ್ಸು ಭಕ್ತಿಗೆ ಕರ್ಕೊಂಬಂದ್ಬಿಡ್ತಾರೆ ನಮ್ಮ ಮಾತು. ಸೊ ಏನಪ್ಪ ಅಂದರೆ ಕೆಲವೊಂದ್ಸಲ ಈ ರೀತಿಯಾಗಿ ನಾವು ಈ ಒಂದು ಸಂಘದಿಂದ ದೂರ ಹೋಗುವ ಒಂದು ಸಾಧ್ಯತೆಗಳು ಹಲವಾರು ಉಂಟು ಅನ್ನೋ ಮಾತು. ಆದರೆ ನಾವೇನು ಮಾಡಬೇಕು, ಹುಷಾರಾಗಿರ್ಬೇಕು, ಯಾವತ್ತೂ ಕೂಡ ಅದನ್ನು
ಬಿಟ್ಟುಕೊಡ್ಬಾರ್ದು. ಮತ್ತು ಮನೆಯಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿರೋ ಒಂದು ಕಾರಣ, ಮನೆಯಲ್ಲಿ ನೋಡಿ ವಾರಕ್ಕೆ ಒಂದ್ಸಲಿ ಈ ರೀತಿಯ ಕಾರ್ಯಕ್ರಮ ಆಗುತ್ತೆ ಅಥವಾ 2 ದಿವಸ ಆಗುತ್ತೆ, ಹಬ್ಬಗಳಿರ್ಬೇಕು. ಬೇರೆ ದಿವಸ ರಜಾ, ಬೇರೆ ದಿವಸ ರಜಾ, ಸಂಘದಿಂದ ರಜಾ, ಚಾಂಟಿಂಗಿಂದ ರಜಾ, ಭಗವದ್ಗೀತೆಯಿಂದ ರಜಾ, ಪೂಜೆಯಿಂದ ರಜಾ. ರಜಾನಾ? ಏನು ಮಾಡಬೇಕು ಬೇರೆ ದಿವಸ? ಮನೆಯಲ್ಲಿ ಪೂಜೆ ಮಾಡಬೇಕು, ಹೌದಲ್ವಾ? ಸೊ ಮನೆಯಲ್ಲಿ ಒಳ್ಳೆ ಈ ರೀತಿಯಾಗಿ ಭಗವಂತನ ಒಂದು ಫೋಟೋಗಳನ್ನು ಅಥವಾ ಭಗವಂತನ ಒಂದು ಚಿಕ್ಕ ಚಿಕ್ಕ ವಿಗ್ರಹಗಳನ್ನಾಗಲಿ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಇಟ್ಕೊಂಡು ಆ ಹೂವು, ಹಣ್ಣು, ಮತ್ತು ನೋಡಿ ನಾನು ಹೇಳ್ತಲ್ಲ ಏನು ಯಾರ ಮನೆಯಲ್ಲಿ ಏನೋ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಇಲ್ಲದೆ ಅರ್ಪಣೆ ಮಾಡ್ತಾ ಇದ್ದೀರಾ, ಮಾಡ್ತಾ ಇಲ್ಲ ಅಂತ ನಾನು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಏನಿಲ್ಲ ಅಂತಂತಂದ್ರೂ ಕೂಡ ಭಗವಂತನಿಗೆ ಒಂದಲ್ಲ ಒಂದು ನೈವೇದ್ಯ ಇಡಲೇಬಹುದು ಅನ್ನೋ ಮಾತು. ಯಾಕೆ ಇಡಬೇಕಂದ್ರೆ ನೋಡಿ, ನಮ್ಮ ಕೃಷ್ಣ ಯಾರು? ನಮ್ಮ ತಂದೆ. ಕೃಷ್ಣ ಯಾರು? ನಮ್ಮ ತಾಯಿ. ಅವ್ರೇನಾದ್ರು ಬೇರೆಯವರು ಅವ್ರಿಗೆ ಇಡ್ಲಾರ್ದಂಗೆ ಇರೋದಕ್ಕೆ ಎಷ್ಟು ಅವರನ್ನು ನಾನು ನೋಡ್ಕೊಳ್ತಾ ಇದ್ದಾರೆ, ಹೌದಲ್ಲ? ಗಾಳಿ ನನಗೆ ಕೊಡ್ತಾ ಇದೆ. ನೋಡಿ, ಕೋವಿಡ್ ಬಂದಾಗ ಒಬ್ಬ ವ್ಯಕ್ತಿಯ ಹತ್ರ ಎಷ್ಟೋ ಕೋಟ್ಯಾಂತರ ಹಣ ಇತ್ತು. ಡಾಕ್ಟರ್ ಹತ್ರ ಹೋಗ್ತಿರ್ತಾನೆ, ನನ್ನ ಆಕ್ಸೋಮೀಟ್ರಲ್ಲಿ ರೀಡಿಂಗ್ 55 ತೋರಿಸ್ತಾ ಇದೆ. ಡಾಕ್ಟ್ರೇ ದಯವಿಟ್ಟು ನನಗೆ ಉಸಿರು ಸ್ವಲ್ಪ ಜಾಸ್ತಿ, ನಂಬರ್ ಜಾಸ್ತಿ ಮಾಡಿ ಅಂತ. ಡಾಕ್ಟ್ರ್ ಹೇಳ್ತಾರೆ ಇಲ್ಲ. ಹೇಳ್ತಾನೆ ನಾನು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೇನೆ, ದಯವಿಟ್ಟು ನನ್ನ ಜೀವ ಉಳಿಸಿ ಅಂತ. ಇಲ್ಲ. ಸೊ ಆ ಒಂದು ಗಾಳಿ ನಮಗೆ ಈಗ ಉಸಿರು ಆಡ್ತಾ ಇದೆ ಅಂತಂತಂದ್ರೆ ಯಾರು ಕೊಟ್ಟಿರೋದು? ಅದು ಕೃಷ್ಣ. ಅಂದರೆ ಪ್ರತಿ ಕ್ಷಣ ನಮಗೆ ಗೊತ್ತಿಲ್ಲಾರ್ದೆ ಕೃಷ್ಣ ಎಷ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೇಳಿ ಈ ಒಂದು ಜಗತ್ತಿನಲ್ಲಿ. ನಾವು ಭಗವಂತ ಧಾಮವನ್ನು ನಾವೇ ಬಿಟ್ಟು ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ಒಂದು ಸ್ವಲ್ಪನೂ ನಮಗೆ ಕಷ್ಟ ಆಗಲಾರ್ದೆ ಭಗವಂತ ನೋಡ್ಕೊಳ್ತಾ ಇದ್ದಾರೆ. ಸೊ ಅಂಥ ಒಂದು ವ್ಯಕ್ತಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ತೋರಿಸ್ಕೊಡೋದು ಎಷ್ಟು ಮುಖ್ಯ ಹೇಳಿ? ಮುಖ್ಯನ ಮುಖ್ಯ ಅಲ್ಲ? ಸೊ ಅದನ್ನು ಯಾವ ರೀತಿಯಾಗಿ ನಾವು ತೋರಿಸ್ಕೊಡ್ಬೇಕು ಅಂತಂತಂದರೆ, ಜಪ ಮಾಡೋದ್ರಿಂದ, ಭಗವದ್ಗೀತೆ ಓದೋದು, ಸಂಘ ಮಾಡೋದು, ಮುಖ್ಯವಾಗಿ ಮನೆಯಲ್ಲಿ ನೋಡಿ. ನಾವು ಮನೆಯಲ್ಲಿ ಯಾಕೆಂದರೆ ದಿನ ಊಟ ಮಾಡ್ತೇವೆ, ಎಷ್ಟೋ ಒಂದು ಮನೆಯಲ್ಲಿ ವಿಷಯಗಳಿರುತ್ತೆ. ಸೊ ಅದರ ಒಂದು ಮಧ್ಯದಲ್ಲಿ ಏನಪ್ಪ ಅಂದರೆ ಭಗವಂತನ ಒಂದು ಪೂಜೆ, ನೈವೇದ್ಯ, ಹೂವು, ಹಣ್ಣನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತನಿಗೆ ಎಷ್ಟೋ ಖುಷಿಯಾಗುತ್ತೆ. ನನ್ನ ಮಕ್ಕಳು ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಸೊ ಆವಾಗ ಭಗವಂತನ ಕೃಪೆ ಇನ್ನೂ ಹೆಚ್ಚಾಗಿ ಬಂದು ಜೀವನದ ಅಂತ್ಯದಲ್ಲಿ ನಾವು ಎಲ್ಲಿಗೆ ಹೋಗ್ಬಿಡ್ತೇವೆ? ಭಗವದ್ಧಾಮಕ್ಕೆ ಖಂಡಿತವಾಗಿಯೂ ಕೂಡ ನಾವು ಹೋಗೇ ಹೋಗ್ತೇವೆ ಅನ್ನೋ. ಸೊ ಇದು ಈ ಒಂದು 15ನೇ ಅಧ್ಯಾಯದ ಈ ಒಂದು ಪುರುಷೋತ್ತಮ ಯೋಗದಲ್ಲಿ ಈ ಒಂದು 20 ಶ್ಲೋಕಗಳಲ್ಲಿ ನಮಗೆ ತಿಳಿಸಿಕೊಟ್ಟಿರುವ ಒಂದು ವಿಚಾರಗಳು ಅನ್ನೋ. ಸೊ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಏನಪ್ಪ ಅಂತಂತಂದರೆ ಅಭ್ಯಾಸ ನೋಡಿ, ಕೇಳಿಸ್ಕೊಳ್ಳೋದು ತುಂಬ ಸುಲಭ. ಕಾಲು ಹೊರಗಡೆ ಇಟ್ಟಿದ ತಕ್ಷಣ ಶುರುವಾಗುತ್ತೆ ನಿಜವಾದದ್ದು. ಎಷ್ಟು ಕೇಳಿಸ್ಕೊಂಡಿದೆ, ಎಷ್ಟು ಶುರು. ಸೊ ಇದರಲ್ಲಿ ನಾವು ಏನು ಚರ್ಚೆ ಮಾಡಿದ್ವಿ, ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಜೀವನದ ಒಂದು ಶೈಲಿಯಲ್ಲಿ ಅದನ್ನು ಅಳವಡಿಸಿಕೊಂಡಾಗ ನಿಜವಾದ ಒಂದು ಏನಂತಿದ್ರೆ ಬದಲಾವಣೆ, ನಿಜವಾದ ಆ ಒಂದು ಕೃಷ್ಣನ ಜೊತೆ ಇರುವ ಆ ಒಂದು ಅನ್ಯೋನ್ಯವಾದ ಒಂದು ಸಂಬಂಧದ ಒಂದು ಆಸ್ವಾದನೆಯನ್ನು ಅನುಭವಿಸೋದಕ್ಕೆ ಸಾಧ್ಯ ನಮ್ಮ ಮಾತು. ಸರಿನಾ? ಸೊ ಇಲ್ಲಿಗೆ ಇದನ್ನು ನಾನು ಹೇಳುತ್ತಾ ನನ್ನ ಈ ಒಂದು ಚರ್ಚೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆಗಳೇನಾದರೂ ಆ ಥರ ಏನಾದರೂ ಇದೆಯಾ? ಪ್ರಶ್ನೆಗಳೇನಾದರೂ ಇದೆಯಾ ಯಾರಿಗಾದರೂ? ಎನಿ ಡೌಟ್ಸ್, ಎನಿ ಕ್ವಶನ್ಸ್? ಅಂದರೆ ಎಲ್ಲ ಅರ್ಥ ಆಗ್ಬಿಟ್ಟಿದೆ ಅಂತ ಅರ್ಥ, ಕೇಳಿಸ್ಕೊಂಡಿದ್ದು ಎಲ್ಲ ಅರ್ಥ ಆಗಿದೆ ಅಂತ ಅರ್ಥ, ಎಲ್ಲ ಅಭ್ಯಾಸ ಮಾಡ್ತೀವಿ ಅಂತ ಅರ್ಥ ಈಗ. ಸೊ ಏನಂತ ಹೇಳ್ತಾರೆ, ನಾನು ಹೇಳಿರೋ ಹಾಗೆ ಈ ಒಂದು ಸಂಘ ಇವೆಲ್ಲ ಏನು ಬಂದಿದ್ದೀರಲ್ವ, ಈ ಒಂದು ಸಂಘ ಇನ್ನೂ ಜಾಸ್ತಿಯಾಗಿ ಬೆಳೆಯಲಿ, ಮತ್ತು ಇನ್ನೂ ಒಳ್ಳೆಯ ಒಂದು ಭಗವಂತನ ಒಂದು ಸೇವೆ ಆಗಲಿ, ಇನ್ನೂ ಹೆಚ್ಚಿನ ಒಂದು ಸೌಕರ್ಯ ನಮ್ಮೆಲ್ಲರಿಗೂ ದೊರೆಯಲಿ ಅನ್ನೋ ಒಂದು ಇಚ್ಛೆಯಿಂದ ಏನಂತ ಹೇಳಿದರೆ ನಮ್ಮ ಪ್ರಭುಗಳು, ಮಾತಾಜಿಯರು ಏನಿದಾರಲ್ವ, ನಮ್ಮ ರಾಜಗೋಪಾಲ್ ಪ್ರಭು ಆಗಲಿ, ಗಂಗಾಧರ್ ಪ್ರಭು ಆಗಲಿ, ಇವರೆಲ್ಲ ಏನಂತ ಹೇಳ್ತಾರೆ ಹೆಚ್ಚಿನ ಒಂದು ಸೌಕರ್ಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸಂಘ ಇನ್ನೂ ಕೂಡ ಹೆಚ್ಚಾಗಲಿ ಅನ್ನೋ ಒಂದು ಕಾರಣದಿಂದ. ಸೊ ಏನಂತ ಅದ್ರ ಬಗ್ಗೆ ಅನ್ನೋದನ್ನು ಅವರಿಂದಲೇ ಕೇಳೋಣಂತ. ಧನ್ಯವಾದಗಳು. ಸೊ ನನಗೆ ಏನಪ್ಪ ಅಂದರೆ, ನನಗೆ ಯಾವುದೇ ಇಲ್ಲಿ ಎಲ್ಲರೂ ಕೂಡ ನನಗಿಂತ ದೊಡ್ಡವರೇ ಹೇಳಬೇಕು ಅಂತಂತಂದರೆ, ಎಲ್ಲ ನನ್ನಯ ಒಂದು ತಂದೆ ತಾಯಿಯ ಒಂದು ಸ್ಥಾನದಲ್ಲಿರುವವರು. ಸೊ ನಿಮ್ಮೆಲ್ಲರ ಒಂದು ಏನಂತ ಹೇಳ್ತಾರೆ ಕೃಪೆ ನಮ್ಮ ಮೇಲೆ ಇದೇ ರೀತಿಯಾಗಿರಲಿ. ಮತ್ತು ಪ್ರಭುಗಳಿಗೆ ಮತ್ತು ಏನಂತ ಹೇಳ್ತಾರೆ ಎಲ್ಲ ಹಿರಿಯರಿಗೆ ನನ್ನಿಂದ ಏನಾದರೂ ಒಂದು ಅವಾಚ್ಯ ಒಂದು ಮಾತುಗಳು ಅಥವಾ ಏನಾದರೂ ಒಂದು ಶಬ್ದಗಳು ಹಿಡಿಸಲಾರದಂಥ ಮಾತುಗಳೇನಾದರೂ ಬಂದಿದ್ದರೂ ದಯವಿಟ್ಟು ಕ್ಷಮಿಸಿ. ನಿಮ್ಮ ಒಂದು ಕೃಪೆ ನಮ್ಮ ಮೇಲೆ ಇದೇ ರೀತಿಯಾಗಿ ಈ ಒಂದು ಸೇವೆ ಮುಂದುವರಿತಾ ನಿಮ್ಮ ಒಂದು ಕೃಪೆಯಲ್ಲಿ ಸಾಗಲಿ ಅಂತ ನಾನು ಬೇಡಿಕೊಳ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ. ಸೊ ಎಲ್ಲರಿಗೂ ಪ್ರಭುಗಳ ಕ್ಲಾಸ್ ಅರ್ಥ ಆಯ್ತಾ ಅನ್ಕೋತೀನಿ. ಸೊ ಎಲ್ಲರೂ ಭಾಳ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರಿ, ನಾವು ನೋಡ್ತಾ ಇದ್ವಿ, ಗಮನಿಸ್ತಾ ಇದ್ವಿ. ಸೊ ಅದಕ್ಕೆ ಪ್ರಭುಗಳು ಆ್ಯಕ್ಚುಲಿ ತ್ರಿಚಿ ಆಮೇಲೆ ಇಲ್ಲಿ ಬೆಂಗಳೂರು ಎರಡೂ ಕಡೆ ವಾರದಲ್ಲಿ ಹೋಗೋದು ಬರೋದು ಮಾಡ್ತಾ ಇರ್ತಾರೆ, ಅಲ್ಲೂ ಪ್ರಚಾರ ಮಾಡ್ತಿರ್ತಾರೆ. ಇವತ್ತು ಅವ್ರ ಟೈಮ್ ನಮ್ಗೆ ಸಿಕ್ತು, ಸೊ ನಾವು ಯಲಹಂಕ ಡಿವೋಟಿಸ್ಗೋಸ್ಕರ ಅವ್ರನ್ನೂ ಒಂದು ಪರಿಚಯ ಮಾಡಿಕೊಡೋಣ. ಕನ್ನಡದಲ್ಲಿ ಅವರು ಅದ್ಭುತವಾಗಿ ಭಗವದ್ಗೀತೆ ಸಂದೇಶ ಕೊಡ್ತಾರೆ ಅಂತೇಳಿ ಇವತ್ತು ಅವ್ರ ಟೈಮ್ ಸಿಕ್ತು, ಕರ್ಕೊಂಡ್ಬಂದ್ವಿ. ಸೊ ಇನ್ನೂ ಯಾರಿಗಾದರೂ ಪ್ರಭುಗಳ ಬಗ್ಗೆ ಅಂದರೆ ಅವರು ಹೇಳೋ ಲೆಕ್ಚರ್ಸು ಲೈವ್ ಕ್ಲಾಸಸ್ ಇರ್ತವೆ. ಸೊ ಯೂಟ್ಯೂಬಲ್ಲಿ ಅವ್ರ ಚಾನಲ್ ಇದೆ. ಸೊ ಬೇಕಂದರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅದನ್ನ ಸೇವೆ ಅವರು ಅಲ್ಲಿ ಅವ್ರ ಸೇವೆ ಮಾಡ್ತಾ ಇರ್ತಾರೆ. ಸೊ ಯೂಟ್ಯೂಬ್ಗಿಂತಲೂ ಹೆಚ್ಚುವಾಗಿ